ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ವರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಭವತಿ ಯದನುಭಾವಾತ್ ಯೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ರಂಗೋತ್ತುಂಗತರಂಗಮಂಗಲಕರ ಶ್ರೀ ತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯ ಸನ್ಮಂತ್ರಾಲಯಾಕ್ಷೇಪುರೇ. ನವ್ಯೇಂದ್ರೋಫಲನೀಲಭವ್ಯಕರಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಹಿತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷತತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾತ್ ಸಕಲಗುಣನಿಧಿ ಸರ್ವದೋಷವ್ಯಪೇತಃ
ಪೂರ್ಣಾನಂದೋ ವ್ಯಯೇಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಶ್ರೀ ವಿಷ್ಣುತೀರ್ಥಗುರುಭ್ಯೋ ನಮಃ. ಹರಿ ಓಂ. ಭಾಗವತದಲ್ಲಿ ಬೆಳಗ್ಗೆ ನಾವು ಚಿಂತನೆ ಮಾಡುವಾಗ ಸಮಗ್ರವಾಗಿರತಕ್ಕಂತಹ ಒಂದು ಸ್ಥೂಲ ನೋಟದ ಚಿಂತನೆಯನ್ನು ಮಾಡಿದ್ವಿ. ಆರಂಭದಿಂದ ಈ ದಶಮಸ್ಕಂದದ ಪೂರ್ವಾರ್ಧದ ತನಕವೂ ಒಂದು ಹಿನ್ನೋಟವನ್ನು, ಒಂದು ಚಿಂತನೆಯನ್ನು ಮಾಡ್ತಾ ಮುನ್ನೋಟಕ್ಕೆ ನಾವು ಬಂದಿದ್ದೇವೆ. ಉತ್ತರಾರ್ಧ. ಆ ಉತ್ತರಾರ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಕಂಸನ ಬಂಧನದಿಂದ ತನ್ನ ತಂದೆ ತಾಯಿಗಳಾಗಿರುವಂತಹ ದೇವಕಿ ವಸುದೇವರನ್ನು ಬಿಡುಗಡೆಯನ್ನು ಮಾಡ್ತಾನೆ ಅಂತ. ಆ ದೇವಕಿ ವಸುದೇವರನ್ನು ಬಿಡುಗಡೆ ಮಾಡಿ ಅನೇಕ ವಿಷಯಗಳಿದೆ. ಅದಕ್ಕೆ ಇರಬೇಕು ವೇದವ್ಯಾಸ ದೇವರು ಹೆಸರಿಟ್ಟದ್ದು ಪೂರ್ವಾರ್ಧ ಉತ್ತರಾರ್ಧ ಅಂತ. ಯಾಕೆ ಅಂತಂದರೆ ಯಾರಿಗೆ ಕೊಟ್ಟರು ಕೂಡ ಎಲ್ಲ ಅರ್ಧಂಬರ್ಧ ಹೇಳಿ ಹೋಗ್ತಾರೆ ಮುಂದೆ ಅಂತ. ಇದಕ್ಕೆ ಪೂರ್ವಾರ್ಧ ಉತ್ತರಾರ್ಧ ಅಂತ. ಯಾಕೆಂದರೆ ಪೂರ್ತಿ ಹೇಳಲಿಕ್ಕೆ ಆಗೋದೇ ಇಲ್ಲ, ಆ ರೀತಿಯಾದಂತಹದ್ದು. ಎಷ್ಟು ಹೇಳಿದರೂ ಕೂಡ ಮತ್ತೆ 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 ವಿಷಯಗಳು ತುಂಬಿದೆ. ಅದರಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, ಸಾಂದೀಪಿನಿ ಋಷಿಗಳ ಹತ್ತಿರ ತಾನು ಅಧ್ಯಯನವನ್ನು ಮಾಡಲಿಕ್ಕೆ ಅಂತ 64 ದಿನಗಳನ್ನು ತೆಗೆದುಕೊಂಡ ಅಂತ. ಈ 64 ದಿನಗಳ ಕಾಲ ವಿದ್ಯಾಭ್ಯಾಸವನ್ನು ಯಾಕೆ ಮಾಡಿದ? ದೇವರಿಗೆ 64 ದಿನಗಳು ಬೇಕಾಗಿತ್ತೇ ಅಂತ ಪ್ರಶ್ನೆ ಮಾಡಿದಾಗ ಶ್ರೀಮದ್ ಆಚಾರ್ಯರ ಉತ್ತರ ಏನು ಅಂತಂದರೆ, ಅವನಿಗೆ 64 ದಿನಗಳು ಬೇಕಾಗಿಲ್ಲ. ಮತ್ತು ಯಾಕೆ ಅಂತ ಕೇಳಿದರೆ, ಪಾಠ ಹೇಳುವ ಗುರುಗಳಿಗೆ 64 ದಿನ ಬೇಕಾಗಿತ್ತು. ಆದ್ದರಿಂದ ಅದನ್ನು ಸ್ವೀಕಾರ ಮಾಡಿದರು. 64 ದಿನಗಳ ಕಾಲ ಗುರುಗಳಿಗೆ ಹೇಳಲಿಕ್ಕೊಂದು ಅವಕಾಶ ಬೇಕಲ್ಲ, ಅದಕ್ಕೋಸ್ಕರವಾಗಿ 64 ದಿನಗಳ ಕಾಲ ಸಾಂದೀಪಿನಿ ಋಷಿಗಳ ಹತ್ತಿರ ಮತ್ತೆ ಅಧ್ಯಯನವನ್ನು, ಕುಚೇಲನ ಜೊತೆಗೆ ಅಧ್ಯಯನವನ್ನು ಮಾಡಿದರು ಅಂತ ಇಷ್ಟು ಕಥೆಗಳನ್ನು ನಾವು ಕೇಳ್ತೇವೆ. ಇಲ್ಲಿ ಒಂದು ವಿಷಯ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹದ್ದು ಏನು ಅಂತಂದರೆ, ಆ ಸಾಂದೀಪಿನಿ ಋಷಿಗಳ ಹತ್ತಿರ ಅಧ್ಯಯನವನ್ನು ಮಾಡುವಾಗ ಕುಚೇಲನು ಜೊತೆಗಿದ್ದ. ಅವನ ಜೊತೆಗೆ ಎಷ್ಟು ಸ್ನೇಹ ಸಲಿಗೆಗಳಿತ್ತು ಅಂತ ಕೇಳಿದರೆ, ಕೃಷ್ಣ ಆ ಕುಚೇಲ ಏನು ಮಾಡಿದರೂ ಕೂಡ ಸುಮ್ಮನೆ ಕೊಡ್ತಾ ಇದ್ದ. ಅಲ್ಲಿಯ ತನಕ ಅವನಿಗೆ ಸಲಿಗೆಯನ್ನು ಕೊಟ್ಟಿದ್ದ ಅಂತ ಕಥೆಯನ್ನು ಕೇಳ್ತೇವೆ. ಹೀಗೆ ಅಂತಹ ದಿವ್ಯವಾಗಿರತಕ್ಕಂತಹ ವ್ಯಕ್ತಿತ್ವ ನಮ್ಮ ಕೃಷ್ಣನದ್ದು ಅಂತ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಋಷಿಗಳ ಹತ್ತಿರ ಅಧ್ಯಯನವನ್ನು ಮಾಡ್ತಾ ಇರುವಾಗ ಅದನ್ನೇ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದಂತೆ ನಟನೆ ಮಾಡಿದ ಅಂತ. ಅದು ಪ್ರಧಾನ ಅಲ್ಲ. ಆ ನಂತರ ಗುರುದಕ್ಷಿಣೆ ಬೇಕು ಅಂತ ಕೇಳಿದರು. ಆವಾಗ ಗುರುದಕ್ಷಿಣೆ ಬೇಕು ಅಂತಂದಾಗ ಏನಾದರೊಂದು ಕೊಟ್ರೇನೆ ನನಗೆ ಪುಣ್ಯ ಬರುತ್ತೆ, ಆದ್ದರಿಂದ ನೀವು ಗುರುದಕ್ಷಿಣೆಯನ್ನು ಕೇಳಬೇಕು ಅಂತ. ಆಗ ಗುರುಗಳು ಹೇಳ್ತಾರೆ, ಆ ಪತ್ನಿಯ ಹತ್ತಿರ ಹೋಗಿ ಕೇಳು. ಯಾಕೆ ಅಂದರೆ ಪತ್ನಿಗೆ ಏನೇನೋ ಆಸೆ ಆಕಾಂಕ್ಷೆಗಳು ಇರುತ್ತವೆ, ನನಗಂತೂ ಯಾವ ಆಸೆ ಆಕಾಂಕ್ಷೆಗಳಿಲ್ಲ. ಆದ್ದರಿಂದ ನೀನು ಪತ್ನಿಯನ್ನು ಕೇಳು, ಅವರು ಏನು ಹೇಳ್ತಾರೋ ಅದನ್ನು ಕೊಡು ಅಂತ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಆ ಗುರುಪತ್ನಿಯ ಹತ್ತಿರ ಹೋಗಿ ಕೇಳಿದಾಗ, ಹಿಂದೆ ಎಷ್ಟೋ ದಿನಗಳ ಹಿಂದೆ ತನ್ನ ಒಬ್ಬ ಮಗ ಮೃತ ಹೊಂದಿದ್ದ, ಆ ಮಗ ಬೇಕು ಅಂತ ಅವಳು ಕೇಳಿದ್ಲು ಅಂತ ಪ್ರಶ್ನೆ. ಆವಾಗ ಆ ಮಗನನ್ನು ತಂದು ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಹೋಗಿ ಆ ಮಗನನ್ನು ಮತ್ತು ತಂದುಕೊಟ್ಟ ಅಂತ. ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಮಗನನ್ನು ಯಾರಾದರೂ ಕೇಳ್ತಾರಾ? ಹೋಗಿ ಆಗಿದೆ, ಹಾಗಾದರೆ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಕೇಳಿದ ಹಾಗೆ ಆಯಿತಲ್ಲ ಅಂತ ಪ್ರಶ್ನೆ. ಆಗ ಅಲ್ಲಿ ವ್ಯಾಖ್ಯಾನಕಾರರು ಕೊಡುವ ಉತ್ತರ ಏನು ಅಂದರೆ,
ಅವಳು ಕೇಳಿದ್ದು ಮೇಲ್ನೋಟಕ್ಕೆ ತನ್ನ ಸತ್ತ ಮಗ ಬೇಕು ಅಂತ. ಆದರೆ ನಿಜವಾಗಿ ಏನು ಕೇಳಿದ್ರು ಅಂದರೆ ಪುತ್ರ ಅಂತನ್ನುವ ಶಬ್ದಕ್ಕೆ ಪುನ್ನಾಂನೋ ನರಕಾಯ ತ್ರಾಯತ ಇತಿ ಪುತ್ರ ಅಂತ. ಪುತು ಎಂಬ ನರಕ, ಪುತು ಅಂತ ಒಂದು ನರಕ ಅಲ್ಲ. ಮತ್ತು ಏನಾಗಿದೆ, ಎಲ್ಲ ಕಡೆ ಪುತು ಎಂಬ ನರಕದಿಂದ ಪಾರು ಮಾಡುವವ ಪುತ್ರ ಅಂತ. ಅದು ಪುತು ಎಂಬುವ ಶಬ್ದ ಇಡೀ ನರಕಕ್ಕೆ 84 ಲಕ್ಷ ನರಕಕ್ಕೂ ಪುತು ಅಂತ ಹೆಸರು. ಆದ್ದರಿಂದ ಪುತು ಅಂತಂದರೆ ನರಕ. ಪುತು ಎಂಬುದು ಒಂದು ನರಕ ಅಲ್ಲ, ಈ ಪುತು ಅಂತನ್ನೋದೇ 84 ಲಕ್ಷ ನರಕಗಳು. ಆ ನರಕದಿಂದ ಯಾರು ಪಾರು ಮಾಡ್ತಾರೋ, ಅಂದರೆ ಯಾವ ನರಕವೂ ಬಾರದಿದ್ದಂತೆ ರಕ್ಷಣೆ ಮಾಡೋದು ಯಾವುದೋ ಅದು ಪುತ್ರ ಅಂತ. ಅಂದರೆ ಈ ಮಗ ಮಾಡ್ತಾನ ಅಂದರೆ ಅದಕ್ಕೆ ಈ ಮಗನಿಗೆ ನಿಜವಾದ ಅರ್ಥ ಅಲ್ಲ. ಮತ್ತೆ ಯಾವುದು ಅಂತ ಕೇಳಿದಾಗ ಭಗವಂತನ ತತ್ವಜ್ಞಾನವನ್ನು ಯಾರು ಪಡೀತಾರೆ ಅವರಿಗೆ ಪುತು ಅಂದರೆ ನರಕದ ದರ್ಶನವೇ ಆಗೋದಿಲ್ಲ. ಹಾಗಾದರೆ ನರಕದ ದರ್ಶನದಿಂದ ಪಾರು ಮಾಡು ಅಂದರೆ ಏನಾದರೂ ನಮ್ಮ ಸಾಧನಾ ಮಾರ್ಗದಲ್ಲಿ ಹೋಗುವಾಗ ಏನೋ ಕಾರಣಾಂತರದಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಅಪರಾಧ ಮಾಡಿರ್ತೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ಅಂತ. ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಅಂತ ಕೇಳಿದ್ದು. ಹಾಗಾಗಿ ನರಕಕ್ಕೆ ಕಾರಣವಾದ ಯಾವುದಾದರೂ ಪಾಪಗಳಿದ್ದರೆ ಅದು ನನ್ನ ಸಾಧನಾ ಮಾರ್ಗಕ್ಕೆ ಪ್ರತಿಬಂಧಕ, ಅದನ್ನು ನಿವಾರಣೆ ಮಾಡು ಅಂತ ಕೃಷ್ಣನನ್ನು ಕೇಳಿದ. ಯಾಕೆ ಅಂದರೆ ಮೋಕ್ಷವನ್ನು ಕೊಡುವವನು ಯಾವನೋ ಅವನು ಮಾತ್ರ ಅದರ ಪ್ರತಿಬಂಧಕದ ದೋಷವನ್ನು ಪರಿಹಾರ ಮಾಡಬಲ್ಲ. ಅದನ್ನು ಮೋಕ್ಷ ಯಾರು ಕೊಡ್ತಾರೆ? ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಾಗೆ ವಿಷ್ಣುರುಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಹೇಳಿದ ಹಾಗೆ ಪರಮಾತ್ಮನೇ ಮೋಕ್ಷವನ್ನು ಕೊಡತಕ್ಕಂಥವನು. ಆದ್ದರಿಂದ ಅವನೇ ಅದರ ಪ್ರತಿ ದೋಷ ಏನು ಅದಕ್ಕೆ ಪ್ರತಿಯಾದ ದೋಷಗಳಿದೆ ಅದನ್ನು ಪರಿಹಾರ ಮಾಡ್ತಾನೆ ಅಂತ ಈ ಅರ್ಥದಲ್ಲಿ ಅವರು ಕೇಳಿದ್ದಾರೆ ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ಹಾಗಾಗಿ ಕೃಷ್ಣ ಅವನು ಮಾಮೂಲಾಗಿ ಸಾಂಕೇತಿಕವಾಗಿ ಮಗನನ್ನು ತಂದು ಕೊಡಬೇಕು, ತಂದು ಕೊಟ್ಟರು. ಇಷ್ಟಕ್ಕೆ ಕಾರಣ ಆಗಲಿಲ್ಲ. ಮತ್ತೇನು ಅಂತಂದರೆ ವ್ಯಾಖ್ಯಾನಕಾರರು ಕೊಡುವ ಎಲ್ಲಿಂದಲೋ ಎಲ್ಲಿಗೋ ಸಮನ್ವಯ ಮಾಡ್ತಾರೆ. ಅದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಏನು ಪ್ರಶ್ನೆ ಅಂತಂದರೆ ನೋಡಿ, ನೀವು ಆರಂಭದಲ್ಲಿ ಕೇಳಿದ್ದೀರಿ, ಆರಂಭದಲ್ಲಿ ನಿನ್ನೆ ಮೊನ್ನೆ ಅಲ್ಲ, ಏನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ 6 ಜನ ಮಕ್ಕಳು ಸತ್ರು ಅಂತ. 7ನೇವನು ಬಲರಾಮ ಅಂತ, 8ನೇವನು ಶ್ರೀಕೃಷ್ಣ ಅಂತ. ಈ ಏನು ಅದ್ಭುತವಾದ ತತ್ವಗಳನ್ನು ತಿಳಿಸ್ತಾರೆ ಅಂತಂದರೆ, ಈ ಕಂಸನಿಗೆ ಅಂದರೆ ಈ 6 ಜನ ಸತ್ರಲ್ಲ, ಈ 6 ಜನ ಯಾಕೆ ಸತ್ರು ಅಂತ ಪ್ರಶ್ನೆ ಮಾಡಿಕೊಂಡು ಇಲ್ಲಿಯ ಉತ್ತರವನ್ನು ಕೊಡ್ತಾರೆ. ದಶಮಸ್ಕಂದ ಉತ್ತರಾರ್ಧದ ಉತ್ತರವನ್ನು ಕೊಡ್ತಾರೆ. ಹೇಗೆ ಅಂದರೆ, ಸಾಮಾನ್ಯವಾಗಿ ಶ್ರೀಮದಾಚಾರ್ಯರು ಮಹಾಭಾರತ ಅಲ್ಲ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಹಾಗೆ ಮರೀಚಿ ಋಷಿಗಳ ಮಕ್ಕಳು ಶಾಪದಿಂದ ಗ್ರಸ್ತರಾಗಿ ಆ ಶಾಪದ ಪ್ರಭಾವದಿಂದಾಗಿ ಯಾವನು ರಾಕ್ಷಸನ ಮಕ್ಕಳಾಗಿ ಹುಟ್ಟಿದ್ರು. ಹಾಗಾಗಿ ಆ ಯಾವ ಅಸುರನ ಮಕ್ಕಳಾಗಿ ಹುಟ್ಟಿದ್ರೋ ಆ ಅಸುರನ ಮಕ್ಕಳಾಗಿ ಹುಟ್ಟಿದಾಗ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು, ನಾವು ಸಾಯಬಾರದು ಅಂತ ಬ್ರಹ್ಮದೇವರ ಹತ್ರ ಕೇಳಿದರು, ಕಾಲನೇಮಿಯ ಮಕ್ಕಳು. ಆವಾಗ ಅವರು ಶಾಪ ಕೊಟ್ಟರು, ಆಯಿತು ನೀವು ಅವಧ್ಯರಾಗ್ರಿ ಅಂತ ಬ್ರಹ್ಮದೇವರು ವರ ಕೊಟ್ಟರು. ಇವರು ವರ ಕೊಡ್ತಾರೆ, ಇವರು ನಾನು ಶಾಪ ಕೊಡ್ತೇನೆ ನಿಮ್ಮ ತಂದೆನೇ ಕೊಲ್ಲಲಿ ಅಂತ. ಇವೆರಡನ್ನು ಸರಿ ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ಅವರನ್ನು ಕಂಸನಿಂದ ಕೊಲ್ಲಿಸುವಂತೆ ವ್ಯವಸ್ಥೆಯನ್ನು ಮಾಡಿದ ದುರ್ಗಾದೇವಿಗೆ ಹೇಳಿ ಅಂತನ್ನುವ ಕತೆ ಮರೀಚ ಋಷಿಗಳ ಮಕ್ಕಳ ಜನ್ಮಾಂತರದ. ಅವರು ದೇವಲ ಋಷಿಗಳನ್ನು ಅವಮಾನ ಮಾಡಿದ್ದು ಇತ್ಯಾದಿ ಕಥೆಗಳನ್ನು ಶ್ರೀಮದಾಚಾರ್ಯ ಹೇಳಿದರು. ಆಮೇಲೆ ಉತ್ತರಾರ್ಧದಲ್ಲಿ ಹೇಳುವಾಗ ಹೇಳ್ತಾರೆ, 6 ಜನರು ಕೂಡ ಸತ್ರಲ್ಲ. ಯಾವ ಕಾರಣಕ್ಕೆ ಸತ್ರು ಅಂತ ಪ್ರಶ್ನೆ. 6 ಜನರು ಸತ್ತು ಹೋದರು. ಯಾಕೆ ಸತ್ರು ಅಂತ ಪ್ರಶ್ನೆ ಕೇಳಿದಾಗ, ಈಗ ನಮ್ಮನ್ನು ಸಡನ್ನಾಗಿ ಈ ಥರ ಕ್ವಶನ್ ಕೇಳಿದರೆ ಅವರ ಆಯುಷ್ಯ ಮುಗೀತು, ಸತ್ರು ಅಷ್ಟೇ, ಇನ್ನೇನು ಹೇಳ್ಬೋದು? ಏನೂ ಹೇಳಲಿಕ್ಕಾಗೋದಿಲ್ಲ. 6 ಜನ ಸತ್ತೋದ್ರು. ಯಾಕೆ ಸತ್ತೋದ್ರು ಅಂದರೆ, ಅಲ್ಲ ಶ್ರೀಮದಾಚಾರ್ಯ ಹೇಳಿದ್ದಾರೆ ಮರೀಚ ಋಷಿಗಳು ಶಾಪ ವರ ಇತ್ಯಾದಿಗಳೆಲ್ಲ ಇತ್ತು, ಸರಿ ಅಲ್ಲ, ಎಲ್ಲ ಒಂದೇ ಥರ ಸಾಯ್ಬೇಕು ಯಾಕೆ?
ಅದು ಹುಟ್ಟಿದ ಕೂಡಲೇ ಕೀರ್ತಿಮಂತಂ ಪ್ರಥಮಜಂ ಪುತ್ರಮಾನಕ ದುಂದುಭಿ ಅರ್ಪಯ ಮಾಸಕೃಚ್ರೇಣ ಸೋನೃತಾತ್ ಅತಿಭಿಕ್ವಲ ಅಂತ ಹೇಳಿ ಹಾಕಿ ಒಡೆದ್ರು ಪಡೆದ್ರು ತಲೆ ಒಡೆದ್ರು ಎಲ್ಲ ಆಯಿತು. ಈ 6 ಜನ ಸತ್ರು ಒಂದೇ ಥರ ಸತ್ರು ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಉತ್ತರಾರ್ಧದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂದರೆ 6 ಜನರು ಕೂಡ ತಾಯಿಯ ಗರ್ಭದಲ್ಲಿ ಇರುವಾಗ ಬೇಡ್ಕೊಂಡ್ರಂತೆ. ಏನಂತ? ಹುಟ್ಟಿದ ಕೂಡಲೇ ಸತ್ತು ಹೋಗಬೇಕು ಅಂತ ವರ ಕೊಡು ಅಂತ. ಅಲ್ಲ, ಯಾರಾದರೂ ಹುಟ್ಟಿದ ಕೂಡಲೇ ಸತ್ತು ಹೋಗಬೇಕು ಅಂತ ವರ ಯಾರೂ ಇಲ್ಲಿ ತನಕ ಕೇಳಿಲ್ಲ ಇತಿಹಾಸದಲ್ಲಿ. ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಿ ಏನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಾರೆ, ಏನೇನೋ ಉಪಾಯ ಹುಡ್ತಾರೆ. ಹಂಗೆ ಸಾಯಬಾರ್ದು, ಹಿಂಗೆ ಸಾಯಬಾರ್ದು. ಕೆಲವರಂತೂ ಪರಮಾತ್ಮನಿಗೆ ಸೋಲಾದರೆ ನಮಗೆ ಮರಣ ಬರಲಿ ಅಂತ ಕೆಲವರು ಪರಮಾತ್ಮನ ಉದರದೊಳಗೆ ಸೇರ್ಕೊಂಡ್ಬಿಡೋದು, ಏನೇನೋ ಸರ್ಕಸ್ ಮಾಡ್ತಾರೆ. ಆದರೆ ಇಲ್ಲಿ ಇವರು ಸಾಯಬೇಕು ಅಂತ ಕೇಳ್ತಾರಲ್ಲ, ಯಾಕೆ ಅಂತ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡಿಕೊಂಡು ಆ ಭಗವಂತನ ಹತ್ರ ಕೇಳ್ತಾರಂತೆ, ಸ್ವಾಮಿ ಹುಟ್ಟಿದ ಕೂಡಲೇ ಸಾಯಬೇಕು ಅಂತ ವರ ಕೊಡು ಅಂತ. ಆಗ ಅವರು ಕೇಳ್ತಾರಂತೆ, ಹುಟ್ಟಿದ ಕೂಡಲೇ ಸಾಯಬೇಕು ಅಂತ ವರ ಇಲ್ಲಿ ತನಕ ಯಾರು ಕೇಳಲಿಲ್ಲ, ನೀವು ಯಾಕೆ ಕೇಳ್ತಾ ಇದ್ದೀರಿ ಅಂತ. ಆಗ ಅವರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲದೆ ಇದ್ದ ವಿಚಾರವ, ಇಡೀ ಜಗತ್ತನ್ನೇ ಆಳುವ ನೀನು ಸ್ವಾಮಿ, ಎಲ್ಲ ನೀನೇ ಒಳಗಿದ್ದುಕೊಂಡು ಪ್ರೇರಣೆ ಮಾಡುವವ, ನಿನಗೆ ಗೊತ್ತಿಲ್ಲದೆ ಇದ್ದದ್ದು ವಿಷಯ ಎಲ್ಲ ಕೇಳ್ತಾ. ಆದರೂ ಕೂಡ ನಮ್ಮನ್ನು ಯಾಕೆ ಕೇಳ್ತಾ ಇದ್ದಿ ಗೊತ್ತಾ? ನಿನಗೆ ಗೊತ್ತಿಲ್ಲ ಅಂತ ನೀನು ಕೇಳ್ತಾ ಇಲ್ಲ, ನಮ್ಮ ಬಾಯಿಂದ ಇಡೀ ಜಗತ್ತಿಗೆ ತಿಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ನೀನು ಕೇಳ್ತಾ ಇದ್ದೀಯಾ. ಆದ್ದರಿಂದ ನಿನಗೆ ಗೊತ್ತಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಜಗತ್ತಿಗೆ ಗೊತ್ತಾಗಲಿ ಅಂತನ್ನುವ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಕೊನೆಗೆ ಹೇಳ್ತಾರಂತೆ. ಯಾಕೆ ಅಂದರೆ ನೋಡಿ, ಇಲ್ಲಿ ಸ್ವಾರಸ್ಯ ಇರೋದು. ದಶಮಸ್ಕಂದದ ಉತ್ತರಾರ್ಧದಲ್ಲಿ ಇದರ ಉತ್ತರವನ್ನು ಕೊಡುವಾಗ ಏನು ಹೇಳ್ತಾರೆ? ನಾವು ಹುಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಹುಟ್ಟಿ ಬದುಕಿದ್ವಿ ಅಂತ ಇಟ್ಕೊಳ್ಳಿ, ನಮ್ಮಂಥ ಪಾಪಿಷ್ಟರು ಜಗತ್ತಿನಲ್ಲಿ ಮತ್ತೊಬ್ಬರು ಇರಲ್ಲ. ಅದಕ್ಕೋಸ್ಕರ ಅಂದರು. ಅಲ್ಲ, ಹುಟ್ಟಿದ ಕೂಡಲೇ ಬದುಕಿದ್ರೆ ಪಾಪಿಷ್ಟ್ರು ಯಾಕೆ ಆಗ್ತಾರೆ? ಆಶ್ಚರ್ಯ ಅಲ್ವಾ? ಹುಟ್ಟಿದ ಕೂಡಲೇ ಬದುಕಿದ್ರೆ ಪಾಪಿಷ್ಟ್ರಲ್ಲ, ಬದುಕಿ ಏನಾದರೂ ಪಾಪ ಮಾಡಿದರೆ ಪಾಪಿಷ್ಟ್ರು. ಸುಮ್ಮನೆ ಪಾಪಿಷ್ಟ್ರು ಯಾರು? ಹುಟ್ಟಿದ್ದೇ ಪಾಪ ಅಂತ ಯಾರು ಎಲ್ಲೂ ಜಗತ್ತಿನಲ್ಲಿ ಇಲ್ಲ. ಹುಟ್ಟಿದ ಮೇಲೆ ನಾವು ಮಾಡಬಾರದನ್ನು ಮಾಡಿದರೆ ಅದು ಪಾಪ. ಅಂದಮೇಲೆ ನೀವು ಯಾಕೆ ಇಷ್ಟು ಹೇಳ್ತಾ ಇದ್ದೀರಿ ಅಂತ ದೇವರು ಕೇಳ್ತಾನೆ. ಹಾಗಲ್ಲ ಸ್ವಾಮಿ, ನೀನೇ ಆಲೋಚನೆ ಮಾಡು. ನಾವು ಹುಟ್ಟಿದ ಕೂಡಲೇ ಬದುಕಿದ್ವಿ ಅಂತ ಇಟ್ಕೊಳ್ಳಿ, ಎಂಥ ಪಾಪ ಆಗುತ್ತೆ ಗೊತ್ತಾ? ಏನು ಪಾಪ? ಬದುಕಿದ್ರೆ ಏನು ಪಾಪ? ಈಗ ಹುಟ್ಟಿದ ಕೂಡಲೇ ಏನಾಗುತ್ತೆ? ನಾವು ಅಳ್ತೀವಿ. ಸಾಮಾನ್ಯ ಬಾಲಾನಂ ರೋದನಂ ಬಲಂ, ಅಳೋದು ಧರ್ಮ, ಅಳ್ತೀವಿ. ಅತ್ತಾಗ ಏನಾಗುತ್ತೆ? ತನ್ನ ತಾಯಿಯಾದಂಥವಳು ಹೃದಯದ ಹಾಲನ್ನು ಕುಡಿಸ್ತಾಳೆ, ಸ್ತನ್ಯಪಾನವನ್ನು ಮಾಡಿಸ್ತಾಳೆ, ನಾವು ಕುಡಿತೀವಿ. ಇದೆಲ್ಲ ಪ್ರಕೃತಿಯ ನೇಮ. ಹೊಟ್ಟೆ ಹಸಿವಾದ್ರೆ ಅಳೋದು, ಹತ್ತಿರ ತಾಯಿ ಗೊತ್ತಾಗುತ್ತೆ, ಹಾಲು ಕುಡಿಸೋದು, ಇದೆಲ್ಲ ಸಾಮಾನ್ಯವಾದ ನಿಯಮ. ನೀವ್ಯಾಕೆ ಅದಕ್ಕೆ ಇಷ್ಟು ಗಾಬರಿ ಆಗಿದ್ದೀರಿ? ಹಾಗಲ್ಲ ಸ್ವಾಮಿ, ನಾವೀಗ ಹುಟ್ಟಿದ್ವಿ ಅಂತ ಇಟ್ಕೋ, ಅಳ್ತೀವಿ ಅಂತ ಇಟ್ಕೋ, ಆಗ ನಮ್ಮ ತಾಯಿ ಹೃದಯದ ಹಾಲು ಕೊಡ್ತಾಳೆ ಅಂತ ಇಟ್ಕೋ. ಏನು ತಪ್ಪು? ದೊಡ್ಡ ಪಾಪ. ಯಾಕೆ ಅಂದರೆ ಇದೇ ತಾಯಿಯ ಹೊಟ್ಟೆಯಲ್ಲಿ 8ನೇವನಾಗಿ ಬರುವವನು ನೀನು. ಕೃಷ್ಣ, ನೀನು 8ನೇವನಾಗಿ ನೀನು ಬರ್ತೀಯ. ನೀನು ಬಂದು ಊಟ ಮಾಡುವ ಅನ್ನವನ್ನು ಮೊದಲೇ ನಾವು ಎಂಜಲು ಮಾಡಿಬಿಟ್ರೆ ಆಗ ನಮ್ಮ ಎಂಜಲನ್ನು ನಿನಗೆ ತಿನ್ನಿಸಿದ ಪಾಪ ನಮಗೆ ಬರಲ್ವ? ಈ ಪಾಪ ಬರಬಾರ್ದು ಅಂದ್ರೆ ನಾವೇನು ಮಾಡಬೇಕು? ನಮಗಿರೋದು ಒಂದೇ ದಾರಿ, ಏನು? ಹುಟ್ಟಿದ ಕೂಡಲೇ ಸತ್ತು ಹೋಗ್ಬೇಕು, ಬೇರೆ ದಾರಿ ಇಲ್ಲ, ನೋ ಚಾಯ್ಸ್. ಆದ್ದರಿಂದ ಯಾಕೆ ಅಂದರೆ ನಮ್ಮ ಎಂಜಲನ್ನು ನಿನಗೆ ತಿನ್ನಿಸೋದಲ್ಲ, ನಿನ್ನ ಎಂಜಲ್ ನಾವು ತಿನ್ನಬೇಕು. ಅದು ಸುಮ್ಮನೆ ಸಿಗಲ್ಲ, ಅನೇಕ ಜನ್ಮಗಳಲ್ಲಿ ತಪಸ್ ಮಾಡಿದರೆ ಮಾತ್ರ ಸಿಗುತ್ತೆ. ಎಂಥ ಅದ್ಭುತವಾದ ವ್ಯಾಖ್ಯಾನಗಳ್ರಿ. ಅಂದರೆ ಅದಕ್ಕೆ ಹೇಳ್ತಾರೆ ಏನಂತ? ಹರಿ ನಿರ್ಮಾಲ್ಯವ ಸಿರದಿ ಧರಿಸುತ್ತಿರು, ಹರಿ ನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು. ಪರಮಾತ್ಮನ ನೈವೇದ್ಯ ಬೇಕು ಅಂದರೆ ಜನ್ಮ ಜನ್ಮದಲ್ಲಿ ತಪಸ್ ಮಾಡಿದರೆ ಮಾತ್ರ ಸಿಗುತ್ತೆ. ಇದನ್ನು ಯೋಚನೆ ಮಾಡಬೇಕಂತೆ. ನಾವು ಇವತ್ತು ಎಲ್ಲೆಲ್ಲೋ ದೇವಸ್ಥಾನ, ಮಠ ಅಥವಾ ಜ್ಞಾನಿಗಳ ಮನೆಯಲ್ಲಿ ಊಟ ಮಾಡ್ತೇವೆ, ಊಟಕ್ಕೆ ಅಂತ ಕರೆದಿರ್ತಾರೆ, ನಾವು ಊಟ ಮಾಡ್ತೇವೆ. ಆ ಒಂದೊಂದು ತುತ್ತು ತಿನ್ನುವಾಗಲೂ ಈ ಯೋಚನೆ ಬರಬೇಕಂತೆ. ಏನು? ಇದು ಭಗವಂತನ ನೈವೇದ್ಯ ನಮ್ಮ ಬಾಯಿಗೆ ಸಿಗುತ್ತಾ ಇದೆ ಅಂದರೆ ಇದು ಕೋಟಿ ಕೋಟಿ ಜನ್ಮದ ಪುಣ್ಯ. ಇದು ಸಿಗಬೇಕಾದ್ರೆ ಬೇರೆ ಅನ್ನ ಬೇಕಾದಷ್ಟು ಸಿಗುತ್ತೆ,
ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಏನಂತ ಗೊತ್ತಾ, ಇದನ್ನ ಅಡಿಗೆ ಅಂತ ಹೆಸರು. ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ, ಜ್ಞಾನಿಗಳ ಮನೆಯಲ್ಲಿ ಏನಂತ ಹೇಳ್ತಾರೆ, ಅಡಿಗೆ ತಯಾರಾಗಿದೆ, ಊಟಕ್ಕೆ ಹೇಳ್ಬಹುದು ಅಂತ ಹೇಳ್ತಾರಲ್ವಾ. ನೋಡಿ ಆ ಶಬ್ದ ಎಷ್ಟು ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿ ಶಬ್ದ ಪ್ರಯೋಗ ಮಾಡ್ತಾ ಇದ್ರು. ಇವತ್ತು ಎಲ್ಲಿಯಾದರೂ ಈ ದಾರಿಯಲ್ಲಿ ಹೋಗುವಾಗ ಹೋಟ್ಲು ಪಾಟ್ಲು ಎಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಎಲ್ಲಿಯಾದರೂ ಅಡಿಗೆ ತಯಾರಿದೆ ಅಂತ ಬೋರ್ಡ್ ನೋಡಿದ್ದೀರಾ? ಎಲ್ಲ ಕಡೆ ಊಟ ತಯಾರಿದೆ, ಲಂಚ್ ರೆಡಿ, ಮಿಲ್ಸ್ ರೆಡಿ ಅಂತೆ ಬರೆದಿರ್ತಾರೆ ಹೊರತು ಅಡಿಗೆ ತಯಾರಾಗಿದೆ ಅಂತ ಒಂದು ಕಡೆ ಬರೆಯಲ್ಲ. ಏನಾದರೂ ಹೇಳೋದಾದರೆ ಮಠ ಮಂದಿರಗಳಲ್ಲಿ ಮಾತ್ರ. ಯಾಕೆ? ಅಲ್ರಿ ಬರಿಬಹುದಲ್ಲ, ತಪ್ಪೇನಿದೆ? ಇಲ್ಲ. ಅಡಿಗೆ ಅಂದ್ರೆ ಏನು ಗೊತ್ತಾ? ಪರಮಾತ್ಮನ ಪಾದದ ಬುಡಕ್ಕೆ ಇಟ್ಟು ನೈವೇದ್ಯ ಮಾಡಲಿಕ್ಕೆ ಯಾವುದು ಯೋಗ್ಯವೋ ಅದು ಮಾತ್ರ ಅಡಿಗೆ. ಅಡಿಗೆ ಅಂದ್ರೆ ಪರಮಾತ್ಮನ ಪಾದದ ಬುಡಕ್ಕೆ ಇಡ್ಲಿಕ್ಕೆ ಯೋಗ್ಯವಾದದ್ದು. ಅದು ಯಾವುದು ಯೋಗ್ಯವಾದದ್ದಲ್ಲ, ಅದಕ್ಕೆ ಅದನ್ನು ಅಡಿಗೆ ಅಂತ ಕರೆಯಲ್ಲ. ಪರಮಾತ್ಮನ ಪಾದದ ಬುಡಕ್ಕೆ ಇಟ್ಟು ಸಮರ್ಪಣೆ ಮಾಡಬೇಕಂತೆ. ಅಷ್ಟು ದೇವರ ನೈವೇದ್ಯಕ್ಕೆ ಮಹತ್ವ ಇದೆ. ಒಂದೊಂದು ತುತ್ತು ಅನೇಕ ಜನ್ಮಗಳನ್ನು ಪುನೀತನಾಗಿ ಮಾಡುತ್ತೆ. ಅದು ಸಿಗೋದಿಲ್ಲ, ಸಿಕ್ಕರೆ ಮಹಾಪುಣ್ಯ. ಸಿಕ್ಕಾಗ ದುರುಪಯೋಗ ಮಾಡ್ಕೋಬಾರ್ದು. ಯಾವಾಗ ಬರೀ ಊಟ ಮಾಡಿದವರಿಗೆಲ್ಲ ಮೋಕ್ಷ ಆಗಿಬಿಡ್ತದೆ ಅಲ್ಲ, ಊಟ ಮಾಡ್ತಾ ಇರುವಾಗ ಆ ಯೋಚನೆಯಿಂದ ಒಂದೊಂದು ತುತ್ತನ್ನ ಇಳಿಸಿದರೆ ಅದಕ್ಕೆ ಫಲ ಇದೆ. ತಿನ್ನುವಾಗ ಬೇಡಾದ ಲೌಕಿಕ ಹರಟೆಗಳನ್ನು ಮಾಡ್ಕೊಂಡು ತಿಂದ್ರೆ ಏನು ಪ್ರಯೋಜನ ಇಲ್ಲ ಅನ್ನುವ ಮಾತನ್ನ ಅಲ್ಲಿ ಬರೀತಾರೆ. ಹಾಗಾಗಿ ನಾವು ನನ್ನ ಎಂಜಲನ್ನ ನಿಮಗೆ ತಿನ್ನಿಸೋದಲ್ಲ, ನಿಮ್ಮ ಎಂಜಲನ್ನ ನಾವು ತಿಂತೇವೆ ಅಂತ ಹೇಳಿದ್ರಂತೆ. ಆಗ ಒಳಗೆ ಗರ್ಭದಲ್ಲಿರುವಂತ ಸ್ವಾಮಿ ಕೇಳ್ತಾನಂತೆ, ಅಲ್ಲ ಸತ್ತಿ ಏನ್ ಮಾಡ್ತೀರಿ? ನಿನ್ನ ಎಂಜಲು ಬೇಕು ಅಂತ ತಪಸ್ ಮಾಡ್ತೀವಿ ಅಂತ ಹೇಳ್ತಾರಂತೆ. ನೋಡಿ ಎಷ್ಟು ಅದ್ಭುತವಾದ ಚಿಂತನೆಯನ್ನು ನಮಗೆ ಇಲ್ಲಿ ತಿಳಿಸ್ತಾರೆ ಅಂತಂದ್ರೆ, 6 ಜನರು ಕೂಡ ಏನು ಮಾಡಿದ್ರು? ಇದನ್ನು ಶ್ರೀಮದಾಚಾರ್ಯರು ನಿಮಗೆ ಪೂರ್ವಾರ್ಧದಲ್ಲೇ ಈ ವಿಚಾರವನ್ನು ತಿಳಿಸಿದ್ದಾರೆ. ಏನು? ಈ 6 ಜನರು ಕೂಡ 6 ಜನರನ್ನ ಕಂಸ ಅಂದ್ರೆ ಕಂಸ ಕೊಂದ ಕೂಡ್ಲೆ, ಸೋದರ ಮಾವ ಕೊಂದ ಕೂಡ್ಲೆ ಅದನ್ನು ಏನ್ ಮಾಡ್ತಾರೆ? ಹಾಗೆ ತಕೊಂಡು 6 ಜನರನ್ನು ಒಂದು ಬೆಟ್ಟದ ಕೆಳಗೆ ಇಡುತ್ತಾಳೆ ಅಂತ ಉಂಟಲ್ಲಿ ಅಲ್ವಾ. ಶ್ರೀಮದ್ ಆಚಾರ್ಯ ನಿರ್ಣಯದಲ್ಲಿ ಆ ದುರ್ಗಾದೇವಿಗೆ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆಗ ಆ 6 ಜನರನ್ನು ಒಂದು ಬೆಟ್ಟದ ಕೆಳಗೆ ಇಡ್ತಾರಂತೆ. ಇಟ್ಟು 2 ಶಾಪವನ್ನ ಒಟ್ಟು ಮಾಡ್ತಾರೆ. ಏನು? ಬ್ರಹ್ಮದೇವರು ಹೇಳಿದ್ರು ಅವಧ್ಯರಾಗ್ರಿ ಅಂತ, ಈ ಕಡೆ ಇವರು ಹೇಳಿದ್ರು ನಿಮ್ಮ ಅಪ್ಪನೇ ಕೊಲ್ಲಲಿ ಅಂತ. ಅವರಪ್ಪ ಯಾರು ಆ ಸಮಯದಲ್ಲಿ? ಕಾಲನೇಮಿ. ಆ ಕಾಲನೇಮಿನೇ ಇಲ್ಲಿ ಕಂಸನಾಗಿ ಹುಟ್ಟಿದ್ದಾನೆ. ಅಪ್ಪನೇ ಕೊಂದ ಹಾಗಾಯಿತು. ಅವಧ್ಯ ಅಂದ್ರೆ ಏನು? ಒಂದು ಶರೀರದಿಂದ ಜೀವ ಹೊರಗೆ ಬಂದು ಮತ್ತೆ ಆ ದೇಹವನ್ನ ಪ್ರವೇಶ ಮಾಡದಿದ್ದರೆ ಅದು ಅವಧ್ಯ ಅಂತ ಅರ್ಥ. ಈಗ ನೋಡಿ, ಆ 6 ತಿಂಗಳು ಇಲ್ಲಿ ತಂದು ಆ 9 ತಿಂಗಳು ದೇವಕಿಯ ಗರ್ಭದಲ್ಲಿತ್ತು, ಮತ್ತೆ ತಗೊಂಡು ಹೋಗಿ ಯಾವ ದೇಹದಲ್ಲಿತ್ತು ಅಲ್ಲೇ ಇಟ್ರಂತೆ. ಆಗ ಏನ್ ಮಾಡಿದ್ರು? ಸಾಯುವಾಗ ಯಾವ ಶೈಶವಾವಸ್ಥೆಯಲ್ಲಿದ್ವಲ್ಲ ಹಾಗೆ ಇದ್ದುವಂತೆ 6 ಜನರು ಕೂಡ. ಹಾಗೆ ಶೈಶವಾವಸ್ಥೆಯಲ್ಲಿ ಇರತಕ್ಕಂತಹ ಮಕ್ಕಳು ಅದೇ ಆಕಾರದಲ್ಲೇ ತಪಸ್ ಮಾಡಿದುವಂತೆ. 9 ತಿಂಗಳು ತಪಸ್ ಮಾಡಿದಾವೆ. ಏನಂತ? ನಮ್ಮ ಎಂಜಲು ನಿನಗೆ ಕೊಡೋದಲ್ಲ, ನಿನ್ನ ಎಂಜಲು ನಮಗೆ ಬೇಕು ಅಂತ ತಪಸ್ ಮಾಡಿದ್ರಂತೆ. ಸಿಕ್ತಾ ಅಂತ ಪ್ರಶ್ನೆ, ಅದನ್ನ ಇಲ್ಲಿ ಬರೀತಾರೆ. ಏನಂತಂದ್ರೆ, ಆ ದೇವಕಿ ಕೇಳ್ತಾಳ, ದೇವಕಿಯನ್ನ ಆ ಬಂಧನದಿಂದ, ತಂದೆ ತಾಯಿಗಳನ್ನ ಶ್ರೀಕೃಷ್ಣ ಪರಮಾತ್ಮ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಬಿಡುಗಡೆ ಮಾಡಿದ ಮೇಲೆ ಅಪ್ಪಮ್ಮನನ್ನ ಕೇಳ್ತಾನೆ ಕೃಷ್ಣ, ಅಪ್ಪ ವಸುದೇವ ದೇವಕಿಯರೇ, ನನ್ನನ್ನ ಮಗನನ್ನಾಗಿ ಪಡೆದು ನಿಮಗೆ ಏನು ಲವಲೇಶ ಸುಖ ಸಿಗಲಿಲ್ಲ, ತುಂಬ ಶ್ರಮ ಪಟ್ರಿ, ಬರೀ ವ್ಯರ್ಥವಾಗಿ ಹೋಯಿತು ಜೀವನ. ಆದ್ದರಿಂದ ನನ್ನನ್ನ ದಯಮಾಡಿ ಕ್ಷಮಿಸಿ ಬಿಡಿ, ತಾವು ಅನ್ಯತಾ ಭಾವಿಸಬಾರದು. ಆದ್ದರಿಂದ ಕ್ಷಮಿಸ್ರಿ, ನನ್ನಿಂದ ಏನು ಉಪಯೋಗ ಆಗಲಿಲ್ಲ, ಅಟ್ಲೀಸ್ಟ್ ಕೊನೆಗೆ ನನ್ನ ಸಮಾಧಾನಕ್ಕೋಸ್ಕರವಾಗಿ ಆದರೂ ಏನಾದರೂ ಒಂದು ವರ ಕೇಳಿ, ಅದನ್ನು ನಾನು ಕೊಡ್ತೇನೆ. ಹಾಗಾದರೆ ಏನು ಕೇಳಿದ್ರು ಕೊಡ್ತೀಯೇನಪ್ಪ? ಖಂಡಿತ ಕೊಡ್ತೇನಪ್ಪ. ಹಾಗಾದರೆ ಒಂದು ಕೆಲಸ ಮಾಡು. ದೇವಕಿ ಕೇಳ್ತಾಳೆ. ಎಲ್ಲ ಕಡೆ ಹಾಗೆ ಗಂಡಂದ್ರಿಗೆ ಏನಾದರೂ ಆಸೆ ಆಕಾಂಕ್ಷೆಗಳು ಎಲ್ಲ ಹೆಣ್ತೀನಿ ಕೇಳಪ್ಪ. ಸರಿ, ದೇವಕಿನಿಗೆ ಏನಮ್ಮ ಏನು ಬೇಕು? ನೀನು ಕೊಡೋದಾದರೆ ನಾನು ಇಲ್ಲದೇ ಇದ್ದದ್ದು ಕೇಳಲ್ಲ. ಸಂದೀಪಿನಿ ಋಷಿಗಳ ಹತ್ರ ಆ ಗುರುಕುಲದಲ್ಲಿ ಅಧ್ಯಯನ ಮಾಡಿದಾಗ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ ಆ ಗುರುಪುತ್ರ ಬೇಕು ಅಂತ ಕೇಳಿದ್ರು, ತಂದುಕೊಟ್ಟಿಯಲ್ಲಪ್ಪ.
ಹೌದಮ್ಮ ತಂದುಕೊಟ್ಟೆ. ಹಾಗೆ ನಾನೂ ಕೂಡ ನಿನ್ನ 6 ಜನ ಅಣ್ಣಂದ್ರನ್ನ ಕಳ್ಕೊಂಡಿದ್ದೀನಪ್ಪ, 6 ಜನ ಅಣ್ಣಂದ್ರು ನನಗೆ ಬೇಕು, ತಂದುಕೊಡ್ತೀಯಾ ಅಂತ ದೇವಕಿ ಕೇಳ್ತಾಳಂತೆ. ಆಯಿತು ಅಂತ ಹೇಳಿ 6 ಜನರು ಸಾಯುವಾಗ ಯಾವ ಅವಸ್ಥೆಯಲ್ಲಿತ್ತಲ್ಲ ಹಾಗೆ ತಂದು, ಅಮ್ಮ ಇವರೇ ನೋಡಿ ನಿನ್ನ 6 ಜನ ಮಕ್ಕಳು ಅಂತ ಒಟ್ಟಿಗೆ ಕೊಡ್ತಾರಂತೆ. ಅದು ಸ್ವಾರಸ್ಯ ಅಲ್ಲ, ತಂದು ಕೊಟ್ಟರು ಆಯಿತು, ಮುಂದೇನು? ಅವಳು ಏನು ಮಾಡಿದ್ಲು ಅಂತಂದರೆ, ಅವರು ಯಾವುದಕ್ಕೋಸ್ಕರ ಇಷ್ಟು 9 ತಿಂಗಳು ತಪಸ್ ಮಾಡ್ತಾ ಇದ್ರು? ಕೃಷ್ಣ ಅವತಾರ ಮಾಡಿ ಇಷ್ಟು ದೊಡ್ಡವನಾಗಿ ಜೈಲಿಂದ ಬಿಡುಗಡೆಗೊಳಿಸುವ ತನಕವೂ ತಪಸ್ ಮಾಡ್ತಿದ್ರಲ್ಲ. ಯಾತಕ್ಕೋಸ್ಕರವಾಗಿ? ನಿನ್ನ ನೈವೇದ್ಯ ಬೇಕು, ಹರಿ ನೈವೇದ್ಯಾರ್ಥೆ ತಪಸ್ತೇಪೆ, ತಪಸ್ಸನ್ನು ಮಾಡಿದ್ರು ಅಂತ ಬರೀತಾರೆ. ಹಾಗಾದ್ರೆ ಅದನ್ನು ಪೂರ್ತಿ ಮಾಡಬೇಕಲ್ಲ, ದೇವರು ವರ ಕೊಡಬೇಕಲ್ಲ. ಕೊಟ್ಟರು. ಹೇಗೆ ಕೊಟ್ಟರು ಅಂದರೆ 6 ಜನರನ್ನು ತಂದು ದೇವಕಿಯ ಉಡಿಯಲ್ಲಿ ಹಾಕಿ, ಅಮ್ಮ ಅವರು ಇಷ್ಟು ವರ್ಷ ತಪಸ್ ಮಾಡ್ತಾ ಇದ್ದಾರೆ, ಅವರಿಗೆ ಬೇಕಾದ ವರ ಕೊಡು ಅಂತ ಹೇಳಿದಾಗ 6 ಜನರಿಗೂ ಅವಳು ಏನು ಕೊಟ್ಲು ಅಂತ ಕೇಳಿದಾಗ ಅದನ್ನು ಬರೀತಾರೆ. ಕೃಷ್ಣ ಭುಕ್ತ ಕ್ಷೀರಂ ಅಮೃತ ತುಲ್ಯಂ ಪಪೌ ಅಂತ ಬರೀತಾರೆ. ಅಂದರೆ ಕೃಷ್ಣ ಎಂಜಲು ಮಾಡಿಬಿಟ್ಟ ನೈವೇದ್ಯವನ್ನ ಆ ದೇವಕಿ, ನೋಡು ಇದು ಸಾಮಾನ್ಯ ಅಲ್ಲ, ಆ ಪರಮಾತ್ಮ ಉಂಡು ಉಳಿದ ನೈವೇದ್ಯ, ಊಟ ಮಾಡ್ರಿ ಅಂತ 6 ಜನರಿಗೂ ಉಣಬಡಿಸಿದಳು ಅಂತನ್ನುವ ಉತ್ತರವನ್ನು ಬರೀತಾರೆ. ಹಾಗಾದರೆ ಈ ಉತ್ತರವನ್ನು ನಾವು ತಿಳ್ಕೊಂಡಾಗ ಉಂಟಾಗುವ ರೋಮಾಂಚನ, ಸುಮ್ಮನೆ 6 ಜನ ಸತ್ರು ಬದುಕಿದ್ರು ಸತ್ರು ಅಷ್ಟೇ ತಿಳ್ಕೊಳ್ಳೋದ್ರಲ್ಲಿ ಏನೂ ಸ್ವಾರಸ್ಯ ಇಲ್ಲ. ಅದನ್ನು ಈ ಚಿಂತನೆ ನಮಗೆ ತಿಳಿಸ್ತದೆ. ಆಗ ಆ ಕೃಷ್ಣ ಎಂಜಲು ಮಾಡಿ ಬಿಟ್ಟ ಅನ್ನವನ್ನು ಇವರಿಗಾಗಿ ಇಟ್ಟಿದ್ರು, ಆ ಅನ್ನವನ್ನು ಊಟ ಮಾಡಿದರು. ಆ ಪರಮಾತ್ಮ ನೈವೇದ್ಯದ ಒಂದೊಂದು ತುತ್ತು ಹೊಟ್ಟೆ ಒಳಗಡೆ ಹೋದರೆ ಎಷ್ಟೋ ಕೋಟಿ ಜನ್ಮವನ್ನು ಪವಿತ್ರ ಮಾಡುತ್ತೆ. ಆದ್ದರಿಂದ ನೈವೇದ್ಯವನ್ನು ವ್ಯರ್ಥ ಮಾಡಬೇಡಿ ಅಂತನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಭಾಗವತ ನಮಗೆ ಕೊಡ್ತದೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಆ ತಂದೆ ತಾಯಿಗಳಾಗಿರತಕ್ಕಂಥ ವಸುದೇವ ದೇವಕಿಯರಿಗೆ ಈ ಚಿಂತನೆಯನ್ನು ಮಾಡಿಸ್ತಾ ಕೊನೆಗೊಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, 6 ಜನರು ಕೂಡ ಮರೀಚಿ ಋಷಿಗಳ ಮಕ್ಕಳು. ಮರೀಚಿ ಋಷಿಗಳು ಅಂದರೆ ಯಾರು? ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥವರು. ಆದ್ದರಿಂದ ಮನೋದೋಷಗಳನ್ನು ನಿವಾರಣೆ ಮಾಡುವವರು ಅಂತ ಅರ್ಥ. ಇದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಮತ್ತೆ ಭಾಗವತ ಪೂರ್ವಾರ್ಧಕ್ಕೆ ಹೋಗಬೇಕು, ಆವಾಗಲೇ ಅರ್ಥ ಆಗುತ್ತೆ. ಹೇಗೆ ಅಂತ ಸೂಕ್ಷ್ಮವಾಗಿ ಹೇಳ್ತೇನೆ, ಬಹಳ ವಿಸ್ತಾರವಾಗಿದೆ. ಅರ್ಥ ಆಗದೇ ಇದ್ದ ಕಬ್ಬಿಣದ ಕಡಲೆಯೇ. ಆದರೂ ನಿಮಗೆ ಯಾವ ರೀತಿಯಾಗಿ ನಾವು ಸಾಧನಾ ಮಾರ್ಗಕ್ಕೆ ಅನುಷ್ಠಾನ ಮಾಡಬಹುದು ಅಂತನ್ಲಿಕ್ಕೆ ನೋಡಿ, ಕೃಷ್ಣ ಅವತಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ ಕಂಸ ದೇವಕಿಯನ್ನು ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಬಿಟ್ಟು ಬರಲಿಕ್ಕೆ, ದೇವಕಿಯನ್ನು ವಸುದೇವನ ಮನೆಗೆ ಬಿಟ್ಟು ಬರಲಿಕ್ಕೆ ಬಂಗಾರದ ರಥದಲ್ಲಿ ಕರ್ಕೊಂಡು ಹೋದರು ಅಂತ. ಅದು ನೀವು ಕೇಳಿದಿರಿ ಕತೆ. ಅಲ್ಲಿ ಏನು ಗೊತ್ತಾ, ಆ ಭಾಗವತ ನೋಡಿ ಎಂತೆಂಥ ಸಾಧನೆಗಳನ್ನು ಹೇಳುತ್ತೆ ಅಂದರೆ ನಮಗೆ ಅದು ಕತೆ ಹೇಳಿದಾಗಿರುತ್ತೆ. ಅದರ ಒಳಗಡೆ ಒಂದೊಂದು ಶ್ಲೋಕವೂ ಸಾಧಕರಿಗೆ ಒಂದು ಏನಂತಾರೆ ನಿಧಿ ಇದ್ದ ಹಾಗೆ. ಹಾಗೆ ಅಂದ್ರೆ ನೋಡಿ, ಮೇಲ್ನೋಟಕ್ಕೆ ಯಾರಿಗಾದ್ರೂ ಅರ್ಥ ಆಗುತ್ತಾ? ಏನು, ಅವ ಆ ದೇವಕಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಕಂಸ ಏನೇನು ಬಳವಳಿ ಕೊಟ್ಟ, ಉಡುಗೊರೆ ಏನು ಕೊಟ್ಟ, ಆಹೇರು ಏನು ಕೊಟ್ಟ ಅಂತ ಕೇಳಿದರೆ ಅದನ್ನು ಬರೀತಾರೆ ವೇದವ್ಯಾಸ ದೇವರು. ಏನು ಅಂತಂದರೆ ಚತುಶ್ಶತ ಗಜಾನಾಂ. ಚತುಶ್ಶತ ಗಜಾನಂ ಅಂದರೆ ಏನು? 400 ಆನೆಗಳನ್ನು ಕೊಟ್ಟ. ಸರಿ, ಮತ್ತೆ ಏನು? ಅದಕ್ಕೆ ಹೇಳ್ತಾರೆ ಚತುಶ್ಶತ ಗಜಾನಾಂ ಅಯುತಂ ಅರ್ಧಂಚ ಅಶ್ವಾನಾಂ. ಕುದುರೆ ಕೊಟ್ಟನಂತೆ. ಅಯುತಂ ಅಂದರೆ ಸಂಸ್ಕೃತದಲ್ಲಿ 10,000 ಸಂಖ್ಯೆಗೆ ಅಯುತಂ. ಅರ್ಧಂಚ ಅಂದರೆ ಹಾಗೂ, ಚ ಅಂದರೆ ಮತ್ತು, ಅರ್ಧಂಚ ಅದರ ಅರ್ಧ ಅಂದರೆ 10,000 ಮತ್ತು 5 ಅಲ್ಲಿಗೆ ಎಷ್ಟಾಯಿತು? 15,000. 15,000 ಕುದುರೆ ಆನೆಗಳ 400 ಆನೆಗಳನ್ನು ಕೊಟ್ಟನಂತೆ. ಚತುಶ್ಶತ ಗಜಾನಾಂ. ಆಮೇಲೆ ಅಯುತಂ ಅರ್ಧಂಚ ಅಶ್ವಾನಾಂ ಕುದುರೆಗಳನ್ನು ಕೊಟ್ಟ. ಆಮೇಲೆ ಏನು? ದ್ವೇಷತೆ ದಾಸೀನಾಂ 200 ದಾಸಿಯರನ್ನು ಕೊಟ್ಟನಂತೆ. 200 ದಾಸಿಯರನ್ನು. ಆಮೇಲೆ 1,800 ರಥಗಳನ್ನು ಕೊಟ್ಟ. ಅಲ್ಲಿಗೆ ರಥ, ಆನೆ, ಕುದುರೆ, ಕಾಲಾಳು 4 ಹೇಳಿದರು.
ಈ 4 ಸಂಖ್ಯೆಯನ್ನು ಕೊಟ್ಟು ಹೇಳ್ತಾರೆ. 400 ಆನೆ, 15,000 ಕುದುರೆ, 200 ದಾಸಿಯರು, 1,800 ರಥಗಳನ್ನು ಕೊಟ್ಟ. ಇದನ್ನ ತಗೊಂಡು ನಾವೇನು ಮಾಡ್ಬೇಕ್ರಿ? ಅಲ್ಲಿ 10,000 15,000 ಕುದುರೆ ಅಲ್ಲ, 30,000 ಕುದುರೆ ಕೊಟ್ಟರು ನಮಗೇನು ಅದರಿಂದ? ನಮಗೇನು ಪರ್ಸೆಂಟೇಜ್ ಇದೆಯಾ? ಪರ್ಸೆಂಟೇಜ್ ಏನಾದ್ರೂ ಇರೋದಾದರೆ ಎಷ್ಟು ಕೊಟ್ಟರು ಕರೆಕ್ಟಾಗಿ ಹೇಳ್ರಿ. ಎಷ್ಟು ಕೊಟ್ಟರು ಅಷ್ಟೇ. 10 ಕುದುರೆ ಕೊಟ್ಟರು ಏನು ಸಂತೋಷ ಆಗ ನಮಗೆ? ಏನೋ ಕೊಡಬೇಕು, ಕೊಟ್ರಪ್ಪ. ಇವತ್ತು ಎಲ್ಲ ಮದುವೆಯಲ್ಲಿ ಬಂದ್ಬಿಟ್ಟು ಆಹೇರ್ ಏನು ಕೊಟ್ರಿ ಅಂತ ಕೇಳ್ತಾ ಕೂತ್ರೆ ನಿಮಗೆ ಯಾಕೆ ಕಾರ್ಬಾರು ಅಂತ ಕೇಳ್ತಾರೆ ಅಲ್ವಾ? ನಮಗೇನು ಸಂಬಂಧ ಇಲ್ಲದೆ ಇದ್ದದ್ದು. ಆಹೇರ್ ಯಾರು ಕೇಳಬೇಕೋ ಅವ್ರು ತಗೋಬೇಕು, ಯಾರು ತಗೋಬೇಕೋ ಆಮೇಲೆ ಕೂತ್ಕೊಂಡು ಲೆಕ್ಕ ಹಾಕ್ತಾರೆ, ಲಿಸ್ಟ್ ಬರೆದಿರ್ತಾರೆ. ಆಮೇಲೆ ಯಾರ್ಯಾರು ಏನು ಕೊಟ್ಟರು, ಹಂಗಾರೆ ನಾಳೆ ಬಂದಾಗ ಅವರಿಗೆ ನಾವೇನು ಕೊಡಬೇಕು ಲೆಕ್ಕಾಚಾರ ಇದೆಲ್ಲ ಇರುತ್ತೆ ಹೊರತು ಈ ವೇದವ್ಯಾಸ ದೇವರು ಯಾಕೆ ಇದನ್ನೆಲ್ಲ ಆ ದೇವಕಿ ದೇವಿಗೆ ಕಂಸ ಕೊಟ್ಟದ್ದನ್ನು ಯಾಕೆ ಹೇಳಿದರು? ನಮಗೇನು ಅರ್ಥ ಆಗಲ್ಲ. ತಲೆಬುಡ ಏನೋ ಹೇಳಿದ್ರು ಅಂತ ಅನ್ಕೊಂತೀವಿ. ಆದರೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಒಳಗಡೆ ಹೋದರೆ ಅದ್ಭುತವಾದ ಚಿಂತನೆ. ಒಬ್ಬ ಸಾಧಕನಾಗಿರತಕ್ಕಂಥವನು ಸಾಧನೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ತಿಳಿಸ್ತದಂತೆ. ನೋಡಿ, ಇದು ಇಷ್ಟು ಸೂಕ್ಷ್ಮದ ವಿಚಾರ. ಏನು 400 ಆನೆ ಅಂದರು, ಯಾಕೆ ಗೊತ್ತಾ? ಸಾಧನ ಮಾಡುವವನಿಗೆ 400 ಆನೆಯನ್ನು 500 ಆದ್ರೇನು? ಅದಕ್ಕೆ ಹೇಳ್ತಾರೆ, ಆನೆ ಅಂದರೆ ಏನು ಗೊತ್ತಾ? ಸ್ಥೂಲ ಪ್ರಾಣಿ. ಸ್ಥೂಲ ಪ್ರಾಣಿಯನ್ನು ಇಟ್ಕೊಂಡು ಹೇಳಿದರು. ಅದು ಯಾವುದರ ಸಂಕೇತ ಅಂದರೆ ನಮ್ಮ ಪಿಂಡಾಂಡದೊಳಗೆ, ಈ ದೇಹದೊಳಗೆ ಕರ್ಮೇಂದ್ರಿಯ ಅಂತುಂಟು, 5 ಕರ್ಮೇಂದ್ರಿಯಗಳು. ಅದರ ಸಂಕೇತ ಆನೆ. ಕರ್ಮೇಂದ್ರಿಯ 400 ಆನೆ ಅಂದರೆ ಏನು ಅರ್ಥ ಆಗಲಿಲ್ವಲ್ಲ? ಅಂದರೆ ಆ ಕರ್ಮೇಂದ್ರಿಯದಲ್ಲಿ 5 ಇದೆಯಲ್ಲ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಈ ಪಾಯು ಉಪಸ್ಥ ಎರಡೂ ಕೂಡ ದೇಹದ ಒಳಗಡೆ ಇರತಕ್ಕಂಥ ಕಶ್ಮಲಗಳನ್ನು ಹೊರಗೆ ಹಾಕೋದು. ಎರಡೂ ಒಂದೇ ಕೆಲಸ ಅಂದಮೇಲೆ ಅವೆರಡನ್ನು ಸೇರಿಸಿ ಒಂದು ಮಾಡ್ಕೊಳ್ಳಿ. ಎಷ್ಟಾಯ್ತು ಈಗ? ಕರ್ಮೇಂದ್ರಿಯ 4 ಆಯ್ತು. ಈಗ ಒಂದೊಂದರೊಳಗೆ ಎಷ್ಟು ಶಕ್ತಿ ತುಂಬಬೇಕು? ನಮ್ಮಲ್ಲಿ ಶಕ್ತಿಯನ್ನು ತುಂಬುವುದಕ್ಕೆ ಗಾದೆ ಉಂಟು. ಏನು ಅಂದರೆ, ಅವನ ಹತ್ರ ಎಷ್ಟು ಶಕ್ತಿ ಇದೆ, 100 ಆನೆ ಬಲ ಇದೆ ಅಂತಂತಾರೆ. 100 ಆನೆ ಬಲ ಅನ್ನೋದು ಪೂರ್ಣವಾದ ಸಂಕೇತ. ಅದು 100 ಆನೆ ಬಲ ಅಂದರೆ. ಹಾಗಾದರೆ ಈ ಕರ್ಮೇಂದ್ರಿಯದೊಳಗೆ ಎಷ್ಟು ಬಲ ತುಂಬಬೇಕು? 100 ಆನೆ ಬಲ ತುಂಬಬೇಕು. 100 ಆನೆ ಬಲ ತುಂಬೋದು ಅಂದರೆ ಏನು? ಅದಕ್ಕೆ ಹೇಳ್ತಾರೆ, ಪೂರ್ಣವಾದ ಅಂದರೆ ಕರ್ಮೇಂದ್ರಿಯಗಳು 100 ಆನೆ ಬಲ ಅಂದರೆ 4 ಕರ್ಮೇಂದ್ರಿಯಗಳಾಯಿತು. ಒಂದೊಂದರಲ್ಲಿ 100 ಆನೆ ಬಲ ಅಂದರೆ 400 ಆನೆಗಳನ್ನು ಕೊಟ್ಟ ಅಂದರೆ ಕರ್ಮೇಂದ್ರಿಯಗಳಿಗೆ ಪೂರ್ಣ ಬಲವನ್ನು ಕೊಟ್ಟರು ಅಂತ ಅರ್ಥ. ಸಾಧನೆ ಮಾಡಿದ ಅಂತ ಅರ್ಥ. ಯಾರು? ಕಂಸ ಅಲ್ಲ. ಕಂಸನ ಒಳಗಿರ್ತಕ್ಕಂಥ ಭೃಗು ಋಷಿಗಳು. ಅವರು ಯಾರು? ನಮ್ಮ ಬ್ರಾಹ್ಮಣರಿಗೆ, ಅರ್ಥಾತ್ ನಮ್ಮ ವಿಷ್ಣು ಭಕ್ತರಿಗೆ ಸಾಧಕ ಮಾರ್ಗದಲ್ಲಿ ಅಗ್ರಗಣ್ಯರು. ಹೇಗೆ ಅಂತಂದರೆ, ಹರಿ ಸರ್ವೋತ್ತಮ ಹೇಗೆ, ವಾಯು ಜೀವೋತ್ತಮ ಹೇಗೆ, ಹರ ವೈಷ್ಣವೋತ್ತಮ ಹೇಗೆ, ಭೃಗು ವಿಪ್ರೋತ್ತಮ ಅಂತ. ವಿಪ್ರೋತ್ತಮರು ಯಾರು ಅಂದರೆ ಭೃಗು ಋಷಿಗಳು. ನಮಗೆಲ್ಲ ಲೀಡರ್ ಅವರು, ವಿಪ್ರರಿಗೆ ಲೀಡರ್ ಅವರು. ಅವರು ನಮಗೇನು ಮಾಡ್ತಾರೆ ಅಂತ ನೋಡಿ, ಹೀಗೆ ಕರ್ಮೇಂದ್ರಿಯಗಳಲ್ಲಿ 100 ಆನೆ ಬಲವನ್ನು ತುಂಬಿಸಿಕೊಂಡ್ರೆ ಆಗ ನೀವು ಸಾಧನಾ ಮಾರ್ಗದಲ್ಲಿ ಹೋಗಲಿಕ್ಕೆ ಸುಲಭವಾಗ್ತದೆ ಎಂದರು. ಮತ್ತು 15,000 ಕುದುರೆ ಅಂತ ಹೇಳಿದ್ರಲ್ಲ, ಹೌದು. ಈ ಕುದುರೆ ಅಂದರೆ ಯಾವುದು ಗೊತ್ತಾ? ನಮ್ಮ ದೇಹದೊಳಗಿರತಕ್ಕಂಥ ಜ್ಞಾನೇಂದ್ರಿಯಕ್ಕೆ ಕುದುರೆ ಅಂತ ಕರೀತಾರೆ. ಅಶ್ವ ಅಂದರೆ ಜ್ಞಾನೇಂದ್ರಿಯ. ಅದು ಎಷ್ಟು ಶಕ್ತಿ ಸಂಪನ್ನವಾಗಬೇಕು ಅಂತಂದರೆ 1000 ಕುದುರೆ ಶಕ್ತಿ ಆಗಬೇಕು. ಯಾಕೆ ಹೇಳಿ? 1,000 ವಿದ್ಯುತ್ನಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಹಾರ್ಸ್ ಪವರ್ ಅಂದರೆ 1,000 ಯೂನಿಟಿಗೆ 1 ಹಾರ್ಸ್ ಪವರ್ ಅಂತ. ಹಾಗಾದರೆ 1000 ಯೂನಿಟಿಗೆ 1 ಅಂದರೆ ದೇಹದೊಳಗೆ ಎಷ್ಟಿದೆ? 5 ಇಂದ್ರಿಯಗಳಿದೆ. ಒಂದೊಂದರಲ್ಲಿ ಎಷ್ಟು? 1000 ಶಕ್ತಿ ಅಂದರೆ ಎಷ್ಟಾಯಿತು? 5,000 ಆಯಿತು. ಆದರೆ ಕರ್ಮೇಂದ್ರಿಯದ ಸ್ವಭಾವ ಏನು ಗೊತ್ತಾ? ಅದನ್ನೇ ದ್ವಿತೀಯ ಸ್ಕಂದದಲ್ಲಿ ಉತ್ತರಾರ್ಧದಲ್ಲಿ ಬರೀತಾರೆ. ಏನಂದರೆ, ಕರ್ಮೇಂದ್ರಿಯದು ಜ್ಞಾನೇಂದ್ರಿಯಕ್ಕೂ ಸ್ವಭಾವ ಏನು ಅಂದರೆ, ಕರ್ಮೇಂದ್ರಿಯದೊಳಗೆ ಆಯಾಯ ಅಭಿಮಾನಿ ದೇವತೆಗಳು ವ್ಯಾಪಾರ ಮಾಡ್ತಾ ಇದ್ದರೆ ವ್ಯಾಪಾರ ಆಗೋಗುತ್ತೆ. ಜ್ಞಾನೇಂದ್ರಿಯ ಹಾಗಲ್ಲ. ಅಲ್ಲಿ 3 ಜನ ಎಟ್ ಎ ಟೈಮ್ ವ್ಯಾಪಾರ ಮಾಡಬೇಕು. ಹಾಗೆ ಅಂತಂದರೆ, ಈಗ ನೋಡಿ, ನಿಮಗೆ ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ರಾತ್ರಿಯಲ್ಲಿ ನೀವು ಕರ್ಮೇಂದ್ರಿಯದ ವ್ಯಾಪಾರಗಳು ನಿದ್ರೆಯಲ್ಲೇ ನಡೀತದೆ. ನೋಡಿ ಕೆಲವರು ನಡ್ಕೊಂಡು ಹೋಗ್ತಾ ಇರ್ತಾರೆ ನಿದ್ರೆಯಲ್ಲಿ. ಕೇಳಿದರೆ, ನಾನು ಎಲ್ಲಿ ಹೋದೆ ನಂಗೆ ಗೊತ್ತೇ ಇಲ್ಲರಿ, ನಿದ್ರೆಯಲ್ಲಿ ನಡೆಯುವ ಅಭ್ಯಾಸ ಇದೆ ಅಂತ. ನಿದ್ರೆಯಲ್ಲಿ ಹೊಡೆಯುವ ಅಭ್ಯಾಸ, ಪಕ್ಕದವನಿಗೆ ಕೂತ್ಬಿಟ್ಟು ಹೊಡೆದು ಫುಟ್ಬಾಲ್ ಹಾಕಿ ಅಭ್ಯಾಸ ಇದ್ದರೆ ಹಾಕಿ ಪಕ್ಕದವನು ಲಟ ಪಟ ಅಂತ ಹೊಡೆಯೋದು, ಕಾಲಿನಿಂದ ಒದಿಯೋದು, ಓಡಾಡೋದು. ನೋಡಿ, ಎಲ್ಲ ಕರ್ಮೇಂದ್ರಿಯ. ಇನ್ನೇನು ಗೊತ್ತಾ? ವಾಗೇಂದ್ರಿಯವು ಕೂಡ ಕರ್ಮೇಂದ್ರಿಯ ಅಲ್ವಾ? ನೋಡಿ, ರಾತ್ರಿ ಕೂತಾಗ ವಟ 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 ಮಾತಾಡ್ತಾನೆ. ಯಾರ ಹತ್ರ ಮಾತಾಡಿ? ಏನು ಗೊತ್ತಿಲ್ಲ ಅಂತಾನೆ. ಅಂದರೆ ಈ ಕರ್ಮೇಂದ್ರಿಯಗಳ ವ್ಯಾಪಾರಕ್ಕೆ
ನಿದ್ರೆಯಲ್ಲಿ ಜೀವ ಗಾಢ ನಿದ್ದೆಯಲ್ಲಿ ಹೋಗಿದ್ರೂ ಕೂಡ ವ್ಯಾಪಾರ ಮಾಡ್ತಾನೆ. ಅದೇ ಜ್ಞಾನೇಂದ್ರಿಯ ನಿದ್ರೆಯಲ್ಲಿ ವ್ಯಾಪಾರ ಮಾಡಿತು ಅಂತ ಎಲ್ಲಾದ್ರೂ ಉಂಟ? ಯಾವ ಇಂದ್ರಿಯವೂ ವ್ಯಾಪಾರ ಮಾಡೋದಿಲ್ಲ. ವ್ಯಾಪಾರ ಮಾಡಬೇಕಾದ್ರೆ ಮೂರೂ ಜನರು ಒಟ್ಟಿಗೆ ನಿಂತು ವ್ಯಾಪಾರ ಮಾಡಬೇಕು, ಆವಾಗಲೇ ಅದು ಪೂರ್ಣ ಆಗುತ್ತೆ. ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ವಾಯುದೇವರು ಇರಬೇಕು, ಪರಮಾತ್ಮನೇ ಇರಬೇಕು. ಮೂರೂ ಜನ ನಿಂತು ವ್ಯಾಪಾರ ಮಾಡೋದು ಯಾವಾಗ? ಎಚ್ಚರಾವಸ್ಥೆಯಲ್ಲಿ ಮಾತ್ರ. ಆದ್ದರಿಂದ ಎಚ್ಚರಾವಸ್ಥೆಯಲ್ಲಿ ಸಾಧನೆಯನ್ನು ಮಾಡಬೇಕು. ಈ ಸಾಧನಾ ಇಂದ್ರಿಯಗಳೆಲ್ಲ ಇದೆಯಲ್ಲ, ಜ್ಞಾನೇಂದ್ರಿಯ, ಇವೆಲ್ಲ ಕುತ್ತಿಗೆ ಮೇಲ್ಗಡೆ ಇದೆ ನೋಡಿ, ಎಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ತಲೆ ಹೋಯ್ತು. ತಲೆ ಇಲ್ವಾ ಅಂತ ಕೇಳಿದ್ರೆ ಜ್ಞಾನೇಂದ್ರಿಯ ವ್ಯಾಪಾರ ಮಾಡ್ತಾ ಇಲ್ವಾ ಅಂತ. ಕರ್ಮೇಂದ್ರಿಯ ವ್ಯಾಪಾರ ಅದು ಮಾಡಿ ಏನು ಉಪಯೋಗ? ಅದು ನಿದ್ರೆಯಲ್ಲೂ ಮಾಡುತ್ತೆ, ಎಚ್ಚರದಲ್ಲೂ ಮಾಡುತ್ತೆ. ಎಚ್ಚರದಲ್ಲಿ ಮಾಡೋದು ಜ್ಞಾನೇಂದ್ರಿಯ ಮಾತ್ರ. ಹಾಗಾದ್ರೆ ಮೂರು ಜನ ವ್ಯಾಪಾರ ಒಟ್ಟಿಗೆ. ಒಂದೊಂದು ಹಾರ್ಸ್ ಪವರ್ ಅಂದರೆ 1000 ಯೂನಿಟ್. ಹಾಗಾದರೆ ಇಲ್ಲಿ ಮೂರು ಜನ ಒಟ್ಟಿಗೆ ವ್ಯಾಪಾರ ಮಾಡಿದರೆ ಮಾತ್ರ ಜ್ಞಾನೇಂದ್ರಿಯ ಕೆಲಸ ಮಾಡುತ್ತೆ. ಅದನ್ನು ಬೇಡ್ಕೋಬೇಕು, ಮೂರು ಜನ ಒಟ್ಟಿಗೆ ಕೆಲಸ ಮಾಡಿ ಅಂತ. ಹಾಗಾದರೆ ಎಷ್ಟು ಶಕ್ತಿ ಆಯಿತು? 5 3 15. ಅದನ್ನು ಈ ಕಂಸ ಕೊಟ್ಟು ಹೇಳ್ತಾನೆ, 15,000 ಕುದುರೆಗಳನ್ನು ಕೊಟ್ಟ ಅಂದರೆ ಅಷ್ಟು ಶಕ್ತಿಯನ್ನ ಜ್ಞಾನೇಂದ್ರಿಯದಲ್ಲಿ ತುಂಬಿದ ಅಂತ ಅರ್ಥ. ದ್ವೇಷತೆ ದಾಸೀನಾಂ. ದಾಸಿಯರು ಅಂದ್ರೆ ಯಾರು? ದಾಸರು ಅಂದ್ರೆ ಯಾರು ಗೊತ್ತಾಗ್ತದೆ, ದಾಸಿಯರು ಅಂದ್ರೆ ಗೊತ್ತಾಗ್ತದೆ. ದಾಸ ಅಂದ್ರೆ ಯಾರು? ಮುಖ್ಯ ಪ್ರಾಣ ದೇವರೇ ದಾಸ. ಸೇವಕತನದ ರುಚಿಯೇ ನರಿದ್ಯೋ ಹನುಮನೇನಲ್ಲದೆ ಅಂತ. ದಾಸ ಅಂದ್ರೆ ಏನು ಗೊತ್ತಾ? ಯಾರೋ ಒಂದು ಕಡೆ ಕರೆದಿದ್ರು ನನ್ನ. ಕರೆದಾಗ ದಾಸಾಹಿತ್ಯದ ಬಗ್ಗೆ ನಿಮಗೆ ಮಾತನಾಡ್ಲಿಕ್ಕೆ ಬರ್ತದಾ ಅಂದರು. ಸರಿ ಬರ್ತದೆ ಹೇಳ್ತೀನಿ ಅಂದೆ. ಆಮೇಲೆ ಪ್ರವಚನ ಶುರುವಾದ್ಮೇಲೆ ನಾನು ಕೇಳಿದೆ, ಇಲ್ಲಿ ವ್ಯಾಸಾಹಿತ್ಯ ಗೊತ್ತಿದ್ರು ಬೇರೆಲ್ಲ ದಾಸಾಹಿತ್ಯ ಗೊತ್ತಿದೆಯಾ ಅಂದರು. ನಾನು ಹೇಳಿದೆ, ದಾಸ ಸಾಹಿತ್ಯ ಅಂದರೆ ಏನು ಮೊದಲು ಹೇಳಿ. ವ್ಯಾಸ ಸಾಹಿತ್ಯವನ್ನು ಬಿಟ್ಟು ದಾಸಾಹಿತ್ಯ ಅಂತ ಒಂದು ಇದೆ ಅಂತ ತೋರಿಸಿ ನನಗೆ. ವ್ಯಾಸ ಸಾಹಿತ್ಯವನ್ನು ಉಪಜೀವಿಸಿಕೊಂಡೇ ದಾಸಾಹಿತ್ಯ ಇದೆ ಹೊರತು ಅದರೊಳಗಿರತಕ್ಕಂಥದ್ದನ್ನು ಸರಳೀಕರಣ ಮಾಡಿ ಹೇಳುವಂಥದ್ದೇ ದಾಸಾಹಿತ್ಯ ಹೊರತು ವ್ಯಾಸ ಸಾಹಿತ್ಯವನ್ನು ಬಿಟ್ಟು ದಾಸಾಹಿತ್ಯ ಇದೆ ಅಂತ ಎಲ್ಲೂ ಇಲ್ಲ. ಹಾಗಾದ್ರೆ ದಾಸಾಹಿತ್ಯ ಅಂತ ಹೆಸರೇನು? ಅದಕ್ಕೆ ಅರ್ಥ ಏನು ಗೊತ್ತಾ? ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥ ತತ್ವಗಳ ವಿವರಣೆ ಅಂತ ಅರ್ಥ. ಅದು ಹೆಂಗೆ ಹೇಳ್ತೀರಿ? ದಾಸ ಅಂತ ಇದೆಯಲ್ಲ, ದಾ ಅಂದರೆ ಎಷ್ಟನೇದು? ತ ತ ದ 3ನೇ ಅಕ್ಷರ. ದಾಸ ಅಂತಿದೆಯಲ್ಲ, ಯವರ್ಗದಲ್ಲಿ ಎಷ್ಟನೇ? ಯ ರ ಲ ವ ಶ ಸ ಸ 7ನೇ ಅಕ್ಷರ. ಅಂದ್ರೆ ಏನು? ದಾಸ ಅಂದ್ರೆ ಏನರ್ಥ? ದ ಅಂದ್ರೆ 3, ಸ ಅಂದ್ರೆ 7, 37 ಗ್ರಂಥಗಳು. ಯಾವುದು? ಸರ್ವಮೂಲ ಗ್ರಂಥ. ದಾಸ ಸಾಹಿತ್ಯ ಅಂದ್ರೆ ಸರ್ವಮೂಲ ಗ್ರಂಥದ ಸಾಹಿತ್ಯ. ಅದರೊಳಗೆ ಏನು ಮಹಾಭಾರತಾದಿಗಳ ರಹಸ್ಯವನ್ನು ಹೇಳಿದ್ದಾರೆ ಅದನ್ನು ಬಿಡಿಸಿಕೊಟ್ಟು ಸಾಧನಾ ಮಾರ್ಗವನ್ನು ತಿಳಿಸೋದೇ ದಾಸ ಸಾಹಿತ್ಯ. ಅದನ್ನು ಬಿಟ್ಟು ಇನ್ಯಾವುದಿದೆ? ಹಾಗಾದರೆ ದಾಸ ಅಂದ್ರೆ ಏನರ್ಥ? 37 ಗ್ರಂಥಗಳನ್ನು ಬರೆದ ಮಹಾಮಹಿಮರು ಶ್ರೀಮದ್ ಆಚಾರ್ಯರು ಅಂತ ಅರ್ಥ. ಇನ್ನೂ ಸುಲಭವಾಗಿ ಹೇಳೋದಾದರೆ ದಾಸ ಅಂತ ಇದೆಯಲ್ಲ, ದಾಸ ಅಂದ್ರೆ ಏನು? ದಾ ಆಸ ದಾಸ. ದ ಅಂದ್ರೆ ಏನು? ದಾನೆ, ಕೊಡೋದು ಅಂತ ಅರ್ಥ. ಆಸ ಅಂದ್ರೆ ಇರೋದು. ಕೊಡುತ್ತಾ ಇರುವವರು ಯಾರು? ಅವರು ದಾಸರು. ಯಾರು ಕೊಡ್ತಾ ಇರೋರು? ನಾವೆಲ್ಲ ಕೊಡೋರಲ್ಲ, ಕೊಟ್ಟು ತಗೊಳ್ಳೋರು. ಯಾಕೆ ಹೇಳಿ? ಈಗ ದೇವರಿಗೊಂದು ಹಸ್ತೋದಕ ಅಂತ ಮಾಡಿಸ್ತೇವೆ. ಹಸ್ತೋದಕ ಅಂತ ಮಾಡಿದ ಮೇಲೆ ಪಾಪ ಪುರೋಹಿತರು ಬರ್ತಾರೆ, ಆಚಾರ್ಯ ಸಂಕಲ್ಪ ಮಾಡಿ. ಏನು ಹಸ್ತೋದಕ ಸಂಕಲ್ಪ? ಏನು? ಗೋತ್ರ ಹೆಸರು ಹೇಳ್ರಿ. ಏನು ಒಬ್ಬರದ? ಇಡೀ ಫ್ಯಾಮಿಲಿದೆಲ್ಲ ಹೇಳ್ತೀವಿ. ಕೊಟ್ಟದ್ದು ಒಂದು ಹಸ್ತೋದಕ, ಇಡೀ ಫ್ಯಾಮಿಲಿ ಹೆಸರು ಹೇಳಿ ಕೊನೆಗೆ ಏನು ಹೇಳ್ತೇವೆ? ಏನು ಬೇಕ್ರಿ ಕೇಳ್ತೀರಿ ಅಂದರೆ, ಏನಿಲ್ಲ, ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ಮಗನಿಗೆ ಒಂದು ಉದ್ಯೋಗ ಸಿಗಬೇಕು, ಮತ್ತು ನಾನು ಮನೆ ಕಟ್ತಾ ಇದ್ದೇನೆ, ಅದು ಪೂರ್ತಿ ಆಗಬೇಕು. ಕೊಟ್ಟಿದ್ದು ಹಸ್ತೋದಕ ಒಂದು 500, ಆದರೆ ಲಿಸ್ಟ್ ಇಡ್ತಾ ಇದ್ದಾನೆ 5 ಕೋಟಿ ರೂಪಾಯಿ. ಮನೆ ಕಟ್ಟಬೇಕಂತೆ, ಮಗಳ ಮದುವೆ ಆಗಬೇಕಂತೆ, ಮಗನಿಗೆ ಕೆಲಸ ಸಿಗಬೇಕಂತೆ. ಅಂದರೆ ನಾವು ಕೊಡೋದಕ್ಕಿಂತ ತಗೊಳ್ಳೋದ್ರಲ್ಲಿ ಆಸಕ್ತಿ ಜಾಸ್ತಿ. ಕೆಲವು ದೇವಸ್ಥಾನದಲ್ಲಿ ನೋಡಬೇಕು, ಏನು ಫೈಟಿಂಗ್ ನಡೀತದೆ ಅಂದರೆ, ತೆಂಗಿನಕಾಯಿ ದೇವರಿಗೆ ಹಣ್ಣುಕಾಯಿ ಮಾಡಿಸ್ಲಿಕ್ಕೆ ಅಂತ ಬರ್ತಾರೆ. ಬರುವಾಗ ಅವನೇನಾದರೂ ಒಡೆದದ್ರಲ್ಲಿ ಚಿಕ್ಕ ಇದು ತೆಂಗಿನಕಾಯಿ ಕೊಟ್ಟ ಅಂತ ಇಟ್ಕೊಳ್ಳಿ, ನಾನು ಕುಂಬಳಕಾಯಿ ತೆಂಗಿನಕಾಯಿ ಕೊಟ್ಟಿದ್ದೆ, ನೀನು ನಿಂಬೆಹಣ್ಣು ತೆಂಗಿನಕಾಯಿ ಕೊಟ್ಟಿದ್ದೆ, ದೊಡ್ಡ ರಂಪರಾಮಾಯಣ. ಯಾಕೆ ಅಂದರೆ ನಮಗೆಲ್ಲ ಕೊಡೋದಕ್ಕಿಂತ ತಗೊಳ್ಳೋದರಲ್ಲೇ ಆಸಕ್ತಿ, ಕೊಡೋದಕ್ಕಿಂತ ತಗೊಳ್ಳೋದ್ರಲ್ಲೇ ಆಸಕ್ತಿ. ನಾನು ಮೊನ್ನೆ ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋದಾಗ ಒಬ್ಬರು ದೊಡ್ಡ ಸೇವೆ ಮಾಡಿಸಿದ್ರು, ಏನೋ ಉದಯ ಮಾಸ್ತಮಾನಸನೇನೇನು ಹೇಳಿದರು. ಅದು ಮಾಡುವಾಗ ನಾನು ಕೇಳಿದೆ, ಈ ಸೇವೆನೇ ಮಾಡಿಸ್ಬೇಕು ಅಂತ ನಿಮಗೆ ಯಾಕೆ ಇಷ್ಟು ಆಸಕ್ತಿ ಬಂತು? ಈ ಸೇವೆನೇ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಏನು ಬಂತು? ನಾನೇನು ತಿಳ್ಕೊಂಡಿದ್ದೆ, ಅದರಲ್ಲಿ ಏನೋ ಮಹಾಪುಣ್ಯ ಇದೆ, ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಬರುತ್ತೆ ಏನೋ ಅಂತ ನಾನು ತಿಳ್ಕೊಂಡು ಕೇಳಿದರೆ, ಅವ್ರು ಏನು ಹೇಳಿದ್ರು ಗೊತ್ತಾ? ಅದರಲ್ಲಿ ಇಷ್ಟು ಲಾಡು ಸಿಗುತ್ತೆ, ಬೇರೆ ಯಾವುದಕ್ಕೂ ಇಷ್ಟು ಲಾಡು ಸಿಗಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸಿದೆ. ಅಂದರೆ ಈ ಕೊಡೋದಕ್ಕಿಂತ ತಗೊಳ್ಳೋದರಲ್ಲೇ ಆಸಕ್ತಿ. ದೇವರು, ನಮ್ಮ ವಾಯುದೇವರು ಒಬ್ಬರೇ, ಮುಖ್ಯ ಪ್ರಾಣದೇವರೊಬ್ಬರೇ
ಕೊಡೋದು ಮಾತ್ರ ಗೊತ್ತು, ತಗೊಳ್ಳೋದು ಗೊತ್ತಿಲ್ಲ. ನೋಡಿ, ಏನು ದೇವರ ಹತ್ರ ಕೇಳಿಲ್ಲ. ಕ್ಷಣೆ ಕ್ಷಣೆ ಭಕ್ತಿರಲಂ ಪ್ರವೃದ್ಧತಾಂ ಅಂತಹ ವ್ಯಕ್ತಿಗಳು. ಹಾಗಾಗಿ ಅಂದ್ರೆ ಕೊಡೋದು, ದಾನೆ ಕೊಡೋದು. ಆಸ ಅಂದ್ರೆ ಕೊಡ್ತಾನೇ ಇರೋರು, ತಕೊಳ್ಳೋದ್ರಲ್ಲಿ ಗೊತ್ತೇ ಇಲ್ಲ. ಅದು ಯಾರಾದರೂ ಇದ್ರೆ ಮುಖ್ಯ ಪ್ರಾಣ. ಹಾಗಾದ್ರೆ ದಾಸ ಅಂದ್ರೆ ಯಾರು? ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಹಂಗಾರೆ ದಾಸ ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣದೇವರ ಸ್ವಾರಸ್ಯ ಏನು ಗೊತ್ತಾ? ರಾಯರು ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಹೇಳ್ತಾರೆ, ಏನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣ. ಅಂದರೆ ವಾಯುದೇವರ ಲಕ್ಷಣ ಏನು ಅಂದರೆ, ಪರಮಾತ್ಮನ ಪಾದದ ಬುಡದಲ್ಲಿ ಕೂತು ಸ್ವಾಮಿ ಇವನ್ನು ಉದ್ಧಾರ ಮಾಡಿ, ಸ್ವಾಮಿ ಇಂಥ ಕೆಲಸ ಮಾಡಿದ್ದಾನೆ, ಇದನ್ನು ಸಮರ್ಪಣೆ. ಇದು ತಾವು ಏನು ಆ ಮಾಡಿದ ಕರ್ಮಗಳನ್ನು ಸ್ವೀಕಾರ ಮಾಡ್ತಾರೆ. ಒಂದು ಮನಸ್ಸಿನಿಂದ ಜೀವರು ಕೊಟ್ಟಿರ್ತಕ್ಕಂಥ ಕರ್ಮಗಳನ್ನು ಸ್ವೀಕಾರ ಮಾಡಿ ಅದೇ ಕ್ಷಣದಲ್ಲಿ ಮತ್ತೊಂದು ಮನಸ್ಸಿನಿಂದ ಎಟ್ ಎ ಟೈಮ್ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ತಾರಂತೆ. ಪ್ರಾತಃ ಸಂಕಲ್ಪ ಅಂದರೆ ಕೊಡೋ ಏನು ಭಕ್ತರು ಕೊಡ್ತಾರೆ ಅದನ್ನು ತಗೊಳ್ತಿರ್ತಾರೆ, ಇನ್ನೊಂದು ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಎರಡೂ ಕೆಲಸ ಮಾಡೋದು. ಹಾಗಾದರೆ ಒಬ್ಬೊಬ್ಬರಲ್ಲಿ ಎರಡೆರಡು ಮನಸ್ಸು ಇರುತ್ತಂತೆ. ದಾಸರು ಅಂದರೆ ಯಾರು? ವಾಯುದೇವರು. ಅದಕ್ಕೆ ಈ ಹರಿಕಥಾಮೃತಸಾರದಲ್ಲಿ ಹೇಳಿದ ಹಾಗೆ ಈ 100 ಜನ ವಾಯುದೇವರ ಅಂದರೆ ಋಜುಗಳ ಒಂದು 100 ಜನರ ಹೆಸರನ್ನ ಹೇಳ್ತಾರೆ. ಇದನ್ನು ಪ್ರತಿನಿತ್ಯ ಪ್ರತಿಯೊಬ್ಬ ಸಾಧನೆ ಮಾಡತಕ್ಕಂಥವ್ನು 100 ಜನರ ಹೆಸರನ್ನ ಪ್ರತಿನಿತ್ಯ ಹೇಳಬೇಕಂತೆ. ಹಾಗೆ 100 ಜನ ದಾಸರಾಯ್ತು. ಅವರಲ್ಲಿರುವ ಎರಡೆರಡು ಮನಸ್ಸು ಅಂದರೆ ಎಷ್ಟಾಯಿತು? ದಾಸಿಯರು ಅಂದ್ರೆ ಏನು? ದಾಸರಲ್ಲಿ ಇರೋದು ಮನಸ್ಸು. 200 ದಾಸಿಯರನ್ನು ಕೊಟ್ಟರು ಅಂತಂದ್ರೆ ವಾಯುದೇವರ 100 ಜನರ ಹೆಸರನ್ನು ತಿಳ್ಕೊಂಡು 100 ರೂಪದಿಂದ ಭಗವಂತನಿಗೆ ನಮ್ಮ ಕರ್ಮಗಳನ್ನು ಅರ್ಪಣೆ ಎಟ್ ಎ ಟೈಮ್ ಮಾಡ್ತಾ ಇರ್ತಾರೆ, ನಮ್ಮಿಂದ ಸ್ವೀಕಾರ ಮಾಡ್ತಾರೆ, ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅಂತ ಚಿಂತನೆ ಮಾಡಿದರೆ ಆವಾಗ ಏನಾಗುತ್ತೆ? 100 ಮನಸ್ಸುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಇಲ್ಲಿ ಹೇಳಿದರು ದಾಸಿಯರು ಅಂತ. ಈ ರೀತಿಯಾಗಿ ಒಬ್ಬ ಸಾಧಕ ಕಷ್ಟವಾದ ವಿಚಾರ ಆ ಶ್ಲೋಕದ ಒಳಗಡೆ ಹೋದರೆ ಎಂತೆಂಥ ತತ್ವಗಳು ಸಿಗುತ್ತೆ ಅನ್ನೋದನ್ನು ಇಲ್ಲಿ ವಿವರಣೆ ಕೊಟ್ಟರು ಅಂತ ಅದನ್ನು ಹೇಳಲಿಕ್ಕೆ ಹೊರಟೆ. ಹಾಗೇನೆ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅನೇಕ ಬಾಲ್ಯ ಲೀಲೆಗಳನ್ನೆಲ್ಲವನ್ನು ಕೂಡ ತೋರಿಸಿ ಕೊನೆಗೆ ಉದ್ಧವನನ್ನ ಕೊಟ್ಟು ಕಳಿಸ್ತಾನೆ. ಅಕ್ರೂರನ ಕೊಟ್ಟು ಕಳಿಸ್ತಾನೆ. ಉದ್ಧವನ್ನೇ ಕೊಟ್ಟು ಕಳಿಸ್ತಾನೆ. ಆ ಉದ್ಧವನನ್ನು ಹೋಗಿ ಅವರೆಲ್ಲ ಹೇಗಿದ್ದಾರೆ ಚಿಂತನೆ ಮಾಡಿಕೊಂಡು ಬಾ, ನೋಡಿಕೊಂಡು ಬಾ ಅಂತ. ಆಗ ಪ್ರತಿಯೊಬ್ಬರ ಬಾಯಿಯಲ್ಲಿ ಕೃಷ್ಣನ ಮಹಿಮೆಯನ್ನು ಕೇಳ್ತಾನೆ. ಆಗ ಅಂತಾನೆ, ಎಂತಹ ಮಹಾತ್ಮರು ಇವರು, ನಿಜವಾಗಿಯೂ ಒಂದು ಕ್ಷಣ ಭಗವಂತನ ಅವನು ಬರ್ತಾನಂತೆ. ಉದ್ಧವ ನೋಡು, ಇಲ್ಲಿ ಏನಾಗಿತ್ತು ಗೊತ್ತಾ? ಕೃಷ್ಣ ನಮ್ಮ ಜೊತೆಗೆ ಹೀಗೆ ಮಾತಾಡಿದ, ಇಲ್ಲಿ ಕೂತ್ಕೊಂಡು, ಇದು ಬಿಟ್ಟು ಬೇರೆ ವಿಚಾರವೇ ಗೊತ್ತಿಲ್ಲಂತೆ. ಎಂಥ ಅದ್ಭುತವಾದ ಚಿಂತನೆ. ಕೃಷ್ಣ ಖಂಡಿತ ಬಿಟ್ಟಿಲ್ಲ. ಆದರೂ ಮಧ್ಯ ಮಧ್ಯದಲ್ಲಿ ಅವನಿಗೆ ಚುಚ್ಚು ಮಾತುಗಳಿಂದ ಮಾತನಾಡ್ತಾರೆ. ಅವನಿಗೇನಪ್ಪ, ನಾವು ಇಷ್ಟು ನೆನೆಸಿದ್ರು ಅವನಿಗೆ ಯಾಕೆ ನಾವು ಬೇಕು? ಅವನಲ್ಲಿ ನೋಡಿ ರಾಜ ಅಂತಃಪುರದಲ್ಲೇ ಬೇಕಾದಷ್ಟು ಸ್ತ್ರೀಯರಿರ್ತಾರೆ, ಅವರ ಜೊತೆಗೆ ಆಟ ಆಡ್ಕೊಂಡು ಇರ್ತಾನೆ. ಅವನಿಗೇನು, ಅವನು ಆಟ ಆಡ್ಕೊಂಡಿರ್ತಾನಲ್ಲ, ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಾನಲ್ಲ, ನಿಮ್ಮ ಹತ್ರ ಯಾವತ್ತೂ ನನ್ನ ಬಗ್ಗೆ ಏನು ಹೇಳಲಿಲ್ಲಲ್ಲ. ಹೀಗೆ ಕೃಷ್ಣ 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 ಬಿಟ್ಟರೆ ಬೇರೆ ಯೋಚನೆ ಇಲ್ಲ. ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಯೋಚನೆಯನ್ನು ಮಾಡ್ತಾ ಇದ್ದಾನಂತೆ. ಅದನ್ನೆಲ್ಲ ನೋಡಿ ಕೊನೆಗೆ ಹೇಳ್ತಾನಂತೆ, ಕೃಷ್ಣ ಬರ್ತಾನೆ ನಿಮ್ಮನ್ನು ನೋಡ್ಕೊಂಬರ್ಲಿಕ್ಕೋಸ್ಕರವಾಗಿ. ಒಂದು ವೇಳೆ ಅವನ ಮನಸ್ಸಿನಲ್ಲಿ ನೀವು ಇಲ್ಲದಿದ್ದರೆ ನನ್ನನ್ನು ಯಾಕೆ ಕೊಟ್ಟು ಕಳಿಸ್ತಿದ್ದ ನಿಮ್ಮ ಹತ್ತಿರ ನನ್ನನ್ನು ಕಳಿಸಿದ್ದಾನೆ ಅಂತಂದರೆ ಅವರಿಗೆ ಕೃಷ್ಣನಿಗೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ಅಂತ ಅರ್ಥ ತಾನೆ. ಆದ್ದರಿಂದ ಕಳಿಸಿದ್ದಾನೆ ಅಂತ ಅನ್ನುವ ಮಾತನ್ನು ನೋಡಿ ಇವನಿಗೆ ತುಂಬ ಮನಸ್ಸಿಗೆ ಹಿಡಿಸ್ತಂತೆ. ಬದುಕಿದ್ರೆ ಹೀಗೆ ಬರಬೇಕು, ಕೃಷ್ಣನ ಚಿಂತನೆ. ಒಂದು ತಿಳ್ಕೊಳ್ಳಿ, ನಮ್ಮ ಆಚಾರ ಹತ್ರ ಒಬ್ಬರು ಪ್ರಶ್ನೆ ಕೇಳಿದರು, ಇಷ್ಟೆಲ್ಲ ನೀವು ದೇವರನ್ನ ದೇವರು 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 ಅಂತ ಸಾಯ್ತೀರಲ್ಲ, ಒಂದಿನಾದರೂ ದೇವರು ನಿಮಗೆ ಕಾಣಿಸಿದ್ನಾ? ಇಲ್ಲಲ್ಲ. ಲೈವ್ನಲ್ಲಿ ಇಷ್ಟು ವರ್ಷ ನೀವು ದೇವರು ನಂಬಿದ್ರಿ, ಒಂದಿನ ಕಾಣಿಸಿಲ್ಲ. ಮತ್ತು ಅಂದಮೇಲೆ ಕಾಣಿಸದೇ ಇರುವ ದೇವರನಿಗೆ ನಂಬಿ ನಿಮಗೇನು ಲಾಭ? ನಿಮಗೆ ಅನಿಸ್ಲಿಲ್ವಾ ನಾನು ಇಷ್ಟು ದಿವಸ ದೇವರು ನಂಬಿದೆ, ವೇಸ್ಟ್ ಆಯಿತು ಅಂತ ನಿಮಗೆ ಯಾವತ್ತೂ ಅನಿಸ್ಲಿಲ್ವಾ ಅಂತ? ನಮ್ಮ ಆಚಾರ್ಯ ಏನು ಹೇಳಿದರು ಗೊತ್ತಾ? ಖಂಡಿತ ವೇಸ್ಟ್ ಆಗಲಿಲ್ಲ. ಯಾಕೆ ಅಂದರೆ ದೇವರು ಕಾಣಿಸದೇ ಇರ್ಬೋದು, ಕಾಣಿಸದೇ ಇರೋದರಿಂದ ದೇವರನ್ನು ನಂಬಿದ್ದು ವೇಸ್ಟ್ ಆಗೋದಿಲ್ಲ. ಯಾಕಾಗೋದಿಲ್ಲ
ಅದಕ್ಕೆ ಹೇಳಿದರು, ಆ ದೇವರನ್ನ ನಂಬ್ತಾ ಇರುವಾಗ ಒಂದು ಆನಂದ ಆಗುತ್ತಲ್ಲ, ಆ ದೇವರ ಸ್ಮರಣೆ ಮಾಡ್ತಾ ಕೂತ್ರೆ ಇಡೀ ಪ್ರಪಂಚವನ್ನು ಮರೆತು ದೇವರ ಯಾವುದೋ ಲೋಕಕ್ಕೆ ನಾವು ಹೋಗ್ತೇವಲ್ಲ, ಆ ಒಂದು ಆನಂದವನ್ನು ಅನುಭವಿಸ್ತೇವಲ್ವ, ಅದು ವ್ಯರ್ಥನ. ನಾನು ಇಷ್ಟು ದಿವಸ ದೇವರನ್ನು ನಂಬಿದ್ನಲ್ಲ, ನಂಬಿದ್ದರಿಂದ ನನಗೇನು ಆನಂದ ಆಯಿತಲ್ಲ, ಆ ಆನಂದ ಯಾವತ್ತಾದರೂ ವ್ಯರ್ಥ ಆಯಿತಾ? ನನಗೆ ಒಂದು ದಿನ ದೇವರು ನೆನೆಸಿದ್ದರಿಂದ ನನಗೆ ಆನಂದ ಆಗಲಿಲ್ಲ ಅಂತ ಇವತ್ತಿನ ತನಕ ಆಗಲಿಲ್ಲ. ನಾನು ಏನು ನಂಬಿದೆ ಅದು ನನಗೆ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಿದ್ದ ಆನಂದ ಆ ದೇವರು ನಂಬೋದರಿಂದ ನನಗೆ ಬಂದಿದೆ. ಹಾಗಾದರೆ ವ್ಯರ್ಥ ಯಾವುದಾಯಿತು ಅಂತ. ಅದನ್ನು ಈ ಮಾತು ಎಲ್ಲಿದು ಅಂತಂದರೆ, ಉದ್ಧವ ಆ ಗೋಪಿಕೆಯರನ್ನು ಮಾತನಾಡಿಸಲಿಕ್ಕೆ ಅಂತ ಬಂದಾಗ ಅವರು ಹೇಳುವ ಒಂದೊಂದು ಮಾತುಗಳು ಕೂಡ ಆ ರೀತಿಯಾಗಿ ಭಾಸವಾಗ್ತಾ ಇದೆ. ಕೃಷ್ಣ, ಏನಪ್ಪಾ ನಿನ್ನ ಮಹಿಮೆ, ಆ ಗೋಪಿಕೆಯರನ್ನು ಬಿಟ್ಟು ಇಷ್ಟು ವರ್ಷವಾದರೂ ಕೂಡ ಅವರೆಲ್ಲರೂ ಕೂಡ ನಿನ್ನನ್ನೇ ನಂಬಿಬಿಟ್ಟಿದ್ದಾರಲ್ಲಪ್ಪ, ನೀನೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲಪ್ಪ. ಆದ್ದರಿಂದ ನಿಜವಾಗಿಯೂ ಕೂಡ ಬದುಕಿದರೆ ಹೀಗೆ ಬದುಕಬೇಕು. ನಿನ್ನ ನೆನಹಿನ ಆತುರ ಕೊಟ್ಟು ಸಲಹಯ್ಯ, ದಯಮಾಡಿ ಸಲಹಯ್ಯ ಅಂತನ್ನುವ ರೀತಿಯಲ್ಲಿ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾರೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಮಾಡ್ತಾ ಹೋಗುವಾಗ ಅನೇಕ ಒಂದು ಪ್ರಸಂಗ ಬರುತ್ತೆ. ಅದು ಯಾವುದು ಅಂತ ಕೇಳಿದಾಗ ಸ್ಯಮಂತಕೋಪಾಖ್ಯಾನ ಅಂತ ಮುಂದೆ ಬರತಕ್ಕಂಥದ್ದು ಸತ್ಯಭಾಮೆಯ ವಿವಾಹ ಮಾಡತಕ್ಕಂಥ ಪ್ರಸಂಗ. ಸತ್ಯಭಾಮೆಯ ಜೊತೆಗೆ ಜಾಂಬವತಿಯ ವಿವಾಹ. ಇಲ್ಲಿ ಒಂದು ಪ್ರಶ್ನೆ ಬರುವಂತಹದ್ದು ಏನು ಅಂತಂದರೆ, ಸತ್ರಾಜಿತ ಎಂಬತಕ್ಕಂತಹ ಒಬ್ಬ ರಾಜ. ಆ ಸತ್ರಾಜಿತ ಎಂಬತಕ್ಕಂತಹ ರಾಜ ತಾನು ಸೂರ್ಯನನ್ನು ಉಪಾಸನೆ ಮಾಡಿ ಸೂರ್ಯನ ಅನುಗ್ರಹವನ್ನು ಪಡೆದು ಅವನಿಗೊಂದು ಮಣಿ, ಯಾವುದದು? ಸ್ಯಮಂತಕ ಅಂತ ಮಣಿ. ಇದೆಲ್ಲ ಕತೆ ನಾವು ಕೇಳುವಾಗ ಯಾವಾಗಲೂ ಕತೆ ಕೇಳ್ತೇವೆ, ಎಷ್ಟು ಅದ್ಭುತ ಅಂತ. ಆ ಒಂದೊಂದು ತತ್ವವನ್ನು ತಿಳಿತಾ ಹೋದಾಗ ಈ ಸತ್ರಾಜಿತ ಅಂದರೆ ಯಾರು ಅಂತ. ಸತ್ರಾಜಿತ ಅಂದರೆ ಗೆದ್ದವ ಅಂತ ಅರ್ಥ. ಯಾವುದನ್ನ? ಸತ್ರವನ್ನು ಗೆದ್ದವ ಅಂತ. ಸತ್ರ ಅಂದರೆ ಏನು? ಮೊದಲನೇದಾದ ನಾವು ತಿಳ್ಕೊಳ್ಬೇಕು. ಈಗ ನೋಡಿ, ಜ್ಞಾನಸತ್ರ ಅಂತ ಹೇಳ್ತೇವೆ ಅಲ್ವಾ? ಜ್ಞಾನಸತ್ರ ಅಂತ ಯಾಕೆ ಹೆಸರು? ಸತ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ, ನಿಜವಾಗಿಯೂ ಸತ್ರ ಅನ್ನುವ ಶಬ್ದಕ್ಕೆ ಕೋಶದಲ್ಲಿ ಕೊಟ್ಟಿಗೆ ಅಂತ ಅರ್ಥ. ಸತ್ರ ಅಂದರೆ ಕೊಟ್ಟಿಗೆ ಅಂತ ಅರ್ಥ. ಕೊಟ್ಟಿಗೆ ಅಂದರೆ ದನ ಕಟ್ಟುವ ಕೊಟ್ಟಿಗೆ ಉಂಟಲ್ವ, ಅದಕ್ಕೆ ಸತ್ರ ಅಂತ ಹೆಸರು. ಅದು ಇಡೀ ಭೂಮಿಯಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂಥ ತಪೋಭೂಮಿ ಅಂದರೆ ಆಕಳ ಕೊಟ್ಟಿಗೆ ಅಂತೆ. ಅಂತಹ ಪವಿತ್ರವಾಗಿರತಕ್ಕಂಥ ಭೂಮಿ ಅಂತೆ. ಅದರಿಂದ ಅದನ್ನು ಸತ್ರ. ಸತ್ರ ಅಂದರೆ ಏನು? ಸತತಂ ತ್ರಾಯತೆ ಇತಿ ಸತ್ರಂ ಅಂತ. ಅಂದರೆ ಏನು ಗೊತ್ತಾ? ಅದು ಏನು ಮೇಯ್ಕೊಂಡು ಬಂದಿರ್ತದಲ್ಲ, ಅದೇನು ಪೂರಾ ಮೇಯಲ್ಲ, ಅದು ಸುಮ್ಮನೆ ಸಿಕ್ಕಿತ ಹುಲ್ಲು ಒಳಗೆ ಸೇರ್ಕೊಳ್ತೇವೆ. ಅದರೊಳಗೆ ಆಕಳ ಹೊಟ್ಟೆ ಒಳಗೆ 4 ಚೀಲ ಇರುತ್ತಂತೆ. ಒಂದೊಂದು ಚೀಲದಲ್ಲಿ ತುಂಬಿಸ್ಕೊಂಡ್ಬಿಡೋದು ಅಷ್ಟೇ. ಆಮೇಲೆ ಅದನ್ನು ಎರಡನೇದಕ್ಕೆ ಹೋಗಿ ಇದು ಮಾಡಿ ಕೊನೆಗೆ ಅದನ್ನು ಹೇಗೆ ಗೊತ್ತಾ? ಆ ಮನೆಗೆ ಬಂದ ಮೇಲೆ ಏನು ಮಾಮೂಲಾಗಿ ಮೇಯ್ಕೊಂಡು ಬರ್ತದೆ, ಮೇಯ್ಕೊಂಡು ಬಂದ ಮೇಲೆ ಆ ಏನು ಇದಿರುತ್ತಲ್ಲ ಹುಲ್ಲನ್ನು ಮೇಯ್ಕೊಂಡಿದ್ದನ್ನು ಅದನ್ನು ಮತ್ತೆ ಹೊರಗೆ ತರ್ತದೆ, ತಂದು ಚೆನ್ನಾಗಿ ಮೆಲನ ಮಾಡ್ತದೆ. ಆಮೇಲೆ ಮತ್ತೆ ಅದನ್ನು ಇನ್ನೊಂದು ಚೀಲಕ್ಕೆ ಕಳಿಸ್ತದೆ, ಈ ಚೀಲದಲ್ಲಿ ಮತ್ತೊಂದು ಮುದ್ದೆಯನ್ನು ತರ್ತದೆ, ಮತ್ತೆ ಮೆಲನ ಮಾಡ್ತದೆ. ಈ ರೀತಿಯಾಗಿ ಮಾಡುವಂಥದ್ದು ಸತ್ರ. ಸತತಂ, ನಿರಂತರವಾಗಿ ತಿಂದಿದ್ದನ್ನ ಮೆಲನ ಮಾಡುವ ಜಾಗ ಅಂತ ಅರ್ಥ. ಹಾಗಾದ್ರೆ ಜ್ಞಾನಸತ್ರ ಅಂದರೆ ನಾವೇನೇ ದನಗಳ ಅಲ್ಲ. ಮತ್ತೆ ಯಾಕೆ? ಅದಕ್ಕೆ ಹೇಳ್ತಾರೆ, ಜ್ಞಾನಸತ್ರ ಅಂದರೆ ತಾವು ಏನು ಓದಿರ್ತಾರಲ್ಲ ಜ್ಞಾನಿಗಳು, ಅದು ಹೇಗಿರ್ತದೆ ಅಂತಂದರೆ ಹೆಂಟೆಯಾಗಿರ್ತದೆ. ಹೆಂಟೆಯಾಗಿ ಓದಿರ್ತಾರೆ ಏನೋ ಒಂದು ವಿಷಯ, ಅದನ್ನು ಇಲ್ಲಿ ಬಂದು ಏನು ಮಾಡ್ತಾರೆ? ಭಕ್ತರ ಮುಂದೆ ಕೂತುಕೊಂಡು ಅದನ್ನು ಮೆಲನ ಮಾಡ್ತಾರೆ. ಅಂದರೆ ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ತಾವೇನು ಕಲ್ತಿರ್ತಾರೆ ಅದನ್ನು ಸಾಮಾನ್ಯರ ಮುಂದೆ ಬಂದು ಚೆನ್ನಾಗಿ ಬಿಡಿಸಿ ಕೊಡ್ತಾರಲ್ಲ ಜ್ಞಾನಿಗಳು ಬಂದು, ಆದ್ದರಿಂದ ಅದು ಜ್ಞಾನ ಸತ್ರ ಅಂತ ಅರ್ಥ. ಹಾಗೆ ಇಲ್ಲಿ ಸತ್ರ ಅಂದರೆ ಏನು ಅಂತಾಯಿತು? ಏನು ತಿಳಿದುಕೊಂಡಿದ್ದೇವೆ ಅದನ್ನ ಪುನಃ ಮತ್ತೆ ಮೆಲನ ಮಾಡುವ ಕಾರ್ಯಕ್ರಮಕ್ಕೆ ಸತ್ರ ಅಂತ. ಅದರಲ್ಲಿ ಇವ ಗೆದ್ದವ. ಲೆಕ್ಕ ಹಾಕಿ, ಏನು ಕಲ್ತಿದ್ದಾನೆ ಅದನ್ನು ಅನುಷ್ಠಾನದಲ್ಲಿ ತರೋದೇ ಮೆಲನ. ತಾನು ಸಾಧನೆ ಮಾಡಿದ್ದಾನೆ, ಆ ಸಾಧನೆಯನ್ನು ಅನುಷ್ಠಾನದಲ್ಲಿ ತಂದಿದ್ದಾನೆ, ಆದ್ದರಿಂದ ಅವನಿಗೆ ಸತ್ರ. ಅದರಲ್ಲಿ ಗೆದ್ದವ ಸತ್ರಾಜಿತ ಅಂತ. ಇವ ಏನು ಮಾಡಿದ?
ನೋಡಿ, ಇಂತಹವರಿಗೆ ಯಾರು ಸಾಧನೆಯಲ್ಲಿ ಗೆದ್ದಿದ್ದಾರೆ ಅವರಿಗೆ ಸೂರ್ಯ ಅನುಗ್ರಹ ಮಾಡ್ತಾನೆ. ಎಂತ ಅನುಗ್ರಹ ಮಾಡ್ತಾನೆ? ಸ್ಯಮಂತಕ ಮಣಿ ಅಂತಂದ್ರು. ಸ್ಯಮಂತಕ ಅಂದ್ರೆ ಏನು ಗೊತ್ತಾ? ಸಮಂತಕ ಅಂದ್ರೆ ಸಮ್ಯಕ್ ಅಂತಂ ಕರೋತೀತಿ ಸಮಂತಕ ಅಂತ. ಏನು ಗೊತ್ತಾ? ಈ ಒಳಗಡೆ ನಾವೇನು ಅನ್ಕೊಂಡಿರ್ತೀವಲ್ಲ ಮನಸ್ಸಿನಲ್ಲಿ, ಅದನ್ನು ಚೆನ್ನಾಗಿ ಬಿಡಿಸಿ ಹೇಳುತ್ತಂತೆ. ನಮಗೆ ನೋಡಿ, ಈಗ ಹೇಳುವಾಗ ಸ್ಯಮಂತಕ ಮಣಿಯ ಬಗ್ಗೆ ಕತೆ ಏನು ಬರ್ತದೆ, ಅದು ದಿನಕ್ಕೆ 8 ಮಣ ಬಂಗಾರ ಕೊಡ್ತಿತ್ತು. ಆ ಮಣಿಯನ್ನು ಕೇಳಬೇಕಂತ, ಸ್ವಾಮಿ ನನಗೊಂದು 8 ಮಣ ಬಂಗಾರ ಬೇಕು, ಅದು ತಂದು ಕೊಡ್ತಿತ್ತಂತೆ. ಆಗ ಅಯ್ಯೋ ನಮಗೂ ಆ ಮಣಿ ಇದ್ದು ಬಿಟ್ಟಿದ್ರೆ ನೋಡಿ, ಅಲ್ಲಿ ಆ ಕಾಲದಲ್ಲೇ ಎಷ್ಟೋ ನನಗೆ ಮಣಿ ಬೇಕು, ನನಗೆ ಮಣಿ ಬೇಕು. ಯಾಕೆ 8 ಮಣ ಬಂಗಾರ ಕೊಡುತ್ತೆ ದಿನಕ್ಕೆ ಅಂದರೆ ಯಾರಿಗೆ ಬೇಡ, ನಮ್ಗೆ ಬೇಕು, ನಮಗೆ ಬೇಕು. ಆದರೆ ಭಾಗವತಕಾರರು ಬಿಡಿಸಿಕೊಡ್ತಾರೆ, ಅದರ ಹೆಸರೇ ಸಮ್ಯಕ್ ಅಂತಂ ಕರೋತಿ. ಏನು ಗೊತ್ತಾ? ಬರೀ ಬಂಗಾರ ಕೊಡೋದಲ್ಲಂತೆ. ಏನು ಮಾಡುತ್ತೆ ಗೊತ್ತಾ? ಎದುರಿಗೆ ಕೂತಿರ್ತಾರಲ್ಲ ಅವ್ರ ಮುಂದೆ ನೀವು ಒಳಗಡೆ, ಸಮ್ಯಕ್ ಅಂದರೆ ಒಳಗಡೆ ಏನು ಅನ್ಕೊಂಡಿರ್ತಿರಲ್ಲ ಅದನ್ನೆಲ್ಲ ಓಪನ್ ಮಾಡಿ ಹೇಳುತ್ತಂತೆ. ನಿಮ್ಮ ಬಗ್ಗೆ ಅವನು ಹಿಂಗೆ ತಿಳ್ಕೊಂಡಿದ್ದಾನೆ ನೋಡ್ರಿ, ಅವನ ಮನೆ ಹಾಳಾಗಿ ಹೋಗ, ಎದುರಿಗೆ ಏನ್ರಿ ಆಚಾರ್ಯ ಚೆನ್ನಾಗಿದ್ದೀರ, ಒಳಗಡೆ ಹಾಳಾಗೋಗ ಅಂತ ಅಂದ್ಬಿಟ್ರೆ ಆ ಮಣಿ ಹೇಳ್ತದೆ, ನೋಡ್ರಿ ನಿಮಗೆ ಎದುರಿನಲ್ಲಿ ಮಾತ್ರ ಮಾತಾಡಿದ್ದು, ಒಳಗಡೆ ಅವ್ನು ನೀನು ಹಾಳಾಗೋಗ ಅಂತ ಓಪನ್ ಆಗಿ ಹೇಳ್ತದಂತೆ. ಅಂಥ ಮಣಿ ಅಂತೆ. ಹಾಗಾಗಿ ಆ ಮಣಿ ಏನಿದೆ ಅವನ ಒಳಗಿರತಕ್ಕಂಥ ಗುಣವನ್ನ ಹೊರಗೆ ಹಾಕ್ತಿತ್ತಂತೆ. ಆಗ ಅನಿಸ್ತದೆ ಆ ಮಣಿನೂ ಬೇಡ, ನಾವು ಇದ್ದಂಗೆ ಇಟ್ಟಂಗೆ ಇರುವೇನು ಹರಿ ಅಂತ ಆ ಮಣಿ ಬೇಡ ಅಂತ ಅನಿಸ್ತದೆ. ಆದರೆ ಸತ್ರಾಜಿತ ಆ ಮಣಿಯನ್ನು ಪಡೆದ. ನಮಗೆ ಅನಿಸ್ತದೆ ಇಂಥದ್ದು ನಮಗೂ ಸಿಕ್ಕಿದರೆ ಚೆನ್ನಾಗಿರ್ತದಲ್ಲ ಅಂತ. ನಮಗೆ ಯಾಕೆ ದೇವರು ಕೊಟ್ಟಿಲ್ಲ, ಅಂಥವ್ರಿಗೆ ಯಾಕೆ ಕೊಟ್ಟ? ಇವು ಶ್ರೀಮಂತರಿಗೆಲ್ಲ ನೋಡಿ ಬೇಕಾದಷ್ಟು ಸಂಪತ್ತು, ಕಾರು, ಬಂಗ್ಲೆ ಕೊಟ್ಟಿರ್ತಾನೆ, ನಮ್ಮಂಥವ್ರಿಗೆ ಏನು ಕೊಡಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ. ಆಗ ಇಲ್ಲಿ ಹೇಳ್ತಾರೆ, ಸಂಪತ್ತು ಕೊಡೋದು ದೊಡ್ಡದಲ್ಲ, ಆ ಸಂಪತ್ತನ್ನು ಉಳಿಸಿಕೊಳ್ಳುವ ಕಲೆ ಯಾರಿಗಿರ್ತದೆ ಅವರಿಗೆ ಕೊಡ್ತಾನೆ. ಏನು ಗೊತ್ತಾ? ಸ್ಯಮಂತಕ ಮಣಿಯನ್ನು ಧರಿಸೋದು ದೊಡ್ಡದಲ್ಲ, ಆ ಸ್ಯಮಂತಕ ಮಣಿಯನ್ನು ಇಟ್ಕೋಬೇಕಾದ್ರೆ ಅದಕ್ಕೆ ಆದಂಥ ಒಂದು ರೂಲ್ಸ್ ಇದೆ. ಏನು ಗೊತ್ತಾ? ಕೈಕಾಲು ತೊಳ್ಕೊಂಡೇ ಅದನ್ನು ಮುಟ್ಕೋಬೇಕು. ಕೈಕಾಲು ತೊಳ್ಕೊಳ್ಳೋದು ಅಂದರೆ ಏನು? ಸುಮ್ಮನೆ ಕಾಲಿಗೆ ನೀರು ಹಾಕ್ಕೊಳ್ಳೋದಲ್ಲ. ಮೊಣಕಾಲಿನಿಂದ ಹಿಡ್ಕೊಂಡು ಪೂರ್ತಿಯಾಗಿ ತೊಳಿಬೇಕಂತೆ. ಮೊಣಕೈಯಿಂದ ಹಿಡ್ಕೊಂಡು ಪೂರ್ತಿಯಾಗಿ ತೊಳೆಯೋದೇ ಅದು ದೌತಾಂಗ್ರಿ ಅಂತ ಅದನ್ನು ಕರೀತಾರೆ. ಈ ನಾರಾಯಣ ವರ್ಮದಲ್ಲಿ ಬರ್ತದೆ, ದೌತಾಂಗ್ರಿ ಪಾಣಿ ರಾಚಮ್ಯ ಅಂತ. ಅಂದರೆ ಕೈಕಾಲು ತೊಳ್ಕೊಂಡೇ ಅದನ್ನು ಮುಟ್ಟಬೇಕು ಅಂತ. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಮುಗಿದೋಯ್ತು. ನಮಗೆಲ್ಲ ಪಾಠ. ಜೀವನದಲ್ಲಿ ನಾವೇನೇನೋ ಕಷ್ಟಪಟ್ಟು ಸಾಧನೆ ಮಾಡ್ತೇವೆ. ಈ ಯಾವ ಅಧಿಕ ಮಾಸದಲ್ಲಿ ದಾನ, ಧರ್ಮ, ಜಪ, ತಪ, ಪಾರಾಯಣ, ಭಜನೆ ಎಲ್ಲ ಇದನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಮಾಡೋದು ಸುಲಭ, ಮಾಡಿದ್ಮೇಲೆ ಅದನ್ನು ಉಳಿಸ್ಕೋಬೇಕಲ್ಲ. ಉಳಿಸ್ಕೊಳ್ಳೋದು ಯಾವಾಗ? ನಾವು ಅಧರ್ಮ ಮಾರ್ಗದಲ್ಲಿ ನಡೆಯದಿದ್ದರೆ ಅದು ಉಳಿತದಂತೆ. ನಾವೇನಾದರೂ ಅಧರ್ಮ ಮಾರ್ಗದಲ್ಲಿ ಹೊರಟು ಈ ಪುಣ್ಯ ಎಲ್ಲ ಹೊರಟೋಗುತ್ತೆ. ಅದರಿಂದ ಸಂಪಾದನೆ ಮಾಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ದೊಡ್ಡದು. ಅದಕ್ಕೆ ಧರ್ಮಾಚರಣೆ ಯಾಕೆ ಬೇಕು ಅಂತ ಕೇಳಿದರೆ, ಈ ಮಡಿ, ಮೈಲಿಗೆ, ಧರ್ಮ ಆಚರಣೆ ಇವೆಲ್ಲ ಯಾಕೆ ಬೇಕು? ಯಾಕೆ ಅಂದರೆ ನಾವು ಮಾಡಿದ ಪುಣ್ಯ ನಮ್ಮಲ್ಲಿ ಉಳಿಬೇಕು ಅಂತಂದರೆ, ನಾವು ಮಾಡಿದ ಪುಣ್ಯ ನಮ್ಮಲ್ಲಿ ಶೇಖರಣೆಯಾಗಿ ಹಾಳಾಗದೆ ಇರಬೇಕು ಅಂದರೆ ಧರ್ಮ ಮಾರ್ಗದಲ್ಲಿ ಇದ್ದರೆ ಮಾತ್ರ ನಾವು ಗಳಿಸಿದ ಪುಣ್ಯ ನಮ್ಮಲ್ಲಿ ಉಳಿತದೆ. ಇಲ್ದಿದ್ರೆ ಉಳಿಯಲ್ಲ. ಅದಕ್ಕೆ ಅರ್ಹತೆ ಬೇಕು. ಕಂಡವರಿಗೆ ಯಾಕೆ ಸಿಗಲ್ಲ ಫಲ? ಧರ್ಮಾಚರಣೆಯಲ್ಲಿದ್ದವರಿಗೆ ಯಾಕೆ ಫಲ? ಅದಕ್ಕೆ ಹೇಳೋದು ನೋಡಿ, ಜ್ಞಾನಿಗಳನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಲಿಲ್ಲ, ಧರ್ಮೋ ರಕ್ಷತೆ ರಕ್ಷಿತ ಅಂತ. ಜ್ಞಾನಂ ರಕ್ಷತೆ ರಕ್ಷಿತ ಅಂತ ಹೇಳಲಿಲ್ಲ. ಯಾಕೆ? ಆ ಪಡೆದ ಜ್ಞಾನ ನಿಮ್ಮಲ್ಲಿ ಉಳಿಬೇಕಾದ್ರೆ ನೀವು ಧರ್ಮ ಮಾರ್ಗದಲ್ಲಿ ಇರಬೇಕು. ಧರ್ಮ ಮಾರ್ಗದಲ್ಲಿದ್ದವನನ್ನು ಮಾತ್ರ ಧರ್ಮ ಕಾಪಾಡುತ್ತೆ ಹೊರತು ಮತ್ತೊಂದಲ್ಲ. ಜ್ಞಾನಿ ಬೇಕಾದಷ್ಟು ಇರ್ಬೋದು, ತಗೊಂಡೇನು ಮಾಡೋದು? ಆಚರಣೆನೇ ಇಲ್ದಿದ್ರೆ ಆಚಾರಹೀನ ನ ಪುನಂತಿ ವೇದಾಹ. ಹಾಗೆ ಈ ಸತ್ರಾಜಿತ ಎಂಬತಕ್ಕಂಥವನು ಆ ಮಣಿಯನ್ನು ಪಡೆದಿದ್ದಾನೆ. ಆ ಮಣಿಯನ್ನು ಪಡೆದ ಮೇಲೆ ಕೃಷ್ಣ ಬಂದು ಕೇಳ್ತಾನೆ. ಯಾಕೆ ಅಂದರೆ ಅವನಿಗೆ ಆ ಮಣಿಯ ಅವಶ್ಯಕತೆ ಇತ್ತ ಅಂದರೆ ಭಾಗವತ ಹೇಳ್ತಾರೆ ಖಂಡಿತ ಇರಲಿಲ್ಲ. ಮತ್ತು ಯಾತಕ್ಕೋಸ್ಕರವಾಗಿ ಮಣಿಯ ಅಪೇಕ್ಷೆ ಪಟ್ಟ ಅಂದರೆ, ಸತ್ರಾಜಿತ ಮಣಿಯನ್ನು ಪಡೆದ ಅಂತ ಎಲ್ಲ ಕಡೆ ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿದ್ದ. ಎಂಥ ವ್ಯಕ್ತಿತ್ವ ನೋಡಿ, ಸೂರ್ಯದೇವರೇ ಬಂದುಬಿಟ್ಟು ಇವನಿಗೆ ಸ್ಯಮಂತಕ ಮಣಿಯನ್ನು ಕೊಟ್ಟಿದ್ದಾರಂತೆ. ಎಂಥ ಮಹಾತ್ಮ ಅಂತ.
ಆ ಕೃಷ್ಣನಿಗೆ ಅವನೊಳಗಿರತಕ್ಕಂಥ ಸ್ವಾರ್ಥತೆಯನ್ನು ತೋರಿಸ್ಬೇಕಾಗಿತ್ತು. ಮಣಿ ತಪ್ಪಿಸಿಕೊಂಡು ಹೋಗಬೇಕಾದ್ರೆ ಏನು ಮಾಡಬೇಕೋ ಅಂಥದ್ದು ಅವನಲ್ಲಿ ಇತ್ತು, ಅದನ್ನು ಅಭಿವ್ಯಕ್ತ ಮಾಡಿದ. ಕೃಷ್ಣ ಕೇಳಿದ, ನನಗೆ ಮಣಿ ಬೇಕು ಅಂತ. ಕೊಡ್ಲಿಕ್ಕಾಗಲ್ಲ ಅಂದ, ಅಲ್ಲೇ ಬಿತ್ತು. ಧರ್ಮ ಅಂದರೆ ಏನು? ಅದಕ್ಕೆ ಹೇಳ್ತಾರೆ, ಧರ್ಮ ಅಂತಂದರೆ ಪರಮಾತ್ಮನ ಮಾತನ್ನು ಕೇಳೋದಿದೆಯಲ್ಲ, ಅದೇ ದೊಡ್ಡ ಮಾತು ಧರ್ಮ. ನಮ್ಮ ಭೀಮಸೇನ ದೇವ್ರ ಹತ್ರ ಕಲಿಬೇಕು. ಭೀಮಸೇನ ದೇವರು ಏನು ಹೇಳ್ತಾರೆ, ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ. ಅದು ನಿಮಗೆ ಲೌಕಿಕದಲ್ಲಿ ಅದು ಸುಳ್ಳು ಥರ ಕಾಣಬಹುದು, ಲೌಕಿಕದಲ್ಲಿ ನಿಮಗೆ ಅದು ಸುಳ್ಳು ಥರ ಕಾಣಬಹುದು. ಆದರೆ ಪರಮಾತ್ಮನ ಆಜ್ಞೆ ಮುಗಿದು ಹೋಯ್ತು. ನೋಡಿ, ಧರ್ಮರಾಯ ಅಂಥ ಧರ್ಮಕ್ಕೆ ಮೂರ್ತಿ. ಅವನೇನಂದ, ಅಶ್ವತ್ಥಾಮೋ ಹತಃ ಅಂತಂದಾಗ ಏನಂದ, ನರೋವಾ ಕುಂಜರೋವಾ, ಸಂಶಯಪಟ್ಟ. ಅಂದರೆ ಯಾವ ಪರಮಾತ್ಮನ ವಾಕ್ಯದ ಮೇಲೆ ನಂಬಿಕೆ ಇಲ್ಲ, ಅಲ್ಲೇ ಧರ್ಮ ಹೋಯ್ತು, ಎಲ್ಲ ಕಳ್ಕೊಂಡ. ಹಾಗಾಗಿ ಯಾವತ್ತು ಭೀಮಸೇನ ದೇವರಲ್ಲಿ ಹೇಳಬೇಕು, ಅವರಲ್ಲಿ ನಾವು ಕಾಣ್ತೇವೆ ಏನು ಅಂತ, ಏನೇ ಆಗಲಿ ಪರಮಾತ್ಮನ ಆಜ್ಞೆ ಅದು ಎಂಥದ್ದಾಗಿದ್ರೂ ಕೂಡ ಅದನ್ನು ನಾನು ಮಾಡಿ ತೋರಿಸ್ತೇನೆ ಅಂತ ಅನ್ನುವಂಥದ್ದೇನಿದೆಯಲ್ಲ, ಭಗವಂತನ ಹತ್ರ ನಾನು ಜ್ಞಾನ ಭಕ್ತಿ ಬಿಟ್ಟು ಮತ್ತೇನೂ ಕೇಳೋದಿಲ್ಲ ಅಂತ ಅಷ್ಟು ನಿಷ್ಠೆಯಿಂದ ಇರತಕ್ಕಂತಹವರು. ಅಂತಹ ಭೀಮಸೇನ ದೇವರು ಮತ್ತೊಬ್ಬರಲ್ಲೂ ಹಾಗೆ ಮಾಡ್ತಾ ಇದ್ರು. ಮಹಾಭಾರತ ಆತ್ಮನಿರ್ಣಯದಲ್ಲಿ ಬರುತ್ತೆ. ಏನು ಅಂತಂದರೆ, ಯಾರಾದರೂ ವಿಷ್ಣುವಿಗೆ ವಿರೋಧ ಮಾತಾಡಿದ್ರು ಅಂತ ಇಟ್ಕೊಳ್ಳಿ, ಅವರ ರಾಜ್ಯಭಾರ ಹೇಗೆ ನಡೀತಿತ್ತು ಅಂದರೆ ಜಿಹ್ವಾಂ ಚಿನತ್ತಿಚ ಅಂತ ಬರೀತಾರೆ ತಾತ್ಮನಿರ್ಣಯದಲ್ಲಿ. ಅಂದರೆ ಯಾರಾದರೂ ವಿಷ್ಣು ವಿರೋಧ ಮಾಡಿದರು ಅಂದರೆ ನಾಲಿಗೆ ಹಿಡಿಯೋದು, ಕತ್ತಿ ತಗೊಂಡು ಕತ್ತರಿಸ್ಬಿಡೋದು ಅಷ್ಟೇ. ಮುಂದೆ ಜೀವನದಲ್ಲೇ ನಾಲಿಗೆ ಇಲ್ದಾಗ ಆಗಬೇಕು. ಆ ರೀತಿಯಾಗಿ ಭೀಮಸೇನ ದೇವರು ರಾಜ್ಯಭಾರವನ್ನು ಮಾಡಿದರು ಅಂತ ವರ್ಣನೆ ಮಾಡ್ತಾರೆ. ಅಂತಹ ಪ್ರತಿಯೊಬ್ಬರು ವಿಷ್ಣು ಭಕ್ತರಾಗಿದ್ದರು. ವಿರೋಧ ಮಾಡಿದರೆ ನಾಲಿಗೆ ಹೋಗ್ತದೆ ಅಂತ ಅಷ್ಟು ಭಯ. ಆ ರೀತಿಯಾಗಿ ಅದ್ಭುತವಾದ ಚಿಂತನೆಯನ್ನು ನಮಗೆ ತಿಳಿಸ್ತಾರೆ. ಹಾಗೆ ಇವನಲ್ಲಿ ಒಂದು ದೋಷ ಇತ್ತು. ಅಂದರೆ ಆ ಮಣಿಯನ್ನು ಪಡಿಲಿಕ್ಕೆ ಏನು ಪುಣ್ಯ ಬೇಕೋ ಪಡೆದಿದ್ದ, ಆದರೆ ಅದನ್ನು ಇಟ್ಕೊಳ್ಳಿಕ್ಕೆ ಪುಣ್ಯ ಬೇರೆನೇ ಇರಬೇಕು. ಪಡೆಯೋದು ದೊಡ್ಡದಲ್ಲ, ಅದನ್ನು ಇಟ್ಕೋಬೇಕಾದ್ರೆ ಮಹಾಪುಣ್ಯ ಬೇಕು. ಅದು ಇವನ ಹತ್ರ ಇಲ್ಲ, ಅದನ್ನು ತೋರಿಸ್ಬೇಕಾಗಿತ್ತು. ಕೃಷ್ಣ ಏನು ಮಾಡಿದ, ಮಣಿಯನ್ನು ನಾನು ಕೊಡ್ತೀಯಾ? ಇಲ್ಲ ಅಂದ. ನಮ್ಮಲ್ಲಿ ಸಂಪತ್ತು ಬರುತ್ತೆ, ಸಂಪತ್ತು ದೇವರೇ ಕೊಡೋದು. ಆ ಸಂಪತ್ತನ್ನು ದೇವರೇ ಕೇಳ್ತಾನೆ, ನನಗೊಂದು ಸೇವಾ ಮಾಡಿಸು ಅಂತ. ಅವನಿಗೇನು, ನಮ್ಮ ಸೇವೆಯಿಂದ ಅವನಿಗೇನಾಗಬೇಕಾಗಿದೆ? ಯಾಕೆ? ನಿನ್ನಲ್ಲಿ ಕೊಡುವ ಭಾವನೆ ಬರಬೇಕು, ಅದಕ್ಕೋಸ್ಕರ ತಗೊಳ್ಳೋದು. ಈಗ ದೇವರಿಗೆ ನಮ್ಮ ಸೇವೆಯನ್ನು ತಗೊಂಡು ಅವನಿಗೇನೂ ಆಗಬೇಕಾಗಿಲ್ಲ. ನಾವು ಸೇವೆ ಕೊಡ್ತೀವಲ್ಲ, ನಮಗೆ ನಾನು ಈ ಸೇವೆ ಕೊಡೋದ್ರಿಂದ ದೇವಸ್ಥಾನ ನಡೀತದೆ, ಆ ಹುಚ್ಚು ಮನಸ್ಸು ಅದು ತೆಗಿಬೇಕು. ಮತ್ತೆ ಯಾಕೆ ಕೊಡ್ತೀಯ? ದೇವರಿಗೆ ಯಾಕೆ ಕೊಡೋದು? ಯಾಕೆ ಅಂದರೆ ನಿನ್ನಲ್ಲಿದ್ದದ್ದನ್ನು ಹಂಚುವ ಗುಣ ನಿನ್ನಲ್ಲಿ ಬೆಳೀಲಿ. ಮೊದಲು ನನಗೆ ಕೊಡೋ, ಆಮೇಲೆ ಭಕ್ತರಿಗೆ ಕೊಡೋ. ಮೊದಲು ನನಗೆ ಕೊಟ್ಟರೆ ತಾನೇ ಭಕ್ತರಿಗೆ ಕೊಡೋ ಮನಸ್ಸು ಬೆಳೆಯೋದು. ಇಲ್ಲದ್ರೆ ಇಟ್ಕೊಂಡು ಸಾಯ್ತೀಯ, ಕೊನೆಗೆ ನರಿ ನಾಯಿಗಳು ತಿಂದು ಹೋಗುತ್ತೆ. ಹಂಚು ಅಂತ ಹೇಳುವ ಸ್ವಭಾವವನ್ನು ಬೆಳೆಸಲಿಕ್ಕೆ ದೇವರು ಕೊಡು ಅಂತ ಕೇಳ್ತಾನೆ. ನಮ್ಮಿಂದ ತಗೊಂಡು ಅವನಿಗೆ ಏನು ಆಗಬೇಕಾಗಿಲ್ಲ. ಯಾಕೆ ಅಂದರೆ ನೀವೇನು ಕೊಡ್ತೀರಲ್ಲ ದೇವರಿಗೆ, ಅದನ್ನು ಅನಂತ ಮಾಡಿ ತಿರ್ಗಾ ನಮಗೆ ಕೊಡಲಿಕ್ಕೆ ಅವನು ಕೇಳೋದು. ಅವನು ತಗೊಂಡು ಏನು ಮಾಡ್ತಾನೆ? ವಾಮನ ಚರಿತ್ರೆಯಲ್ಲಿ ಕೇಳಿದ್ರಲ್ಲ, 3 ಹೆಜ್ಜೆ ಭೂಮಿಯನ್ನು ಕೊಟ್ಟ. ಯಾಕೆ ಕೊಟ್ಟ? ಯಾಕೆ ತಗೊಂಡ ದೇವರು? ಯಾಕಂದ್ರೆ ಅದನ್ನು ಅನಂತ ಮಾಡಿ ನಿಮಗೆ ತಿರುಗಿ ಕೊಡಲಿಕ್ಕೆ ಕೊಡೋ ಬುದ್ಧಿ ನಮ್ಮಲ್ಲಿ ಇರಬೇಕು. ಹಾಗಾದ್ರೆ ಏನು ಕೊಟ್ಟ? ಮೊದಲನೇ ಹೆಜ್ಜೆ ನೋಡಿ, ಪೂರ್ತಿ ಭೂಮಿ. ಅದಕ್ಕೇನು ಕೊಟ್ಟ? ತಿರ್ಗಾ ಕೆಳಗಿನ ಸುತಲ ಲೋಕಕ್ಕೆ ಶಾಶ್ವತವಾಗಿ ನೀನೇ ರಾಜ ಅಂದ. ಎರಡನೇ, ಮೇಲೆ ಆಕಾಶ ತುಂಬ್ಕೊಂಡ, ಆಮೇಲೆ ಇರತಕ್ಕಂಥ ಸ್ವರ್ಗಕ್ಕೆ ನೀನೇ ನೆಕ್ಸ್ಟ್ ಇಂದ್ರ ಅಂದ. 3ನೇ ಹೆಜ್ಜೆ, ನನ್ನ ತಲೆನೇ ಕೊಟ್ಟುಬಿಟ್ಟೆ, ನನ್ನನ್ನೇ ನೀನು ಕೊಟ್ಟೆ. ಅದಕ್ಕೆ ದೇವರೇನು ಮಾಡ್ತಾನೆ? ನನ್ನನ್ನೇ ನೀನು ಕೊಡ್ತೇನೆ ಅಂತ ಇವತ್ತಿಗೂ ಬಲಿಯ ಮನೆಯ ಬಾಗಿಲ ವಾಚ್ಮ್ಯಾನ್ ಆಗಿದ್ದಾನೆ. ಯಾಕೆ ಅಂದರೆ ನೀವೇನು ಕೊಡ್ತೀರಿ ಅದನ್ನು ದೇವರು ಅನಂತ ಮಾಡಿ ನಿಮಗೇ ತಿರುಗಿ ಕೊಡಲಿಕ್ಕೆ. ನಾವು ಕೊಡಲಿಕ್ಕೆ ಹೋಗಲಿಲ್ಲ ಅಂದರೆ ಅವ ಅನಂತ ಮಾಡಲಿಕ್ಕೆ ಹೋಗಲ್ಲ. ಅದನ್ನು ಆ ಮಣಿ ಉಂಟಲ್ವಾ, ಆ ಮಣಿ ನಿನಗೆ ಅನಂತ ಪಟ್ಟು ಫಲ ಬರಬೇಕಾದ್ರೆ ಮೊದಲು ಕೊಡಬೇಕು. ನೀ ಏನು ಕೊಡ್ತೀಯ ಅದು. ಒಂದು ವೇಳೆ ಆ ಸತ್ರಾಜಿತ ಮಣಿಯನ್ನ ಕೃಷ್ಣನಿಗೆ ಅವತ್ತು ಕೊಟ್ಟಿದ್ರೆ ಅದು ಅನಂತ ಮಡಿಯಾಗಿ ಬೆಳೀತಾ ಇತ್ತು. ಮಾಡಲಿಲ್ಲ, ಕೊಡಲ್ಲ ಅಂತ ಕೂತಿದ್ದಕ್ಕೆ ಏನಾಯಿತು? ಕೊನೆಗೆ ಯಾರಿಗೆ ಹೋಯ್ತದು ಅಂತಂದರೆ ತನ್ನ ತಮ್ಮನಾಗಿರತಕ್ಕಂತಹ ಪ್ರಸೇನನಿಗೆ ಕೊಟ್ಟ. ಅಂದರೆ ಏನರ್ಥ? ಪ್ರಸೇನ ಅಂದರೆ ಏನು ಗೊತ್ತಾ? ಅಂದರೆ ಈ ಪ್ರಪಂಚವೇ ಅಂದರೆ ಪ್ರಪಂಚದಲ್ಲಿರತಕ್ಕಂಥ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಇವೇ ಇನ ಅಂದರೆ ಸ್ವಾಮಿ. ಅಂದರೆ
ನನಗೆ ಮುಖ್ಯ, ದೊಡ್ಡವರು, ನನ್ನ ಹೆಂಡತಿನೇ ನನಗೆ ದೊಡ್ಡವಳು, ನನ್ನ ಹೆಂಡತಿ, ನನ್ನ ಮಕ್ಕಳು ಇವರೇ ನನಗೆ, ಇನ್ಯಾರು ನನ್ನ ಕಣ್ಣಿಗೆ ಕಾಣಲ್ಲ ಅಂತನ್ನುವ ಹಾಗೆ ಸಂಸಾರದ ವ್ಯಾಮೋಹವೇ ಪ್ರಸೇನ. ಈ ಸತ್ರಾಜಿತ ಏನ್ ಮಾಡಿದ? ಎಲ್ಲ ಗೆದ್ದ, ಮಣಿಯನ್ನೇ ಪಡೆದ, ಉಳಿಸಿಕೊಳ್ಳುವ ಪುಣ್ಯ ಅವನತ್ರ ಇರಲಿಲ್ಲ. ಅದರಿಂದ ಏನ್ ಮಾಡಿದ? ಮಣಿಯನ್ನ ತಕೊಂಡೋಗಿ ಪ್ರಸೇನನಿಗೆ ಕೊಟ್ಟ. ಆ ಪ್ರಸೇನ ಇಟ್ಕೋಬಹುದಾಗಿತ್ತಲ್ಲ, ಎಲ್ಲಾರು ಇಟ್ಕೊಂಡ? ಇಲ್ಲ. ಯಾಕೆ ಗೊತ್ತಾ? ಯಾವಾಗಲೂ ಪಡೆದಿದ್ರೆ ಮಹತ್ವ ಗೊತ್ತಾಗುತ್ತೆ, ಪುಕ್ಸಾಟೆ ಬಂದ್ರೆ ಗೊತ್ತಾಗಲ್ಲ. ಇವತ್ತೇನಾಗಿದೆ, ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದಿರ್ತಾರೆ. ದುಡಿದಿದ್ರೆ ಈ ಮಕ್ಕಳೇನು ಮಾಡ್ತವೆ? ಅದನ್ನು ಖರ್ಚು ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರ? ಏನಿಲ್ಲ, ಅವು ದುಡ್ದೇ ಇಲ್ಲ, ಏನು ಬೇಕಾಬಿಟ್ಟು ಖರ್ಚು ಮಾಡಿ. ಅದನ್ನು ಮಹತ್ವ ಗೊತ್ತಿಲ್ಲ. ಯಾರು ದುಡಿದಿರ್ತಾರೆ ಅವರಿಗೆ ಮಾತ್ರ ಅದನ್ನು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡ್ತಾರೆ. ಒಂದೊಂದು ಪೈಸೆನೂ ಕಷ್ಟಪಟ್ಟು ಬೆವರು ಸುರಿದು ದುಡಿದಿದ್ದು ಅಂತ. ಯಾರೋ ದುಡಿದಿದ್ದು ಎಲ್ಲ ಮನೆ ಜಾತ್ರೆ, ಅದು ಆಗೋದಿಲ್ಲ. ಇದು ಹಾಗೆ ಆಗಿದ್ದು. ಸತ್ರಾಜಿತ ದುಡಿದದ್ದು, ಕಷ್ಟಪಟ್ಟು ಸಂಪಾದನೆ. ಪ್ರಸೇನ ಅದ್ರ ಮಹತ್ವ ಗೊತ್ತಿಲ್ಲ, ತಗೊಂಡ ಹೊರಟ, ಅದೇನೊಂದು ಮಣಿ ಅಂತ. ಅವನೇನ್ ಮಾಡಿದ? ಆ ಸಿಂಹ ಬಂದು ಅವನನ್ನ ಕೊಂದಿತು. ಏನರ್ಥ ಅಂದ್ರೆ, ಅದರ ವ್ಯಾಖ್ಯಾನಕಾರರು ಬರೀತಾರೆ, ಸಿಂಹ ಕೊಂದಿತು ಅಂತಂದ್ರೆ ಸಿಂಹ ಪ್ರಸೇನ ಮವದೀತ್. ಸಿಂಹವನ್ನು ಕೊಂದಿತು ಅಂದ್ರೆ ಅವ ಅದನ್ನು ಧರಿಸಬೇಕಾದ್ರೆ ಬೇಕಾಬಿಟ್ಟಿ ಧರಿಸಿದ. ನಾನು ಆಗಲೇ ಹೇಳಿದೆ, ಮೊದಲಿಗೆ ಹೇಳಿದ ಹಾಗೆ ಆ ಮಣಿಯನ್ನೆಲ್ಲ ಹಾಗೆ ಮುಟ್ಟಬಾರ್ದು. ದೊಡ್ಡ ನಿಧಿಗಳವೆಲ್ಲ, ಅದನ್ನು ಹೇಗೆ ಮುಟ್ಟಬೇಕು? ಕೈಕಾಲು ತೊಳ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಮುಟ್ಟಬೇಕು. ಸುಮ್ಮನೆ ಎಲ್ಲ ತಗೊಂಡ್ಬಿಟ್ರೆ ಅವ್ರು ಕೊಟ್ಟರು ಅಂತ ಇಲ್ಲ. ಎಲ್ಲಿಯ ತನಕ ಅಂದರೆ, ನಮ್ಮ ಸತ್ಯಧ್ಯಾನರ ಹತ್ರ ಒಬ್ಬ ಹುಡುಗ ಏನು ಓದ್ತಾ ಇದ್ದೀಯಪ್ಪ ಅಂತ ಕೇಳಿದಾಗ ಅವನು ಸುಮಧ್ವಿಜಯ ಓದ್ತಾ ಇದ್ದ. ಸುಮಧ್ವಿಜಯ ಅಂತ ಹೇಳಬೇಕಲ್ಲ, ಮಾಡಲಿಲ್ಲಂತೆ. ಸೀದಾ 1 ನಿಮಿಷ ಗುರುಗಳೇ ಅಂತಂದು ಆಯಿತು. ಅಲ್ಲಿ ಹೋಗಿ ಸ್ನಾನ ಮಾಡಿ ಶುದ್ಧ ಮಡಿಯಲ್ಲಿ ಗೋಪಿಚಂದನ ಹಚ್ಕೊಂಡು ಆ ನಂತರ ಹೇಳ್ತಾನೆ, ನಾನು ಸುಮಧ್ವಿಜಯ ಓದ್ತಾ ಇದ್ದೇನೆ ಅಂತ. ಏನಪ್ಪ ಅದಲ್ಲೇ ಹೇಳ್ಬೋದಾಗಿತ್ತಲ್ಲ ಅಂದ್ರೆ, ಸ್ವಾಮಿ ಆ ಗ್ರಂಥದ ಹೆಸರನ್ನು ಹೇಳಬೇಕಾದ್ರೂ ಶುದ್ಧನಾಗಿ ಹೇಳಬೇಕು ಅಂತ ನಮ್ಮ ಗುರುಗಳು ಹೇಳಿಕೊಟ್ಟದ್ದು. ಆದ್ದರಿಂದ ನಾನು ಒಂದು ಸುಮಧ್ವಿಜಯ ಓದ್ತೇನೆ ಅಂತ ಹೇಳಲಿಕ್ಕೆ ಸ್ನಾನ ಮಾಡ್ಕೊಂಡು ಬಂದ ಅಂದರೆ ಎಷ್ಟು ಶುದ್ಧ. ಅದು ಮಾಣಿಕ್ಯ, ಅದನ್ನು ಹೇಗೆ ಧರಿಸಬೇಕು, ಸುಮ್ಮನೆ ಬೇಕಾಬಿಟ್ಟು ಎಲ್ಲೋ ಹೇಳೋದಲ್ಲ. ನಮ್ಮಲ್ಲಿ ಗರುಡ ಪುರಾಣದಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ, ಈ ಮಂತ್ರಗಳು, ವೇದಗಳು, ಪುರಾಣಗಳು ಇವೆಲ್ಲ ಮೈಲಿಗೆ ಆಗೋದಿಲ್ಲಂತೆ. ಆದರೆ ಯಾರಾದರೂ ನೀಚರ ಮನೆಯಲ್ಲಿ ಹೋಗಿ ಹೇಳಿದರೆ ಅದು ನಿರ್ಮಾಲ್ಯತಾಂ ಯಾತಿ. ತುಳಸಿ, ವಿಪ್ರ, ಗೋವು ಇವೆಲ್ಲ ಇದೆಯಲ್ಲ, ಈಗ ಅದು ಮೈಲಿಗೆನೇ ಆಗಲ್ಲ. ಈಗ ಒಂದು ಆಕಳನ್ನು ಒಂದು ಗೃಹ ಪ್ರವೇಶಕ್ಕೆ ತಂದಿರ್ತೀರಿ, ಅದೇ ನಾಳೆ ಇನ್ನೊಂದು ಮನೆ ಗೃಹ ಪ್ರವೇಶಕ್ಕೆ ಮಾಡ್ಬೋದು, ಅದು ಮೈಲಿಗೆ ಆಗಲ್ಲ. ಆದರೆ ನೀಚರ ಮನೆಯ ಗೋವನ್ನು ತಂದರೆ ಅದು ನಿರ್ಮಾಲ್ಯ. ಅದನ್ನು ಮತ್ತೆ ಇನ್ನೊಂದು ಗೃಹ ಪ್ರವೇಶಕ್ಕೆ ಉಪಯೋಗ ಇಲ್ಲ ಅಂತದ್ದು. ಅದು ಶೂದ್ರ ಅಂದರೆ ಏನಂತಾರೆ, ಚಾಂಡಾಲರು ಅಂತ ಬರೆದಿದ್ದಾರೆ. ಚಾಂಡಾಲರು ಅಂತಂದರೆ ಅದರಲ್ಲಿ ಇನ್ನೂ ವ್ಯಾಖ್ಯಾನಗಳೆಲ್ಲ ಬರೆದಿದ್ದಾರೆ. ಭಗವದ್ವೇಷಿಗಳು. ಆ ಗೋವು ದೇವರು ಎಂಬ ಅನುಸಂಧಾನ ಇಲ್ಲದೆ ಇದ್ದವರು, ಅದೊಂದು ಮಾಮೂಲು ಪ್ರಾಣಿ ಅಂತ ಹೇಳುವವರ ಮನೆಯಲ್ಲಿ ಏನು ಹರಿವಾಯುಗಳ ದ್ವೇಷಗಳಿರ್ತಾರೆ, ಅವರ ಮನೆಯ ಆಕಳನ್ನು ತಂದರೆ ಆ ಮನೆಗೆ ಏನೂ ಉಪಯೋಗ ಇಲ್ಲ. ನೋಡಿ, ವಸ್ತು ಪವಿತ್ರ ಹೌದು, ಆದರೆ ನೀಚರ ಕೈಗೆ ಸೇಕ್ಬಿಟ್ರೆ ಅದು ಅಪವಿತ್ರವಾಗಿ ಬಿಡುತ್ತೆ. ಇವನೇನು ಮಾಡಿದ? ಪ್ರಸೇನ ಕೈಕಾಲು ತೊಳ್ಕೊಂಡಿಲ್ಲ, ಹಾಗೆ ಇಟ್ಕೊಂಡು ಹೋದ. ಏನಾಯ್ತು? ಸಿಂಹ ಕೊಂದಿತು. ಸಿಂಹ ಅಂದ್ರೆ ಯಾವುದು ಅಂದ್ರೆ ಪ್ರಾರಬ್ಧ ಕರ್ಮ ಅಂತ ಅರ್ಥ. ಆ ಸಿಂಹದ ರೂಪದಲ್ಲಿ ಪ್ರಾರಬ್ಧ ಕರ್ಮ ಬಂತು. ಸಿಂಹ ಪ್ರಸೇನಮವದೀತ್, ಕೊಂದಾಯ್ತು. ಕೊಂದು ತಗೊಂಡು ಹೋಯ್ತು. ತಗೊಂಡು ಹೋದಾಗ ಅದನ್ನ ನೋಡಿ, ಒಬ್ಬ ವ್ಯಕ್ತಿ ಧರ್ಮಾಚರಣೆಯನ್ನ ಮಾಡೋದು ತಪ್ಪಿದ ಅಂದ್ರೆ ಪ್ರಾರಬ್ಧ ಬಂದು ಅವನನ್ನ ಎತ್ತು ಹಾಕೊಂಡು ಹೋಗ್ಬಿಡುತ್ತೆ ಅಂತನ್ನೋದನ್ನು ತೋರಿಸಿದ್ರು. ಅಂತ ಪ್ರಾರಬ್ಧ ಕರ್ಮ ನಮ್ಮಲ್ಲಿದೆ. ಪ್ರಾರಬ್ಧ ಕರ್ಮವನ್ನು ಭೋಗಿಸಿಯೇ ತೀರಬೇಕು ಅಂತ ಹೇಳ್ತಾರೆ, ಬೇರೆ ದಾರಿ ಇಲ್ಲ. ಸಂಚಿತ ಆಗಾಮಿಗಳಾದರೆ ನಾಶ ಆಗುತ್ತೆ. ಪ್ರಾರಬ್ಧವನ್ನು ಭೋಗಿಸಿಯೇ ತೀರಬೇಕು. ಇಂತಹ ಪ್ರಾರಬ್ಧ ಕರ್ಮವನ್ನು ಕೂಡ ಮುಖ್ಯ ಪ್ರಾಣದೇವರನ್ನು ಕೇಳಿದರೆ ಕೊಂಚ ಮಾಡೋ ಪ್ರಾರಬ್ಧ, ಅದನ್ನು ಕಮ್ಮಿ ಮಾಡ್ತಾರೆ ಅಂತುಂಟು. ಆದರೆ ಇಂತಹ ಪ್ರಾರಬ್ಧವನ್ನು ಸವೆಸಲಿಕ್ಕೆ ನಮಗಿರುವ ಒಂದೇ ದಾರಿ, ಆ ಪ್ರಾರಬ್ಧ ಕರ್ಮವನ್ನು ಗೆಲ್ಲುವ ಒಂದು ದಾರಿ ಅಂತಿದ್ರೆ
ಅದು ಧರ್ಮ ಮಾತ್ರ. ಯಾರು ಧರ್ಮಾಚರಣೆಯಲ್ಲಿರ್ತಾರೆ ಅವರನ್ನ ಪ್ರಾರಬ್ಧ ಕರ್ಮ ಗೆಲ್ಲಬಹುದಂತೆ. ಅಂದ್ರೆ ಆ ಧರ್ಮಾಚರಣೆಯಲ್ಲಿದ್ದವನಿಗೆ ಪ್ರಾರಬ್ಧ ಕರ್ಮ ಸ್ವಲಾಭವಾಗಿ ಏನೂ ಶ್ರಮ ಇಲ್ಲದೆ ದಾಟ್ಲಿಕ್ಕೆ ಆಗುತ್ತೆ. ಇಲ್ಲಿ ಏನ್ ಮಾಡಿದ್ರು ಅದನ್ನೇ ಹೇಳಿದ್ರು. ಪ್ರಾರಬ್ಧ ಕರ್ಮದ ಸಂಕೇತ ಸಿಂಹ. ಆ ಸಿಂಹವನ್ನು ಯಾವುದು ಕೊಂದಿತು? ಜಾಂಬವತ ಕೊಂದ. ಜಾಂಬವಂತ ಯಾರೋ? ಯಮಧರ್ಮರಾಜರ ಅವತಾರ. ಯಮಧರ್ಮರಾಜರು ಯಾರು? ಧರ್ಮಕ್ಕಭಿಮಾನಿ ದೇವತೆ. ಆದ್ದರಿಂದಲೇ ಹೇಳಿದ್ದು ಪ್ರಸೇನ ಅಂತಂದ್ರೆ ಯಾವುದದು? ಪ್ರಾರಬ್ಧ. ಆ ಪ್ರಾರಬ್ಧವನ್ನು ಮೆಟ್ಟುವ ಅಧಿಕಾರ ಇರೋದು ಧರ್ಮಕ್ಕೆ ಮಾತ್ರ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ಸಂಕೇತ ಜಾಂಬವಂತ. ಇಷ್ಟ ಆಯಿತು. ಆಗ ನೋಡಿ, ಸಿಂಹ ಪ್ರಸೇನ ಮವದೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರ್. ತಗೊಂಡೋದ ಜಾಂಬವಂತ ಆ ಮಣಿಯನ್ನ. ತಗೊಂಡು ಹೋಗಿ ಏನ್ ಮಾಡಿದ? ತೊಟ್ಲಿಗೆ ಕಟ್ಟಿದ ಅಂತಂತಾರೆ, ಮಂಚಕ್ಕೆ ಕಟ್ಟಿದ ಅಂತ ಹೇಳ್ತಾರೆ. ಸುಕುಮಾರಕ ಮಗು ಅಳಬೇಡ, ಈ ಮಣಿಯನ್ನು ತಂದಿದ್ದೇನೆ, ನಿನಗೋಸ್ಕರವಾಗಿಯೇ ತಂದಿದ್ದೇನೆ ಅಂತ. ನಾವು ಪ್ರತಿನಿತ್ಯ ಈ ಚೌತಿಯಲ್ಲಿ ಹೇಳುವಾಗ ಸಿಂಹ ಪ್ರಸೇನ ಮಮದಿ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋದಿ ಹೇಳ್ತೀವಿ. ಆದರೆ ಪ್ರಶ್ನೆ ಬಂದರೆ ವ್ಯಾಖ್ಯಾನ ಓದಬೇಕು. ಏನು ಪ್ರಶ್ನೆ ಅಂದರೆ, ಜಾಂಬವಂತ ಮಣಿಯನ್ನು ತಂದು ಮಗು ಅಳಬೇಡ ಅಂತ ಕೊಟ್ಟ. ಹೌದು, ಸರಿ ಆಯಿತು. ಆ ಮಗು ಯಾರ್ದು? ಪ್ರಶ್ನೆ. ಜಾಂಬವಂತಂದು ಮಗುವ? ಅವ ಈ ಯುಗದವನಲ್ಲ, ಹಿಂದಿನ ಯುಗದವನು. ಮತ್ತೆ ಹಾಗಿದ್ರೆ ಈ ಮಗು ಯಾರ್ದು? ಜಾಂಬವತಿಯ ಮಗುವ? ಜಾಂಬವತಿಯ ಮಗು ಅಂತಂದ್ರೆ ಆಲ್ರೆಡಿ ಮದುವೆ ಆಗಿತ್ತ? ಮದುವೆ ಆದ ಹುಡುಗಿಯನ್ನ, ಮಗು ಇದ್ದ ಮಗುವನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ್ನ? ಹೀಗೆಲ್ಲ ಪ್ರಶ್ನೆ. ಅಂದರೆ ಅವೊಂದು ಮಗು ಅಲ್ಲ, ಜಾಂಬವತಿಯ ಮಗು ಅಲ್ಲ, ಬೇರೆ ಯಾರೂ ಇಲ್ಲ. ಮತ್ತೆ ಯಾವ ಮಗು ಅದು? ಸುಕುಮಾರ ಕಮಾರೋದಿ ತವಕ್ಕೇಶ ಸೆಮಂತಕ ಅಂದರೆ ಮಗು ಅಳಬೇಡ, ಈ ಮಣಿಯನ್ನು ತಂದಿದ್ದೇನೆ, ಸ್ವೀಕಾರ ಮಾಡು. ಹೇಗೆ ಎಷ್ಟು ಇಲ್ಲದ್ದೆಲ್ಲ ಅಪಾರ್ಥ ಕಲ್ಪನೆಗಳು ಬರ್ತದೆ. ಆಗ ವ್ಯಾಖ್ಯಾನಕಾರರು ಎಷ್ಟು ಅದ್ಭುತವಾಗಿ ಬಿಡಿಸ್ಕೊಡ್ತಾರೆ ಅಂದರೆ, ಜಾಂಬವಂತ ತನ್ನ ಮಗಳಾಗಿರತಕ್ಕಂಥ ಜಾಂಬವತಿಗೆ ಕೊಟ್ಟಿದ್ದು. ಹಾಗಾದ್ರೆ ಅದು ಮಗುವ? ಅಷ್ಟು ಚಿಕ್ಕ ಮಗುವನ್ನು ಯಾರಾದ್ರೂ ಮದುವೆ ಮಾಡ್ತಾರಾ? ಇಲ್ಲ, ಮದುವೆ ಹುಡುಗಿನೇ. ಮತ್ತೆ ಮಗು ಅಂದ್ರಲ್ಲ ಅಂದರೆ ಅಲ್ಲಿ ವ್ಯಾಖ್ಯಾನಕಾರ ಬರೀತಾರೆ, ಯಾವುದೇ ತಂದೆಗೆ ಮಗು, ತನ್ನ ಮಗಳು ಬೆಳೆದು ತನಕ್ಕಿಂತಲೂ ಎತ್ತರ ಬೆಳೆದು ನಿಂತಿದ್ರೂ ಕೂಡ ಅವನ ದೃಷ್ಟಿಯಲ್ಲಿ ಅದು ಮಗುವೇ ಹೊರತು ಯಾವತ್ತೂ ಅವಳು ಇಷ್ಟು ದೊಡ್ಡವಳು ಅಂತ ತಂದೆಗೆ ಅನಿಸುವುದೇ ಇಲ್ಲಂತೆ. ಆದ್ದರಿಂದ ಅದು ಕೇಳ್ತದೆ, ತಂದೆ ಹೇಳ್ತಾನಂದ್ರೆ ಇದು ನನ್ನ ಮಗು ಇದು ಅಂತ ಹೇಳ್ತಾನೆ. ಅವಳಿಗೆ ಮತ್ತೊಂದು ಮಗು ಇರ್ತದೆ, ಆದರೂ ಹೇಳೋದೇನು ಇವಳು ನನ್ನ ಮಗು. ಅಂದರೆ ತಂದೆಯ ದೃಷ್ಟಿಯಲ್ಲಿ ಮಗಳು ಯಾವತ್ತೂ ಎತ್ತರದಲ್ಲಿ ದೊಡ್ಡವಳು ಅಂತ ಕಾಣಿಸೋದಿಲ್ಲ, ಮಗುವಾಗೇ ಕಾಣುತ್ತದೆ ಅನ್ನುವ ದೃಷ್ಟಿಕೋನದಲ್ಲಿ ಜಾಂಬವಂತ ತನ್ನ ಮಗಳು ಬೆಳೆದು ದೊಡ್ಡವಳಾಗಿದ್ರೂ ಕೂಡ, ಹೇ ಮಗು, ನಿನಗೋಸ್ಕರವಾಗಿ ಈ ಮಣಿ ತಂದಿದ್ದೇನೆ ಅಂತ ಹೇಳಿದರು ಅಂತ ಅರ್ಥ ಮಾಡದಿದ್ರೆ ಎಲ್ಲ ಅಪಾರ್ಥಕ್ಕೆ ಎಡೆಯಾಗ್ತಾ ಹೋಗ್ತದೆ. ಇದು ವ್ಯಾಖ್ಯಾನಗಳಲ್ಲಿ ನಮಗೆ ತಿಳಿಯುವಂತಹದ್ದು. ಹಾಗಾಗಿ ಸುಕುಮಾರ ಕಮಾರೋದಿ ತವ ಕೇಶ ಸ್ಯಮಂತಕಃ, ನಿನಗೋಸ್ಕರವಾಗಿ ಈ ಶಮಂತಕ ಮಣಿಯನ್ನು ತಂದಿದ್ದೇನೆ. ಏನು ಶಮಂತಕ ಮಣಿ ಅಂದರೆ ನಾನು ಆಗಲೇ ಹೇಳಿದೆ, ಒಳಗಿದ್ದದ್ದನ್ನು ಬಿಡಿಸಿಕೊಡುತ್ತೆ, ಓಪನ್ ಮಾಡುತ್ತೆ. ನೀವು ಒಳಗೆ ಬಚ್ಚಿಟ್ಕೊಂಡಿರ್ತಿರಲ್ಲ, ಏನು ಅವನು ಹಾಳಾಗೋಗ್ಲಿ ಇವನು ಹಾಳಾಗಿ ಎಲ್ಲ ಓಪನ್ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಒಳಗಡೆ ಏನು ಇಷ್ಟು ದಿವಸ ಬಚ್ಚಿಟ್ಕೊಂಡು ಅದನ್ನು ಹೊರಗೆ ಹಾಕುತ್ತೆ. ಯಾವುದಿರಲಿ, ಒಳ್ಳೆದಿರಲಿ. ಹಾಗಾದ್ರೆ ಇವಳಿಗೆ ಮತ್ತೆ ಕೆಟ್ಟದ್ದು ಏನು? ಕೆಟ್ಟದ್ದು ಇಲ್ಲೇ ಇಲ್ಲ. ಯಾಕೆ? ಇವಳು ಹುಟ್ಟಿದಾರಭ್ಯ ಕೃಷ್ಣನೇ ನನಗೆ ಗಂಡನಾಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದು, ಅದನ್ನು ಹೊರಗೆ ಹಾಕಿದ್ದು. ಶಮಂತಕ ಮಣಿ ಬಂತಲ್ಲ, ಕೃಷ್ಣ ಅವನೇ ನನಗೆ ಪತಿ ಆಗಬೇಕು, ಆಯಿತು ಅಂತ ಅವನು ಮಾತು ಕೊಡ್ತಾನೆ. ಹಾಗಾಗಿ ಇದ್ದದ್ದನ್ನು ಹೇಳುತ್ತೆ ಅಂದರೆ ಎರಡರ್ಥ. ನೀವೇನಾದ್ರು ತಪ್ಪು ದಾರಿಯಲ್ಲಿ ಹೋಗ್ತಿದ್ರೆ ಅದನ್ನು ಹೊರಗೆ ಹಾಕುತ್ತೆ, ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ದೇವರಿಗೆ ಮುಟ್ಟಿಸ್ಬೇಕಲ್ಲ. ಸ್ವಾಮಿ, ಇವಳು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಮದುವೆ ಮಾಡ್ಕೋ ಅಂತ ತಿಳಿಸೋದು ಈ ಮಣಿ ಮಾಡುತ್ತದಂತ. ಅದಕ್ಕೋಸ್ಕರವಾಗಿ ಮಣಿಯನ್ನು ತಂದ ಕೂಡಲೇ ಏನಾಯಿತು? ಅಲ್ಲಿ ಮಣಿ ಕಳತನ ಆಯಿತು. ಮಣೆ ಕಳತನ ಅಂದರೆ ಕಾಣೆ ಆಯಿತು. ಕಾಣೆ ಆದಾಗ ಮೊದಲು ಆಕ್ಷೇಪ ಮಾಡಿದ್ದೇ ಸತ್ರಾಜಿತ ಕೃಷ್ಣ ಮಣಿಯನ್ನು ಕದ್ದ. ನೋಡಿ, ಕೃಷ್ಣ ಯಾಕೆ? ಅವನಿಗೆ ಗೊತ್ತಿಲ್ವಾ? ಸರ್ವಜ್ಞನಲ್ವಾ? ಇವ ಅಪವಾದ ಹಾಕ್ತಾನೆ ಅಂತ ಗೊತ್ತಲ್ವಾ? ಆದರೂ ಅಪವಾದ ಹಾಕ್ಸ್ಕೊಂಡು ಯಾಕೆ ಸುಮ್ಕೂತ? ಯಾಕೆ ಅಂದರೆ ಆ ಜೀವ ಸಜ್ಜೀವ. ಯಾರು ಸತ್ರಾಜಿತ ಅಂತೇನಿದ್ದಾನಲ್ಲ ಅವ ಸಜ್ಜೀವ. ಏನೋ ಅಸುರಾವೇಶದಿಂದ ತಪ್ಪು ಕೆಲಸ ಮಾಡಿದ. ಅಂತ ತಪ್ಪು ಕೆಲಸ ಮಾಡಿದಾಗ ಬೈದು ಬುದ್ಧಿ ಹೇಳೋದು ದೇವರ ಕೆಲಸ. ನೋಡಪ್ಪ, ತಪ್ಪು ಮಾಡಿದಿ, ನನ್ನ ಮೇಲೆ ಅಪವಾದ ಹಾಕಿದಿ, ನಾನು ಆ ಅಪವಾದವನ್ನು ಕಳ್ಕೊಂಡು
ನಿನ್ನಲ್ಲಿರತಕ್ಕಂಥ ನನ್ನ ಬಗೆಗಿನ ದ್ವೇಷ ಹೊರಗೆ ಹಾಕ್ತೀನಿ, ಹೊರಗೆ ಹಾಕಿ ನಿನ್ನನ್ನು ಒಳ್ಳೆಯವನ್ನಾಗಿ ಮಾಡ್ತೀನಿ, ಇದು ನನ್ನ ಕರ್ತವ್ಯ ಅಂತ ಹೇಳಿ ಅಪವಾದವನ್ನು ಹಾಕಿದಾಗ ಆ ಯಾರೇ ಆಗಲಿ ಜಗತ್ತಿನಲ್ಲಿ ಅಪವಾದ ಇಟ್ಕೋಬಾರ್ದಂತೆ, ಅದನ್ನು ಕಳ್ಕೋಬೇಕಂತೆ. ಯಾವತ್ತಿಗೂ ಅಪವಾದಕ್ಕೆ ನಾವು ಎಡೆ ಕೊಡಬಾರ್ದಂತೆ. ಎಂಥ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂದರೆ, ಅದಕ್ಕೆ 7ನೇ ಸ್ಕಂದದ ಕೊನೆಗೆ ಬರುವಾಗ ಕೊನೆಗೆ ಬರ್ತದೆ ಸ್ತ್ರೀ ಧರ್ಮ, ಗೃಹಸ್ಥ ಧರ್ಮ, ವಾನಪ್ರಸ್ಥ, ಸನ್ಯಾಸ, ಅದನ್ನೆಲ್ಲ ಹೇಳ್ತಾರೆ. ಅದೆಲ್ಲ ನೀವು ಕೇಳಿದ್ದೀರಿ 7ನೇ ಸ್ಕಂದದಲ್ಲಿ. ಕೇಳುವಾಗ ಅಲ್ಲಿ ಒಂದು ಮಾತು ಬರುತ್ತೆ. ಸನ್ಯಾಸಿಗಳ ಬಗ್ಗೆ ಹೇಳುವಾಗ ಗ್ರಾಮ್ಯ ಗೀತಂ ನ ಶೃಣುಯಾತ್ ಹರಿಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದ ಇವೆಲ್ಲ ಬರುತ್ತೆ. ಬಂದು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ಸನ್ಯಾಸಿಗಳಾಗಿರತಕ್ಕಂಥವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಾಗ ಯಾರಾದರೊಬ್ಬರು ಜೊತೆಗಿರಲೇಬೇಕು, ಒಬ್ಬರೇ ಎಲ್ಲೂ ಹೋಗ್ಲಿಕ್ಕಿಲ್ಲ ಸನ್ಯಾಸಿಗಳಾದವರು. ಯಾಕೆ ಅಂದರೆ ಲೋಕಾಪವಾದಕ್ಕೆ ಎಡೆ ಉಂಟಾಗುತ್ತೆ. ಏನು, ಒಬ್ಬರೇ ಹೋದ್ರು ಎಲ್ಲಿಗೆ ಹೋದ್ರೂ ಗೊತ್ತಿಲ್ಲ, ಈ ಥರ ಅವಕಾಶ ಸಿಗುತ್ತೆ. ಜೊತೆಗೆ ಯಾರನ್ನಾದ್ರೂ ಇಟ್ಕೊಂಡು ಹೋದರೆ ಆ ಅಪವಾದಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಸನ್ಯಾಸಿಯಾಗಿರತಕ್ಕಂಥವನು ಅಪವಾದವನ್ನು ಹೊತ್ತುಕೊಂಡು ಬದುಕೋದು ಸರ್ವತಾ ಸಲ್ಲದು. ಅಂದರೆ ಯಾವ ಅಪವಾದಗಳು ಇಲ್ಲದೆ, ಯಾವ ಕಲ್ಮಶಗಳು ಇಲ್ಲದೆ ಏನು ಬದುಕ್ತಾನಲ್ಲ, ಅದು ನಿಜವಾದ ಸನ್ಯಾಸ ಜೀವನ ಅಂತ. ಅಂದರೆ ಹೇಗೆ ಸ್ವಚ್ಛ ಕನ್ನಡಿಯಂತೆ ಇರಬೇಕಂತೆ. ಯಾರು ಬೇಕಾದ್ರೆ ನೋಡ್ಕೊಳ್ಳಿ, ನಂದು ಹೀಗಿದೆ, ಏನು ಅಪವಾದ ಮಾಡಲಿಕ್ಕೆ ಇಲ್ವೇ ಇಲ್ಲ, ಆ ರೀತಿಯಾದಂಥ ಜೀವನ ಮಾಡತಕ್ಕಂಥವನು ಸನ್ಯಾಸ ಜೀವನ ಅಂತ ಅದ್ಭುತವಾಗಿ ನಮಗೆ ವಿವರಣೆಯನ್ನು ಕೊಡ್ತಾರೆ. ಹೀಗೆ ಆ ಶಮಂತಕೋಪಾಖ್ಯಾನದಲ್ಲಿ ನಮಗೆ ಬರತಕ್ಕಂಥ ದೊಡ್ಡ ತತ್ವ. ಕೃಷ್ಣ ಏನು ಮಾಡಿದ? ತನ್ನ ಸೇನೆಯ ಜೊತೆಗೆ ಹುಡುಕ್ತಾ ಬಂದ. ನೋಡ್ತಾನೆ, ಆ ಪ್ರಸೇನ ಸತ್ತಿದ್ದಾನೆ. ಮುಂದೆ ಸಿಂಹದ ಗುರುತು ಕಾಣ್ತಾ ಇದೆ. ಸಿಂಹದ ಗುರುತನ್ನು ನೋಡಿ, ಓಹೋ, ಸಿಂಹ ಇವನನ್ನು ಕೊಂದಿದೆ ಅಂತ ಚಿಂತನೆ ಮಾಡಿದ. ಆ ಗುರುತನ್ನು ಹಿಡ್ಕೊಂಡು ಹೋದಾಗ ಅಲ್ಲಿ ಕರಡಿಯ ಗುರುತು ಕಂಡಿದೆ, ಸಿಂಹ ಸತ್ತು ಬಿದ್ದಿದೆ. ಆಗ ಅಂದ, ಸಿಂಹವನ್ನು ಕೊಂದಿದ್ದು ಕರಡಿ ಅಂತ ಗೊತ್ತಾಯಿತು. ಕರಡಿಯ ಗುಹೆ ಒಳಗೆ ಹೋದಾಗ ಯುದ್ಧ ಆಡ್ತಾನೆ. ಆಶ್ಚರ್ಯ ಏನು ಗೊತ್ತಾ? ಒಂದು ಪುರಾಣದಲ್ಲಿ 21 ದಿನ ಯುದ್ಧವಾಡಿದ ಅಂತುಂಟು, ಇನ್ನೊಂದು ಪುರಾಣದಲ್ಲಿ 28 ದಿನ ಯುದ್ಧವಾಡಿದ ಅಂತುಂಟು. ಯಾವುದು ಸರಿ? 21 ದಿನವಾ 28 ದಿನವಾ? ಅದನ್ನು ಪರಿಹಾರ ಮಾಡಿಕೊಟ್ಟವರು ನಮ್ಮ ಶ್ರೀಮದ್ ಆಚಾರ್ಯರು. ಎರಡೂ ಸರಿ. ಅದು ಹೇಗೆ ಅಂತ ಪ್ರಶ್ನೆ. ಆವಾಗ ಅದಕ್ಕೆ ಹೇಳ್ತಾರೆ, ಈ ಜಾಂಬವಂತನ ಜೊತೆಗೆ ಹೋದಾಗ ಅವ ಏನು ಮಾಡ್ತಾನೆ ಅಂತ ಕೇಳಿದರೆ, ಯುದ್ಧಕ್ಕೆ ಅಂತ ಗುಹೆ ಒಳಗೆ ಹೋಗ್ತಾನೆ. ಅವರಿಗೆ ಯಾರಿಗೂ ನೀವೆಲ್ಲ ಇಲ್ಲೇ ಇರ್ರಿ, ನಾನು ಒಳಗಡೆ ಹೋಗ್ತೇನೆ ಅಂತಂತಾನೆ. ಒಳಗಡೆ ಹೋಗ್ತೇನೆ ಅಂತಂದಾಗ, ನಾನು 1 ವಾರದಲ್ಲಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, 1 ವಾರದಲ್ಲಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ನೀವು ಇಲ್ಲಿಂದ ಹೋಗ್ಬೋದು. ನಾನು ಇನ್ನು ಇಲ್ಲ ಅಂತ ತಿಳ್ಕೊಂಡು ಹೋಗಿ, ಬರೋದಾದರೆ 1 ವಾರದೊಳಗೆ ನಾನು ಬರ್ತೇನೆ ಅಂತ ಹೇಳಿ ಹೋಗಿದ್ರಂತೆ. ಇವರು 1 ವಾರ ಕಾದಿದ್ರು, ಎಲ್ಲ ಭಕ್ತರೆಲ್ಲ ಕಾದಿದ್ರು. 1 ವಾರ ಆಯಿತು, ಏನು ಸುದ್ದಿ ಗೊತ್ತಾಗಲಿಲ್ಲ. ಬಂಡೆಗಲ್ಲನ್ನು ಗುಹೆಗೆ ಅಡ್ಡ ಇಟ್ಟು ಕೃಷ್ಣ ಹೋದ ಅಂತ ಅಲ್ಲಿ ಅಪಪ್ರಚಾರ ಮಾಡಿದರು. ಆದರೆ ಕೃಷ್ಣ ಎಷ್ಟು ದಿವಸ ಯುದ್ಧವನ್ನು ಮಾಡಿದ ಅಂತ ಕೇಳಿದರೆ 21 ದಿನ ಯುದ್ಧ ಮಾಡಿದ. ಮತ್ತು ಈ 7 ದಿನದ ಯುದ್ಧ ಅಂದರೆ ಬಾಗಿಲು ಹಾಕುವುದಕ್ಕಿಂತ ಪೂರ್ವದಲ್ಲಿ 7 ದಿನದ ಯುದ್ಧ, ಅದಾದ ನಂತರ 21 ದಿನ ಯುದ್ಧ, ಒಟ್ಟು 28 ದಿನ. ಹಾಗಾದ್ರೆ 21 ಅಂತ ಹೇಳಿದ್ರಲ್ಲ, ಬಾಗಿಲು ಹಾಕಿದ ಮೇಲೆ ಆಡಿದ ಯುದ್ಧ 21 ದಿನ ಅಂತ ಆ ಪುರಾಣ ಹೇಳಿದೆ, ಹರಿವಂಶ. ಹಾಗಾದ್ರೆ 28 ದಿನ ಅಂತ ಹೇಳಿದ್ರಲ್ಲ, ಆ ಟೋಟಲ್ ಆಗಿ ಯುದ್ಧ ಮಾಡಿರ್ತಕ್ಕಂಥದ್ದು 28. ಎರಡೂ ಸರಿಯೇ ಅಂತ ನಮಗೆ ನಿರ್ಣಯ ಕೊಡ್ತಾರೆ. ಆಗ ಯುದ್ಧವನ್ನು ಆಡಿದಾಗ ಅವನಿಗೆ ಇದು ಯಾರೋ ನಾನು ನೋಡಿದ ವ್ಯಕ್ತಿಯೇ, ಇವನು ನನ್ನವನೇ ಅಂತ ಅನಿಸಿದೆ ಜಾಂಬವಂತನಿಗೆ. ಆಗ ರಾಮನಾಗಿ ಕಂಡ. ಆಗ ಜಾಂಬವಂತ ಹೇಳ್ತಾನೆ, ಇದು ನನ್ನ ಶ್ರೀರಾಮನೇ ಅಂತ. ಶ್ರೀರಾಮನೇ ಅಂತ ಹೇಳಿದಾಗ ಕಾಲಿಗೆ ಬಿದ್ದ, ಸ್ವಾಮಿ ಯಾಕಪ್ಪ ನನ್ನ ಜೊತೆಗೆ ಯುದ್ಧ ಆಡಿದಿ ಅಂತ ಕೇಳಿದಾಗ, ಅನೇಕ ದಿನಗಳ ಕಾಲ ಯುದ್ಧ ಆಗುತ್ತೆ, ಕೊನೆಗೆ ನಡೆದದ್ದು. ಕೊನೆಗೆ ಅವನು ಹೇಳ್ತಾನೆ, ಸ್ವಾಮಿ ನನಗೆ ಯಾಕೆ ಸ್ವಾಮಿ ಈ ಮಣಿಯನ್ನು ತಗೊಂಡು ಬಂದಿಯಲ್ಲ, ಅದಕ್ಕೆ ಅದನ್ನು ಮೊದಲೇ ಹೇಳಿದರೆ ಕೊಟ್ಟು ಬಿಡ್ತಿದ್ನಲ್ಲ ಸ್ವಾಮಿ ಅಂತ ಕೇಳಿದಾಗ, ಆ ಮಣಿಗೋಸ್ಕರನೇ ಬಂದಿದ್ದೇನೆ, ಅದಕ್ಕೆ ಯುದ್ಧ ಮಾಡಿದ್ದೇನೆ, ನಾನು ತಗೊಂಡು ಹೋಗ್ತೇನೆ.
ಬರೀ ಮಣ್ಣಿ ಕೊಡೋದಲ್ಲ. ನಿನ್ನ ಜೊತೆಗೆ ನಾನು ಯುದ್ಧ ಮಾಡಿದ್ನಲ್ಲ, ತಪ್ಪು ಮಾಡಿದ್ನಲ್ಲ ಭಗವಂತ, ನಿನ್ನ ಜೊತೆಗೆ ನಾನು ತಪ್ಪು ಮಾಡಿದ್ನಲ್ಲ, ತಪ್ಪಿಗೆ ಏನಾದರೂ ಪ್ರಾಯಶ್ಚಿತ್ತ ಮಾಡಬೇಕಲ್ಲ. ಅದೇನು ಗೊತ್ತಾ, ನನ್ನ ಮಗಳಾಗಿರತಕ್ಕಂಥ ಜಾಂಬವತಿಯನ್ನೇ ನೀನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿ ಮಣಿಯ ಜೊತೆಗೆ ಜಾಂಬವತಿಯನ್ನು ಕೊಟ್ಟರು. ಏನು ತತ್ವ ಇದರೊಳಗೆ? ಯಾರು ಭಗವಂತನನ್ನು ತಪ್ಪಾಗಿ ತಿಳಿತಾರೆ ಅವರಿಗೆ ಪ್ರಾಯಶ್ಚಿತ್ತ ಏನು ಅಂದರೆ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಅಂತ. ಅಲ್ಲ, ನಮಗೆ ಮಕ್ಕಳೇ ಇಲ್ದಿದ್ರೆ ನಾವು ಎಲ್ಲಿಂದ ಕೊಡೋದು? ಆಗ ಶಾಸ್ತ್ರ ಹೇಳುತ್ತೆ ಪ್ರಾಯಶ್ಚಿತ್ತ ಅಂದರೆ ಮಗಳು ಅಂದರೆ ಏನು, ಅತ್ಯಂತ ಪ್ರೀತಿ ಪಾತ್ರರು ಅಂತ ಅರ್ಥ. ನೋಡಿ, ಮನೆಯಲ್ಲಿ ಎಷ್ಟೇ ಕುಟುಂಬ ಇರಲಿ, ತಂದೆಗೆ ಮಗಳ ಮೇಲೆ ಇರುವ ಪ್ರೀತಿ ಇದೆ ನೋಡಿ, ಅದು ಗಂಡು ಮಕ್ಕಳ ಮೇಲೂ ಇರಲ್ಲ. ಹೆಣ್ಣು ಮಕ್ಕಳ ಮೇಲೆ ಭಾರೀ ಪ್ರೀತಿ ಇರುತ್ತೆ. ಸ್ವಾಭಾವಿಕವಾದ ತಂದೆ ತಾಯಿ, ಕೆಟ್ಟ ತಂದೆ ತಾಯಿಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾಕೆ ಅಂದರೆ ಗಂಡು ಮಕ್ಕಳು ಯಾವತ್ತಿದ್ರೂ ಕಣ್ಣು ಮುಂದೆ ಇರ್ತಾರೆ, ಹೆಣ್ಣು ಮಕ್ಕಳು ಇನ್ನೊಬ್ಬರ ಮನೆಗೆ ಸೇರ್ತಾಳೆ, ಅವಳು ಹೇಗಿರ್ತಾಳೋ ಏನೋ ಅಂತ ಅವಳದ್ದೇ ಚಿಂತೆಯಲ್ಲಿ ತಂದೆಯಾದಂಥವನು ಇರ್ತಾನೆ. ಹಾಗಾಗಿ ತಂದೆಗೆ ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂದರೆ ನಿನಗೆ ಯಾವುದರಲ್ಲಿ ಅತ್ಯಂತ ಪ್ರೀತಿಯೋ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಅರ್ಥ. ನಾವೇನಾದರೂ ಭಗವಂತನ ತಪ್ಪಾಗಿ ತಿಳಿದ್ರೆ ನಮಗೇನು ಇವತ್ತು ಜಗತ್ತಿನಲ್ಲಿ ಸಂಪತ್ತಿನ ಮೇಲೆ ವ್ಯಾಮೋಹ. ಹಾಗಾದರೆ ಆ ಸಂಪತ್ತನ್ನು ಒಂದು ಪಾಲ ದೇವರಿಗೆ ಕೊಟ್ಟು ಪ್ರಾಯಶ್ಚಿತ್ತ ಅಂತ ಕೊಟ್ಟು ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನು, ನಮ್ಮಲ್ಲಿರ್ತಕ್ಕಂಥ ಹಣವನ್ನು ದೇವರಿಗೆ ಕೊಡೋದೇ, ಅರ್ಪಣೆ ಮಾಡೋದೇ ನಿಜವಾದ ಪ್ರಾಯಶ್ಚಿತ್ತ ಎಂಬುವ ತತ್ವವನ್ನು ತಿಳಿಸಲಿಕ್ಕೆ ತಾನು ತನ್ನ ಮಗಳನ್ನೇ ಕೊಟ್ಟ. ಆ ಮಣಿಯನ್ನು ತಗೊಂಡು ಹೋಗಿ ಆ ಜಾಂಬವತಿಯ ಜೊತೆಗೆ ಮಣಿಯನ್ನು ತೆಗೆದುಕೊಂಡು ಬಂದರೆ ಆ ಸತ್ರಾಜಿತ ಇದ್ನಲ್ಲ ಅವನಿಗೂ ತಪ್ಪಿನ ಅರಿವಾಯಿತು. ಆಗ ಏನು ಮಾಡಿದ, ಅವನು ಕೂಡ ಪ್ರಾಯಶ್ಚಿತ್ತ ಏನು, ತನಗೆ ಅತ್ಯಂತ ಪ್ರಿಯರಾದವರನ್ನು ಕೊಟ್ಟು ಮದುವೆ ಮಾಡೋದು, ಅವನಿಗೆ ಅರ್ಪಣೆ ಮಾಡೋದು. ಏನು ಮಾಡಿದ, ಈ ಸತ್ಯಭಾಮೆಯನ್ನು ಕೂಡ ಕೊಟ್ಟು ಆ ಕೃಷ್ಣನಿಗೆ ಕೊಟ್ಟು ಮದುವೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಆ ಸತ್ರಾಜಿತ ಏನು ಆ ಮಣಿಯನ್ನು ತಗೊಂಡಿದ್ದ, ಸ್ವಾಮೀ ಕೃಷ್ಣ ಅವನ ಜೊತೆಗೆ ಇದನ್ನು ಕೂಡ ಕೊಟ್ಟು ಬಿಡ್ತೇನೆ ಅಂತ. ಈ ರೀತಿಯಾಗಿ ಸತ್ರಾಜಿತ ತನ್ನ ಮಗಳಾಗಿರತಕ್ಕಂಥ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ, ಅಲ್ಲಿಗೆ ಜಾಂಬವತಿಯ ವಿವಾಹವಾಯಿತು, ಆಮೇಲೆ ಸತ್ಯಭಾಮೆಯ ಜೊತೆಗೂ ವಿವಾಹ ಅಂತನ್ನುವಂಥದ್ದು ನಡೆದಿದೆ ಶ್ರೀಕೃಷ್ಣನಿಗೂ ಪರಮಾತ್ಮನಿಗೂ. ಅಲ್ಲಿ ಏನಾಗಿದೆ ಅಂದರೆ ಆ ಮಣಿಯನ್ನು ಸತ್ರಾಜಿತ ಇಟ್ಟುಕೊಂಡಿದ್ದ. ಆ ಮಣಿ ಇಲ್ಲಿ ಏನಾಗಿತ್ತು ಅಂದರೆ ನೋಡಿ, ಎಲ್ಲ ಎಡವಟ್ಟು. ಅದಕ್ಕೆ ನಾವು ದುಡುಕಿ ನಿರ್ಧಾರ ತಗೊಳ್ಬಾರ್ದು, ಅಪ್ಪಿ ತಪ್ಪಿಯೂ ಮಾತು ಕೊಡಬಾರ್ದು. ನಡೆಸುವ ಧೈರ್ಯ ಇದ್ದರೆ ಮಾತ್ರ ಮಾತು ಕೊಡಬೇಕು. ಸುಮ್ಮನೆ ಮಾತು ಕೊಟ್ಬಿಡೋದು, ಆಮೇಲೆ ಕೈ ತೊಳ್ಕೊಂಡ್ಬಿಡೋದು. ಇಲ್ಲಿ ಏನಾಗಿದೆ, ಸತ್ರಾಜಿತ ಎಂಬತಕ್ಕಂತಹ ವ್ಯಕ್ತಿ ತನ್ನ ಮಗಳಾಗಿರತಕ್ಕಂತಹ ರುಕ್ಮಿಣಿಯನ್ನು ಅಕ್ರೂರನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇವನೇನು ಕೇಳಲಿಲ್ಲ. ನನ್ನ ಮಗಳನ್ನು ನಿನಗೇ ಕೊಟ್ಟು ಮದುವೆ ಮಾಡ್ತೇನಪ್ಪ, ನಿನ್ನಂಥ ಯೋಗ್ಯ ವರ ಮತ್ತು ನನಗೆಲ್ಲಿ ಸಿಗ್ತಾನೆ ಅಂತ ಮಾತು ಕೊಟ್ಟುಬಿಟ್ಟಿದ್ದ. ಮಾತು ಕೊಟ್ಟ ನಿಜವಾಗಿಯೂ ಅಕ್ರೂರ ಭಾರೀ ದೊಡ್ಡ ವ್ಯಕ್ತಿ. ಯಾರು ಗೊತ್ತಾ ಅಕ್ರೂರ? ಶ್ವಪಲ್ಕ ಅಂತ ಇದ್ದಾನೆ, ಒಬ್ಬ ಗಂಧರ್ವ, ಅವನ ಮಗ. ಅವನ ತಾಯಿ ಯಾರು ಗೊತ್ತಾ? ಗಾಂಧಿನಿ ಅಂತ. ಗಾಂಧಿನಿ ಅಂತ ಯಾಕೆ ಹೆಸರು ಗೊತ್ತಾ? ನೋಡಿ ಎಂಥ ಅದ್ಭುತವಾದ ಮಾತು. ಈ ಶ್ವಪಲ್ಕ ಎಲ್ಲಿ ಬರ್ತಾನಲ್ಲ ಅಲ್ಲಿ ಮಳೆ ಸುರಿತಿತ್ತಂತೆ. ಗಾಂಧಿನಿ ಏನು ಗೊತ್ತಾ? ತನ್ನ ತಾಯಿಯ ಗರ್ಭದಲ್ಲಿ ಇದ್ಲಂತೆ, ಎಷ್ಟು ದಿನ ಆದರೂ ಹೊರಗೆ ಬರ್ತಿರ್ಲಿಲ್ಲಂತೆ. ಆಗ ಅಪ್ಪ ಕೇಳಿದ್ನಂತೆ, ಯಾಕಮ್ಮ ಮಗಳೇ ಇನ್ನೂ ಒಳಗೆ ಕೂತಿದ್ದಿ, ಹೊರಗೆ ಬಾ ಅಂತ. ಆಗ ಅವಳು ಹೇಳ್ತಾಳೆ, ನಾನು ಹೊರಗೆ ಬರಬೇಕಾದ್ರೆ ದಿನಕ್ಕೊಂದು ಗೋದಾನ ಮಾಡಿದರೆ ಮಾತ್ರ ನಾನು ಬರ್ತೀನಿ ಅಂತ. ಆಯಿತು ಅಂದ್ರಂತೆ. ದಿನಕ್ಕೊಂದು ಗೋದಾನ ಮಾಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಅವಳು ಒಳಗೆ ಬಂದಂತೆ. ಅವಳು ಇರುವಟ್ಟು ಕಾಲವೂ ಒಂದು ಗೋದಾನ ನಿತ್ಯದ ನಡೀತಿತ್ತಂತೆ. ಅದಕ್ಕೆ ಗಾಮ್ ದಾದಾನ್, ನಾನು ಆಕಳ ದಾನವನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟು ಹೊರಗೆ ಬಂದದ್ದರಿಂದ ಅವಳಿಗೆ ಗಾಂಧಿನಿ ಅಂತ ಹೆಸರು. ಅವರಿಬ್ಬರ ಮಗನೇ ಈ ಅಕ್ರೂರ. ಎಂಥ ಅದ್ಭುತವಾದ ಮಾತು ನೋಡಿ. ದಿನನಿತ್ಯದಲ್ಲಿ ಯಾರು ಗೋದಾನ ಮಾಡ್ತಾರೆ, ಶ್ವಪಲ್ಕ ಮಳೆಯನ್ನು ಸುರಿಸ್ತಾನೆ. ಗೋದಾನ ಮತ್ತು ಮಳೆ. ಮಳೆ ಅಂದರೆ ಯಾವುದು ಗೊತ್ತಾ? ನಿರಂತರ ಪಾಠ ಪ್ರವಚನ. ಗೋದಾನ ಅಂದರೆ ಏನು ಗೊತ್ತಾ? ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ. ತಾನು ಅಧ್ಯಯನ ಮಾಡೋದು, ಇನ್ನೊಬ್ಬರಿಗೆ ವಿದ್ಯೆಯನ್ನು ಹಂಚೋದು. ಈ ಎರಡು ಕೆಲಸ ಯಾರು ಮಾಡ್ತಾರೆ ಅವರಿಗೆ ಅಕ್ರೂರನೆಂಬ ಮಗ ಹುಟ್ಟುತ್ತಾನೆ. ನಮಗೆಲ್ಲಿದೆ ಅಕ್ರೂರ? ಅಕ್ರೂರ ಅಂದರೆ ಏನು ಗೊತ್ತಾ? ದೊಡ್ಡ ಸಾಧನೆ ಇದು. ಅಕ್ರೂರ ಅಂದರೆ ಏನು ಗೊತ್ತಾ? ಕ್ರೂರ ಅಂದರೆ ಗೊತ್ತು, ಏನು? ಸಿಟ್ಟು ಅಂತ ಅರ್ಥ. ನಮ್ಮ ಇಡೀ ಸಾಧನೆಯನ್ನು ನುಂಗು ಹಾಕೋದೇ ಸಿಟ್ಟು. ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಎಲ್ಲ ಪುಣ್ಯ ಕಳ್ಕೊಂಡ್ಬಿಡ್ತೀವಿ. ಹಾಗಾದರೆ ಪುಣ್ಯ ಕಳ್ಕೊಳ್ಳದೆ ಇರೋದು ಯಾವುದು ಗೊತ್ತಾ? ಸಿಟ್ಟು ಬಾರದಿರೋದು. ಅದನ್ನೇ
ಅಕ್ರೂರ ಅಂತ ಕರೆದ್ರು. ಅಕ್ರೂರ ಅಂದರೆ ಸಿಟ್ಟು ಏನು ಬೇಕಾದ್ರೆ ಪೇಷನ್ಸ್ ಇರಬೇಕು ನೋಡಿ. ಅದಕ್ಕೆ ಕಲಿಯುಗದಲ್ಲಿ ಅದೇ ದೊಡ್ಡ ತಪಸ್ಸು ಅಂತ ವಾದಿರಾಜ ಗುರುಸಾರ್ವಮರು ಹೇಳ್ತಾರೆ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂದರು. ಯಾಕೆ ಅಂದರೆ ತಾಳ್ಮೆ ಅನ್ನತಕ್ಕಂಥದ್ದೇ ಒಂದು ದೊಡ್ಡ ತಪಸ್ಸು. ಈ ತಪಸ್ಸನ್ನು ಯಾರು ಮಾಡ್ತಾರೆ ಜೀವನದಲ್ಲಿ ಅದು ಬರಬೇಕು ಅಂದರೆ ನಾವು ಅಕ್ರೂರರಾಗಬೇಕು. ಅಕ್ರೂರರಾಗಬೇಕಾದ್ರೆ ಸ್ವಪಲ್ಕ ಮತ್ತು ಗಾಂಧಿನಿಯರ ವಿವಾಹ. ಸ್ವಪಲ್ಕ ಅಂದರೆ ತಾನು ಅಧ್ಯಯನ ಮಾಡೋದು, ಗಾಂಧಿನಿ ಅಂದರೆ ಗೋದಾನ ಅಂದ್ರೇನು, ಕಲ್ತ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹಂಚೋದು. ತಾನು ಸ್ವಾಧ್ಯಾಯನ ಪಾಠ ಪ್ರವಚನ ಎರಡನ್ನ ಮಾಡಿಬಿಟ್ರೆ ನಮಗೆ ಅಕ್ರೂರ ಸಿಗ್ತಾನೆ. ಹಾಗಾದರೆ ನಾವು ಕೋಪ ಮಾಡಿಕೊಳ್ಳದಿರುವ ತಾಳ್ಮೆ ಅಂತ ಏನಿದೆ ತಪಸ್ಸು, ಅಂತ ತಾಳ್ಮೆಗೆ ಪ್ರಧಾನವಾಗಿರತಕ್ಕಂಥದ್ದು ಯಾವುದು? ನಮ್ಮ ಸಾಧನೆ. ನಮ್ಮ ಕೋಪ ಮಾಡಿಕೊಳ್ಳದಿರತಕ್ಕಂಥದ್ದು ಎಂಬತಕ್ಕಂಥದ್ದೇ ಪ್ರಧಾನವಾಗಿರತಕ್ಕಂಥ ಸಾಧನೆ ಅಂತ ನಮಗೆ ಹೇಳ್ತಾರೆ. ಹೀಗೆ ಇವನೇನು ಮಾಡಿಬಿಟ್ಟಿದ್ದ? ಮಾತು ಕೊಟ್ಟು ಬಿಟ್ಟಿದ್ದ. ಏನಂತ ಮಾತು ಕೊಟ್ಟಿದ್ದ? ನನ್ನ ಮಗಳನ್ನು ನೋಡಿ, ಇವನು ಯಾರು ಕೊಡ್ಲಿಕ್ಕೆ? ಸಾಕ್ಷಾತ್ ಲೋಕಜನನಿ ಸತ್ಯಭಾಮ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಇದ್ದಾರೆ. ಅದರಲ್ಲಿ ಭೂದೇವಿನೇ ಸತ್ಯಭಾಮ, ಶ್ರೀದೇವಿನೇ ರುಕ್ಮಿಣಿ. ನಾಳೆ ಏನು ವಿವಾಹವಾಗುತ್ತೆ ರುಕ್ಮಿಣಿಯ ಕಲ್ಯಾಣ. ಆ ಮಹಾತಾಯಿ ಯಾರು ಅಂದರೆ ಸಾಕ್ಷಾತ್ ಶ್ರೀರೂಪ. ಭೂರೂಪ ಯಾರು ಅಂದರೆ ಈ ಸತ್ಯಭಾಮ. ಈ ಸತ್ಯಭಾಮೆಯನ್ನ ಸತ್ರಾಜಿತ ಯಾರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದ? ಅಕ್ರೂರನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಿಟ್ಟಿದ್ದ. ಯಾವಾಗ ಸಡನ್ನ ಕೃಷ್ಣನಿಗೆ ಮದುವೆ ಮಾಡಿದ್ರು ಸಿಟ್ಟು ಬಂತು. ಅಲ್ಲ, ಅಕ್ರೂರನಿಗೆ ಸಿಟ್ಟು ಬರೋದು ಅಂತ ಉಂಟಾ? ಅಕ್ರೂರನ್ ಅಯ್ಯೋ ನನಗೆ ಕೊಡ್ತೀನಿ ಅಂತ ಮಾತು, ನಾನೇನು ಕೇಳಿದ್ನ ಅವನನ್ನ? ಇಲ್ಲ, ಆದರೂ ಕೊಡ್ತೀನಿ ಅಂತ ಅಂದ. ಈಗ ನೋಡಿ ಇದ್ದಕ್ಕಿದ್ದಂತೆ ಕೊಟ್ಟ. ಆಗ ಮಾತಿಗೇನು ಬೆಲೆ ಇಲ್ವಾ? ಇಲ್ಲಿ ರುಕ್ಮಿಣಿಯನ್ನು ಅಪೇಕ್ಷೆ ಪಟ್ಟ ಅಂತಂದ್ರೆ ದೊಡ್ಡ ಪಾಪ, ಪಾಪ. ಇಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಗುರುಸಾರ್ವಮರು ಬರೆಯುವಾಗ ಬರೀತಾರೆ, ಯಾವ ದೇವತೆಗಳು ಕನಸು ಮನಸ್ಸಿನಲ್ಲಿ ಅವಳನ್ನ ಅಪೇಕ್ಷೆ ಪಟ್ಟಿಲ್ಲ ಅಂತ. ಮತ್ತೇನ್ರಿ ಅವಳು ಹಾರ ಹಾಕೊಂಡ್ಬರುವಾಗ ಯಾರಿಗೆ ಹಾಕೋದು? ಅವಳು ಹೇಳಿರ್ಬೋದು. ಆದರೆ ಎಲ್ಲರೂ ಕೂಡ ತಲೆ ಮುಂದೆ ತಂದ್ರಲ್ಲ, ನನಗೆ ಹಾಕ್ತಾರೆ ಅಂತ. ಕೊನೆಗೆ ಯಾರಿಗೂ ಹಾಕಲಿಲ್ಲ. ತಗೊಂಡು ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿದಳು ಮಹಾಲಕ್ಷ್ಮೀ ದೇವಿ ಎಲ್ಲರೂ ಹೇಳಿ ಕೊನೆಗೆ ನಾರಾಯಣನೇ ಸರಿ ಅಂತ ಹೇಳಿ ಅವನ ಕೊರಳಿಗೆ ಹಾಕಿದ್ರು. ಎಲ್ಲರೂ ತಲೆ ಮುಂದೆ ತಂದ್ರಲ್ಲ. ಅದಕ್ಕೆ ವಾದಿರಾಜರು ಬರೀತಾರೆ, ಎಲ್ಲರೂ ತಲೆ ಮುಂದೆ ತಂದದ್ದು ಹೌದು. ಯಾಕೆ ತಲೆ ಮುಂದೆ ತಂದರು? ಅವಳಿಂದ ಹಾರ ಹಾಕ್ಸ್ಕೊಳ್ಬೇಕು ಅಂತಲ್ಲ. ಮತ್ತು ಯಾಕೆ ಈ ನಮ್ಮಮ್ಮ ನಮ್ಮ ಅಪ್ಪನ ಕೊರಳಲ್ಲಿ ಹಾರ ಹಾಕೋದನ್ನು ನಾವು ನೋಡಿಲ್ಲ, ಇವತ್ತು ಹಾಕ್ತಾ ಇದ್ದಾರೆ. ಅದನ್ನು ಕಣ್ತುಂಬ ತುಂಬಿಸ್ಕೋಬೇಕು. ಎಲ್ಲಾದರೂ ಮಿಸ್ ಮಾಡ್ಕೊಂಡು ಮತ್ತೆ ಇನ್ನೊಮ್ಮೆ ಸಿಗಲ್ಲ. ಅದಕ್ಕೋಸ್ಕರ ನೋಡಬೇಕು ಅಂತ ಆ ನಮ್ಮ ಅಮ್ಮ ನಮ್ಮ ಅಪ್ಪನ ಕೊರಳಲ್ಲಿ ಹಾರ ಹೇಗೆ ಹಾಕ್ತಾರೆ ಅದನ್ನು ನೋಡಬೇಕು ಅಂತ ಎಲ್ಲ ತಲೆ ಮುಂದೆ ತಂದದ್ದೇ ಹೊರತು ಅವಳಿಂದ ಹಾರ ಹಾಕ್ಸ್ಕೊಳ್ಬೇಕು ಅಂತ ಅಲ್ಲ ಅಂತ. ಎಂಥ ಅದ್ಭುತವಾದ ತತ್ವ ಅದು ಬರಬೇಕಂತೆ. ಹಾಗೆ ದೇವತೆಗಳು ಯಾವತ್ತೂ ಇಷ್ಟಪಡಲ್ಲ ಮಹಾತಾಯಿಯನ್ನು. ವಾದಿರಾಜರು ತಾಯಿಯ ಗಂಡ ಅಂತ ಬೈತಾರೆ. ನಾನೇ ದೇವರು ಅಂತಂದ್ರೆ ನೀನು ತಾಯಿಯ ಗಂಡನಾದಲ್ಲೋ ಅಂತ ಒಂದು ಹಾಡಿನಲ್ಲಿ ವಾದಿರಾಜ ಗುರುಸಾರ್ವಮರು ಬರೀತಕ್ಕಂಥದ್ದು. ಹಾಗೆ ಯಾವತ್ತೂ ಉತ್ತಮರು ಅದನ್ನು ಅಪೇಕ್ಷೆ ಪಡೋದಿಲ್ಲ. ಹಾಗಾದರೆ ಅಕ್ರೂರ ಹೇಗೆ ಅಪೇಕ್ಷೆ ಪಟ್ಟ? ಯಾಕೆ ಅವನಿಗೆ ಸಿಟ್ಟು ಬಂತು ಅಂತ ಪ್ರಶ್ನೆ ಮಾಡಿದಾಗ ವ್ಯಾಖ್ಯಾನಕಾರ ಹೇಳ್ತಾರೆ, ಸತ್ರಾಜಿತ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಕೊಡ್ಲಿಲ್ಲ. ಅಲ್ಲ, ನನಗೇನು ಅದು ಯೋಗ್ಯತೆನೂ ಇಲ್ಲ, ಅವಳು ಮಹಾತಾಯಿ, ನಾನು ಸಣ್ಣ ಹುಳ ನಾನು. ಆದರೆ ಮಾತು ಕೊಟ್ಟವ ಹೀಗೂ ತಪ್ಪುತ್ತಾನ? ಒಂದು ಮಾತು ಕೊಟ್ಟ ಮೇಲೆ ಯಾವತ್ತೂ ಅದನ್ನು ತಪ್ಪಬಾರದು. ಹಾಗಾಗಿ ಸತ್ರಾಜಿತನ ಮೇಲೆ ಕರುಣೆಯಿಂದ ಕೋಪ ಬಂದದ್ದು. ಯಾಕೆ? ಕೊಟ್ಟ ಮಾತು ಯಾವತ್ತು ತಪ್ಪಿದರೆ ಅವನು ಉದ್ಧಾರ ಆಗೋದಿಲ್ಲ. ಕೊಟ್ಟ ಮಾತು ತಪ್ಪಬಾರದು. ಮಾತು ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅನ್ನುವ ಒಂದು ದೊಡ್ಡ ಧರ್ಮದ ಜಾಗೃತಿ ಯಾರೇ ಆಗಿದ್ರು ಕೂಡ. ನಾನು ಆಗಲೇ ಹೇಳಿದೆ, ಒಬ್ಬ ಬ್ರಾಹ್ಮಣನಿಗೆ ನಾನು ಇಷ್ಟು ಕೊಡಬೇಕು ಅಂತ ಸಂಕಲ್ಪ, ಆಮೇಲೆ ಅವರಿಗೆ ಯಾಕಷ್ಟು ಕೊಡು, ಈಗ ನೋಡಿ 1,000 ರೂಪಾಯಿ ಕೊಡಬೇಕು ಅಂತ ನಾನೇನೋ ಸಂಕಲ್ಪ ಮನಸ್ಸಿಗೆ ಬಂತು, 1,000 ರೂಪಾಯಿ ಕೊಡೋಣ. ಆ ಕೊಡ್ಲಿಕ್ಕೆ ಹೋಗೋದ್ರೊಳಗೆ ಇಷ್ಟು ಯಾಕೆ ಕೊಡಬೇಕು? ಒಂದು 500 ರೂಪಾಯಿ ಕೊಟ್ಟರೆ ಸಾಕು. ಒಂದು 500 ರೂಪಾಯಿ ಒಳಗೆ ಇಟ್ಕೊಂಡು 500 ರೂಪಾಯಿ ಏನು ಕೊಡ್ಬೇಕು ತಾನೆ? ಅವ್ರೇನು ಕೇಳಲಿಲ್ಲ, ಏನಿಲ್ಲ, ಎಷ್ಟೋ ಕೊಡಬೇಕು. 500 ರೂಪಾಯಿ ಇಟ್ಕೊಂಡು 500 ರೂಪಾಯಿ ಕೊಡು. 1,000 ರೂಪಾಯಿ ಕೊಡಬೇಕು ಅಂತ ನಾನು ಮನಸ್ಸಿಗೆ ಬಂದ ಮೇಲೆ ನಾನು 500 ರೂಪಾಯಿ ಕೊಟ್ಟರೆ ಮಹಾಪರಾಧ. ಯಾಕೆ? ನನ್ನ ಮನಸ್ಸಿಗೆ ಏನು ಬಂತು ಅದನ್ನು ನಾನು ಕೊಡಲೇಬೇಕು. ಇನ್ನೂ ಸೇರಿಸಿ ಬೇಕಾದ್ರೆ ಕೊಡಿ. ಮನಸ್ಸಿಗೆ ಬಂದದ್ದಕ್ಕೆ ವಂಚನೆ ಯಾವತ್ತೂ ಮಾಡಬಾರ್ದು. ಇದು ಬ್ರಾಹ್ಮಣರಿಗೆ ಅವಮಾನ ಮಾಡಿದ ಹಾಗೆ. ಇವ ಏನು ಮಾಡಿದ? ಸತ್ಯಭಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ.
ಮನಸ್ಸಿನಲ್ಲಿ ಬಂದ ಮೇಲೆ ಅದು ಬ್ರಾಹ್ಮಣನಿಗೆ ಕೊಡಬೇಕಾದ್ದು ನಿಜವಾದ ಧರ್ಮ. ಮಾತು ತಪ್ಪಿದರೆ ಬ್ರಾಹ್ಮಣ್ಯನೇ ನಷ್ಟ ಆಗುತ್ತೆ ಅನ್ನುವ ಧರ್ಮದ ಜಾಗೃತಿಯನ್ನು ಜಗತ್ತಿನಲ್ಲಿ ಮೂಡಿಸಲಿಕ್ಕೆ ತಾನು ಸಿಟ್ಟು ಮಾಡಿಕೊಂಡ ಹಾಗೆ ತೋರಿದ ಹೊರತು ತಟ್ಟು ಮಾಡಿದ್ದಲ್ಲ. ಕೊನೆಗೆ ಶತಧನ್ವ ಅವನ ಜೊತೆಗೆ ಸೇರಿಕೊಂಡು ಕೊನೆಗೆ ಏನು ಮಾಡ್ತಾರೆ ಅಂತಂದ್ರೆ ಈ ಸತ್ರಾಜಿತನೇ ಕೊಂದು ಹಾಕ್ಬಿಡ್ತಾರೆ. ಎಂಥ ಅನ್ಯಾಯ! ಇವನಿಗಿಷ್ಟ ಇಲ್ಲ, ಸುಮ್ಮನೆ ಹೆದರ್ಸೋಣ ಅಂತ ಕರ್ಕೊಂಡೋಗಿ ತಲೆನೇ ತೆಗೆದುಬಿಟ್ರು. ಎಂಥ ಅನ್ಯಾಯ! ಕೊನೆಗೆ ಅವನು ಗಾಬರಿಯಾದ. ಮಣಿ ಇವನ ಹತ್ರ ಇತ್ತು, ಆ ಮಣಿಯನ್ನು ತಗೊಂಡ. ಅವನು ಏನು ಮಾಡಿಬಿಟ್ಟ, ಇವನಲ್ಲಿ ಬಚ್ಚಿಟ್ಟುಕೊಂಡ. ಇವನ ಹತ್ರ ಕೃಷ್ಣನಿಗೆ ಸಕಲವೂ ಗೊತ್ತಿತ್ತು. ಆದರೂ ಕೂಡ ಏನು ಅಂತಂದ್ರೆ, ಹಾಗಾದ್ರೆ ಕೃಷ್ಣ ಕೊನೆಗೆ ಎಲ್ಲ ಗೊತ್ತಿದ್ದು ಅಕ್ರೂರನೇ ಇಟ್ಟುಕೊಂಡಿದ್ದಾನೆ ಅಂತ ಗೊತ್ತಿದ್ರು ಯಾಕೆ ತನ್ನ ಅಪವಾದವನ್ನು ಬಿಚ್ಚಿಡ್ಲಿಕ್ಕೆ ಕೊನೆಗೆ ಬಲರಾಮ ಕೂಡ ಕೃಷ್ಣನ ಸಖ್ಯವನ್ನು ಬಿಟ್ಟುಬಿಟ್ಟ. ಒಂದಲ್ಲ 5 ವರ್ಷಗಳ ಕಾಲ ಕೃಷ್ಣನ್ ಅದು ಹೇಗಿದ್ನೋ ದೇವರಿಗೇ ಗೊತ್ತು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ 5 ವರ್ಷಗಳ ಒಂದು ಕ್ಷಣ ಬಿಟ್ಟಿರಲ್ಲ ಅಂತ ದೇವತೆಗಳು ಅಳುತ್ತಾರೆ. ಕೃಷ್ಣ ಒಂದು ಕ್ಷಣ ಕೂಡ, ಅದರಲ್ಲಿ ಹೇಳ್ತಾರಲ್ಲ, ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತಾಂ, ಮೊನ್ನೆ ಕೇಳಿದಿರಿ ದಶಮಸ್ಕಂದದಲ್ಲಿ ಗೋಪಿಗೀತೆಯಲ್ಲಿ, ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯ, ನೀನನ್ನು ಬಿಟ್ಟು ಒಂದು ಕ್ಷಣ ಬದುಕಿರ್ಲಾರೇವಪ್ಪ. ಅಂತಾದರಲ್ಲಿ ಒಂದು ಕ್ಷಣ ಅಲ್ಲ, ಹೇಗೆ ಬಿಟ್ಟಿದ್ದ! ಏನು ಅದ್ಭುತವಾದ ಚಿಂತನೆ! ಆದ್ದರಿಂದ ಈ ಒಂದು ಅನುಸಂಧಾನವನ್ನ ಕೃಷ್ಣ ಆ ಬಲರಾಮ ಬಿಟ್ಟ ಅಂದ್ರೆ, ಆ ಬಿಡೋದೇನಿದೆಯಲ್ಲ, ಕೃಷ್ಣನಿಂದ ದೂರ ಇರೋದು, ಅದಕ್ಕಿಂತ ದೊಡ್ಡ ನರಕ ಮತ್ತೊಂದಿಲ್ಲ ಅಂತ ಜಗತ್ತಿಗೆ ತೋರಿಸಲಿಕ್ಕೆ ನಿತ್ಯದಲ್ಲೂ ಕೃಷ್ಣನ ಸ್ಮರಣೆ ಇಲ್ದಿದ್ರೆ ಏನೋ ಹುಚ್ಚಿಡ್ದಾಗ ಆಗ್ಬೇಕು. ಅಯ್ಯೋ ಇವತ್ತು ಕೃಷ್ಣ ನೋಡ್ಲಿಲ್ವಲ್ಲ, ಕೆಲವರು ನೋಡ್ಬೇಕು ಉಡುಪಿಯಲ್ಲಿ. ಯಾಕ್ರಿ ಅಂದರೆ ಒದ್ದಾಡ್ಕೊಂಡು ಬರ್ತಾರೆ. ಅಯ್ಯೋ ಇವತ್ತು ಕೃಷ್ಣನ ದರ್ಶನನೇ ಆಗಿಲ್ಲ, ಏನೇನೋ ಹುಚ್ಚು ಹಿಡಿದಾಗ ಆಗೋಗಿದೆ, ಏನು ನೋಡಬೇಕು ಅವ್ರ ಆಟಗಳು, ಏನು ಕೃಷ್ಣ ನೋಡಲಿಲ್ಲ ಅಂತ ಇಷ್ಟು ಚಿಕ್ಕ ಪಡ್ತಾರೋ ಅಂತ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಕೃಷ್ಣ ನೋಡಬೇಕು ಕೃಷ್ಣ ಮತ್ತೆ ಇನ್ನೇನು ಬೇಡ ಅವರಿಗೆ. ಅವನು ಏನು ಊಟಕ್ಕೆ ಹಾಕಬೇಕಾಗಿಲ್ಲ, ದಕ್ಷಿಣ ಕೃಷ್ಣನ ಒಂದ್ಸಲ ನೋಡಿಬಿಟ್ರೆ ಹಬ್ಬ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ಬಂದು ಕೃಷ್ಣನ ದರ್ಶನ ಮಾಡಿಕೊಂಡು ಈಗ ನಮಗೆ ತೃಪ್ತಿ ಆಯಿತು ಅಂತ ಎಷ್ಟೋ ಜನ ಕೃಷ್ಣನ ದರ್ಶನ, ಒಂದು ಕ್ಷಣ ದರ್ಶನ ಇಲ್ಲದೆ ಬದುಕೋದಿಲ್ಲ. ಹಾಗೆ ಈ ಬಲರಾಮ 5 ವರ್ಷ ಬಿಟ್ಟು ಕೊನೆಗೆ ಪಶ್ಚಾತ್ತಾಪ ಪಡ್ತಾನೆ. ಅಂತಹ ಕೃಷ್ಣನ ಸಖ್ಯವನ್ನು ಎಷ್ಟು ಜನ ಸಾಯ್ತಾರೆ. ಆದರೆ ನಾನೇ 5 ವರ್ಷ ಬಿಟ್ಕೊಂಡು ಬಿಟ್ನಲ್ಲ ಅಂತ ಮುಂದೆ ಪಶ್ಚಾತ್ತಾಪ ಪಡ್ತಾನೆ ಬಲರಾಮ. ಇರಲಿ, ಅಂತೂ ಅಕ್ರೂರನ ಹತ್ರ ಆ ಮಣಿ ಇದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ಕೃಷ್ಣ ಅದನ್ನು ಬಯಸಲಿಲ್ಲ, ಅದನ್ನು ತೆಗೆದು ತೋರಿಸಲಿಲ್ಲ ಅಂತಂದರೆ, ಅವನು ಏನು ಮಾಡ್ತಾ ಇದ್ದ, ಮಣಿಯನ್ನ ನಿತ್ಯದಲ್ಲೂ ಕೂಡ ಯಜ್ಞ, ನಿತ್ಯದಲ್ಲೂ ಸಾವಿರಾರು ಜನರಿಗೆ ಅನ್ನದಾನ, ಇವೆಲ್ಲವನ್ನು ಮಾಡ್ತಾ ಇದ್ದ. ಅದು ನಡೀತಾ ಇದ್ದಾಗ ನಾನು ಯಾಕೆ ಬಿಡಿಸಲಿ? ಕೊನೆಗೆ ಅವನತ್ರ ಇದ್ದದ್ದನ್ನು ಕಂಡು ಹಿಡಿದು ಕೊನೆಗೆ ಬಲರಾಮನಿಗೂ ಬುದ್ಧಿ ಬಂತು. ಆ ಮಣಿಯನ್ನು ಕೊನೆಗೆ ಏನು ಮಾಡಿದ, ನೀನೇ ಇಟ್ಟುಕೋ ಅಂತ ಅಕ್ರೂರನಿಗೆ ಕೊಡ್ತಾನೆ ಅಂತ. ಯಾಕೆ ಅಕ್ರೂರನಿಗೆ ಕೊಟ್ಟ? ಯಾಕೆ ಅಂದರೆ ಇಲ್ಲಿ ಬಂದು ಬಿಟ್ರೆ ಅದಕ್ಕೆ ಕಾಂಪಿಟೇಷನ್ನಿಗೆ ಸತ್ಯಭಾಮಿನೇ ಇದು ನಮ್ಮಪ್ಪನ ಆಸ್ತಿ, ಇದು ನನಗೆ ಸಿಗಬೇಕು. ಬಲರಾಮಂದ ಮನೆಗೆ ನಾನು ದೊಡ್ಡವ, ನನಗೆ ಸಿಗಬೇಕು. ಏನು ಎಷ್ಟು ಜನ ಅದಕ್ಕೆ ಕಾಂಪಿಟೇಷನ್, ಇವೆಲ್ಲ ಕಾಂಪಿಟೇಷನ್ ಗೊತ್ತಾಯಿತು. ಓಹೋ ಇಲ್ಲೇನೋ ನಡೀತದೆ, ಇಲ್ಲಿ ಇರೋದೇ ಬೇಡ, ಅದು ಎಲ್ಲಿರಬೇಕೋ ಅಲ್ಲೇ ಇರಲಿ ಅಂತ ಹೇಳಿ ಅದನ್ನು ಕೊಟ್ಟು ಕಳಿಸಿ ಅಲ್ಲಿ ಅಕ್ರೂರನ ಹತ್ರ ಇಟ್ಟ ಅಂತ. ಹೀಗೆ ಕೃಷ್ಣನ ಆ ಒಂದು ಸತ್ಯಭಾಮಿಯ ವಿವಾಹ, ಜಾಂಬವತಿಯ ವಿವಾಹದ ಚಿಂತನೆಯನ್ನು ಮಾಡ್ತಾರೆ. ರುಕ್ಮಿಣಿಯ ಕಲ್ಯಾಣದ ಚಿಂತನೆ ಹೇಗೆ ಎಂಬತಕ್ಕಂಥದ್ದನ್ನು ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.